Engineering Mathematics, New C20 Reduced Syllabus November 2024. Model question paper 1 ನ ಸಾಲ್ವ್ ಮಾಡ್ತಾ ಇದ್ದೀವಿ. Section 1, question number, if A is equal to 4, 5, 1, 2 and B is equal to 0, 6, 1, 3, find the matrix A plus 2B. Okay. ಈ ಕ್ವಶನ್ ನೆಕ್ಸ್ಟ್ ಮಾರ್ಕ್ಸ್ 4 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಫಸ್ಟ್ನೇ ಕ್ವಶನ್ಸ್ ನೋಡಿ, ವೆರಿ ಸಿಂಪಲ್. ಫಸ್ಟ್ ಏನು ಮಾಡ್ಕೊಳ್ಳಿ, ಇಲ್ಲಿ ಫಸ್ಟ್ ಎ ಇದೆ ಕೊಟ್ಟಿದ್ದಾರೆ. ಸೊ 2B ಅಂತಂದ್ರೆ ಅಂದರೆ ಈ ಬಿ ಮೆಟ್ರಿಕ್ಸ್ ಏನಿದೆ ಈ ಪ್ರತಿಯೊಂದು ಎಲಿಮೆಂಟ್ಸ್ಗೆ 2ನ ಮಲ್ಟಿಪ್ಲೈ ಮಾಡಬೇಕು. ಆಗ ಇವೆರಡನ್ನ ಹ್ಯಾಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಫಸ್ಟ್ ಈಸಿಯಾಗಿ ನೋಡ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ, ಗಿವನ್. ಓಕೆ, ಒಂದು ಎ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಿ ಮೆಟ್ರಿಕ್ಸಸ್ ಕೊಟ್ಟಿದ್ದಾರೆ. ಅದು ಇಲ್ಲೇನು ಹೇಳಿದ್ರೆ 2B ಅಂತ ಹೇಳ್ತಾ ಇದ್ದಾರೆ. ಸೊ ನಾವೇನು ಮಾಡಬೇಕು, ಬಿ ಮೆಟ್ರಿಕ್ಸ್ ಜೊತೆ 2 ಮಲ್ಟಿಪ್ಲೈ ಮಾಡಬೇಕು. ಸೊ ಅದಕ್ಕೆ 2B ಅಂತ 2 ಅಂತ ಬರ್ಕೊಂಡು, ಬಿ ಮೆಟ್ರಿಕ್ಸ್ ಯಾವುದು, ಈ ಮೆಟ್ರಿಕ್ಸ್ ತಾನೇ, ಅದನ್ನು ಬರ್ಕೊಂಡು ಈಗ ಏನು ಮಾಡಬೇಕು, ಈ 2ನ ಇಲ್ಲಿರೋ ಪ್ರತಿಯೊಂದು ಮೆಟ್ರಿಕ್ಸ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ನೋಡಿ, 2 ಇಂಟು 0. ಓಕೆ, ಏನಾಗುತ್ತೆ ನೋಡಿ, 2 ಇಂಟು 0 0, 2 6 12 ಅದು ಬರೀರಿ. ನೆಕ್ಸ್ಟ್ 2 ಇಂಟು 1 2, 2 ಇಂಟು 3 ಎಷ್ಟಾಗುತ್ತೆ 6. ಈಗ ನಮ್ಗೇನು ಸಿಕ್ತು, 2B ಸಿಕ್ತು ನಮಗೆ. ಎ ಇಲ್ಲಿದೆ. ಓಕೆ, 2B ಇಲ್ಲಿ ಬಂದಿದೆ. ಸೊ ಇವೆರಡನ್ನೂ ನಾವೇನು ಮಾಡಬೇಕು, ಮಧ್ಯೆ ಏನಿದೆ ಪ್ಲಸ್ ಇದೆ ಅಂದರೆ ಹ್ಯಾಡ್ ಮಾಡಬೇಕು. ಸೊ ಅದರಿಂದ ಫಸ್ಟ್ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ಳೋಣ, ಎ ಪ್ಲಸ್ 2B. ಎ ಅಂತಂದರೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ, ಸೊ ಅದನ್ನು ಹಾಗೆ ಬರ್ಕೊಳ್ಳಿ. 4 5 1 2. ಓಕೆ, ಪ್ಲಸ್ 2B. ಸೊ ನಮಗೆ 2B ಇಲ್ಲಿ ಬಂದಿದೆಯಲ್ಲ, ಅದನ್ನು ಇಲ್ಲಿ ಬರ್ಕೊಳ್ಳಿ. ದಟ್ ಈಸ್ 0. ಓಕೆ, ಇಲ್ಲೇನು ಬಂದಿದೆ ಇದು 2B, ಅದನ್ನು ನಾವು ಇಲ್ಲಿ ಬರ್ಕೊಳ್ಬೇಕು. ಯಾವುದು 0 12 2 6. ಈ ಸ್ಟೆಪ್ ಕ್ಲಿಯರ್. ಸ್ಟೆಪ್ ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಈಸಿ ಇದೆ. ನೆಕ್ಸ್ಟ್ ಈಗ ಆ್ಯಡ್ ಮಾಡ್ಕೊಳ್ಳೋದು ಯಾವ ರೀತಿ, ಸ್ಟೆಪ್ ನೀಟಾಗಿ ಬರೀತಾ ಹೋಗ್ಬೇಕು. ನೋಡಿ, 4 ಪ್ಲಸ್ 0. ಓಕೆ, ಈ ರೀತಿ ಸ್ಟೆಪ್ಪನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. 5 ಪ್ಲಸ್ 12, 5 ಪ್ಲಸ್ 12. ನೆಕ್ಸ್ಟ್ 1 ಪ್ಲಸ್ 2. ನೆಕ್ಸ್ಟ್ 2 ಪ್ಲಸ್ 6. ಈ ಸ್ಟೆಪ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ಡೈರೆಕ್ಟಿಗೆ. 4 ಪ್ಲಸ್ 0 ಅಂದರೆ 4, 5 ಪ್ಲಸ್ 12 ಅಂದರೆ 17, 1 ಪ್ಲಸ್ 2 ಅಂದರೆ 3, ನೆಕ್ಸ್ಟ್ 2 ಪ್ಲಸ್ 6 ಅಂದರೆ 8. ನೋಡಿ ಎಷ್ಟು ಸಿಂಪಲ್, 4 ಮಾರ್ಕ್ಸ್. ಕ್ವಶನ್ ನಂಬರ್ 2, ಇಫ್ ಎ ಇಸ್ ಈಕ್ವಲ್ ಟು 3 2 2 0 ದೆನ್ ಫೈಂಡ್ ಎ ಪ್ಲಸ್ ಎ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್. ತುಂಬ ಸಿಂಪಲ್. ಫಸ್ಟ್ ಎ ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ, ಎ ಟ್ರಾನ್ಸ್ಪೋಸ್ ಮಾಡ್ಕೊಂಡು ಇವೆರಡನ್ನ ಆ್ಯಡ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ತುಂಬ ಸಿಂಪಲ್. ಫಸ್ಟ್ ಏನು ಗಿವನ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ, ಗಿವನ್ ಎ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು, ಎ ಟ್ರಾನ್ಸ್ಪೋಸ್ ಕಂಡುಹಿಡಬೇಕು. ಟ್ರಾನ್ಸ್ಪೋಸ್ ಅಂದರೆ ಏನಿಲ್ಲ, ಇಟ್ಸ್ ಜಸ್ಟ್ ರೋಸ್ ಇದನ್ನ ಕಾಲಮ್ ಆಗಿ ಕನ್ವರ್ಟ್ ಮಾಡೋದು, ಅದನ್ನೇ ನಾವು ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಯಾವ ರೀತಿ ನೋಡಿ, ಇದು ಫಸ್ಟ್ ರೋ, ಇದು ಸೆಕೆಂಡ್ ರೋ. ಫಸ್ಟ್ ರೋನ ಫಸ್ಟ್ ಕಾಲಮ್ ಬರೀರಿ, ಫಸ್ಟ್ ರೋ ಇದು ಫಸ್ಟ್ ಕಾಲಮ್ ಈ ರೀತಿ. ಈಗ ಸೆಕೆಂಡ್ ರೋ ಏನಿದೆ 2 0, ಅದು ಸೆಕೆಂಡ್ ಕಾಲಮ್ ಬರೀ. ಇಷ್ಟನ್ನು ಮಾಡೋದು ಎ ಟ್ರಾನ್ಸ್ಪೋಸ್. ಈಗೇನು ಮಾಡಬೇಕು, ಎ ಪ್ಲಸ್ ಎ ಟ್ರಾನ್ಸ್ಪೋಸ್, ಇದು ಈ ಮೆಟ್ರಿಕ್ಸ್ನ ಮಧ್ಯೆ ಏನಿದೆ ಪ್ಲಸ್ ಇದೆ ಅಂದರೆ ಆ್ಯಡ್ ಮಾಡಬೇಕು ಈ ರೀತಿ. ಸೊ ಎ ಮೆಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ, ಎ ಟ್ರಾನ್ಸ್ಪೋಸ್ ಇಲ್ಲೇನು ಬಂದಿದೆ ಅದನ್ನ ಇಲ್ಲಿ ಬರ್ಕೊಳ್ಳಿ. 3 2 2 0. ಇವೆರಡರ ಮಧ್ಯೆ ಏನಿದೆ ಪ್ಲಸ್ ಇದೆ ತಾನೆ, ಸೊ ಪ್ಲಸ್ ಮಾಡ್ಕೊಳ್ಳಿ. ಈಗ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಡೈರೆಕ್ಟಾಗಿ ಆನ್ಸರ್ ಮಾಡಬೇಡಿ, ಇದನ್ನ ಸ್ಟೆಪ್ಪನ್ನು ಬರೀಲೇಬೇಕು. ಮಾರ್ಕ್ಸ್ ಯಾಕಂದರೆ 4 ಮಾರ್ಕ್ಸ್ ಇರೋದ್ರಿಂದ ಈ ಸ್ಟೆಪ್ಪನ್ನು ಬರೀರಿ. 3 ಪ್ಲಸ್ 3. ಓಕೆ, 3 ಪ್ಲಸ್ 3, 2 ಪ್ಲಸ್ 2, 2 ಪ್ಲಸ್ 2, 2 ಪ್ಲಸ್ 2, 2 ಪ್ಲಸ್ 2. ನೆಕ್ಸ್ಟ್ 0 ಪ್ಲಸ್ 0 ಅಂದರೆ 0 ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಈಗ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. 3 ಪ್ಲಸ್ 3 ಅಂದರೆ 6. ಕ್ಲಿಯರ್. 2 ಪ್ಲಸ್ 2 ಅಂದರೆ 4, 2 ಪ್ಲಸ್ 2 ಅಂದರೆ 4, ನೆಕ್ಸ್ಟ್ 0. ನೋಡಿ, ಸಿಂಪಲ್ ಆಗಿದೆ ಆನ್ಸರ್. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 3, ಇಫ್ ದ ಮೆಟ್ರಿಕ್ಸ್ ಎ ಈಸ್ ಈಕ್ವಲ್ ಟು x1 3 4 ಈಸ್ ಎ ಸಿಂಗ್ಯುಲರ್ ದೆನ್ ಫೈಂಡ್ ಎಕ್ಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಕ್ವಶನ್ಸ್ ಎಷ್ಟು ಮಾರ್ಕ್ಸ್, 4 ಮಾರ್ಕ್ಸ್ ಕೇಳಿದ್ದಾರೆ, 4 ಮಾರ್ಕ್ಸ್. ಸೊ ಫಾರ್ ಸಿಂಗ್ಯುಲರ್ ಕಂಡೀಷನ್ ಏನು, ಫಾರ್ ಸಿಂಗ್ಯುಲರ್ ಗಿವನ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಫಾರ್ ಸಿಂಗ್ಯುಲರ್ ಕಂಡೀಷನ್ ಡಿಟರ್ಮಿನ್ ಎ ಇಸ್ ಈಕ್ವಲ್ ಟು 0 ಅಂತ ಫಾರ್ ಸಿಂಗ್ಯುಲರ್ಗೆ. ಸೊ ಅದರಿಂದ ಏನು ಮಾಡೋಣ, ಕೊಟ್ಟಿರೋಂಥ ಮೆಟ್ರಿಕ್ಸ್ನ ಡಿಟರ್ಮೆಂಟ್ ಮಾಡ್ಕೊಳ್ಳೋಣ. ಡಿಟರ್ಮೆಂಟ್ ಮಾಡ್ಕೊಂಡ್ವಿ ಇಸ್ ಈಕ್ವಲ್ ಟು 0. ಈಗ ಡಿಟರ್ಮೆಂಟ್ ಅಂದ್ರೆ ಏನು, ಈ ಡಿಟರ್ಮಿನ್ಸ್ ಡೆಫಿನೇಷನ್ ಏನು, ಇಸ್ ದ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್ ಇಸ್ ಕಾಲ್ಡ್ ಡಿಟರ್ಮೆಂಟ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲೇನು ಫಸ್ಟ್ ನಾವೇನು ಮಾಡ್ತೀವಿ, ಪ್ರಿನ್ಸಿಪಲ್ ಎಲಿಮೆಂಟ್ಸ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋಬೇಕು, ಗುಣಿಸ್ಕೋಬೇಕು. ಮೈನಸ್ ಪ್ರಾಡಕ್ಟ್ ಆಫ್ ರಿಮೈನಿಂಗ್ ಎಲಿಮೆಂಟ್ಸ್ ಅಂದರೆ ಉಳಿದಂಥ ಎಲಿಮೆಂಟ್ಸನ್ನು ಮಲ್ಟಿಪ್ಲೈ ಮಾಡಬೇಕು. ಸಿಂಪಲ್ ಅಷ್ಟೇ. ನೋಡಿ, 4 ಇಂಟು ಎಕ್ಸ್ ಎಷ್ಟಾಗುತ್ತೆ, 4x. ಕ್ಲಿಯರ್. ಮೈನಸ್ ಆಸ್ ಪರ್ ಫಾರ್ಮುಲಾ. ನೆಕ್ಸ್ಟ್ 1 ಇಂಟು 3 3 ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್. ಓಕೆ,
4x ಹಾಗೆ ಬರ್ಕೊಳ್ಳಿ, ಈ -3 ಏನಿದೆಯಲ್ಲ ಅದನ್ನ ಈ ಕಡೆ ತಗೊಳ್ಳಿ, ಆಗೇನಾಯಿತು 3 ಆಯಿತು. ನಮಗೆ x ಮಾತ್ರ ಬೇಕು, ಸೊ ಅದರಿಂದ ನಾನು 3 ಹಂಗೆ ಇಟ್ಕೊಳ್ಳಿ, 4 ಈ ಕಡೆ ಬನ್ನಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ. x = 3/4. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ವೆರಿ ಸಿಂಪಲ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 4, ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ whose angle of inclination is 45 degree which is the positive x axis. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ. ಗಿವನ್ ಇನ್ಕ್ಲಿನೇಷನ್ ಕೊಟ್ಟಿದ್ದಾರೆ 45, ಅದು ಬರ್ಕೊಳ್ಳಿ. ನಾವು ಏನು ಕಂಡುಹಿಡಿಬೇಕಂತ ಹೇಳ್ತಾರೆ? ಫೈಂಡ್ ದ ಸ್ಲೋಪ್ನ ಕಂಡುಹಿಡಿಬೇಕು. ಯಾವಾಗ ಟೀಟಾ ಕೊಟ್ಟಾಗ ಸ್ಲೋಪ್ ಫಾರ್ಮುಲಾ ಏನು? ದಟ್ ಈಸ್ ಸ್ಲೋಪ್ m = tan θ. ಸೊ ಟೀಟಾ ಕೊಟ್ಟಿದ್ದಾರೆ, ಟೀಟಾ ಸಬ್ಸ್ಟಿಟ್ಯೂಟ್ ಮಾಡಿ, ಆಗ ನಿಮಗೆ m ಸಿಗುತ್ತೆ. ಸೊ ನಾವೇನು ಮಾಡ್ತೀವಿ? ಟೀಟಾ ಬರ್ಕೊಂಡ್ವಿ. ಸೊ ಟೀಟಾ ಅಂದರೆ ಎಷ್ಟು? 45. ಸೊ ಬರ್ಕೊಂಡು ನಮಗೆ ಟೇಬಲ್ ಗೊತ್ತು, tan 45 ವ್ಯಾಲ್ಯೂ ಎಷ್ಟು? ದಟ್ ಈಸ್ 1. ನೋಡಿ ಎಷ್ಟು ಸಿಂಪಲ್. ಇದು 1 ಮಾರ್ಕ್ಸ್ ಕ್ವಶನ್. ಎಷ್ಟು? 4 ಮಾರ್ಕ್ಸ್. ಕ್ವಶನ್ ನಂಬರ್ 5, ಫೈಂಡ್ ದ ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ 2,3 and 3,1. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ಇದಂತೂ ವೆರಿ ಸಿಂಪಲ್. ಜಸ್ಟ್ ಏನು ಕೊಟ್ಟಿದೆ, ಏನು ಕಂಡುಹಿಡಿಬೇಕು ಅದು ನೋಡಿ, ಸ್ಲೋಪ್ ಕಂಡುಹಿಡಿಬೇಕು. ಸೊ 2 ಪಾಯಿಂಟ್ ಕೊಟ್ಟಿದ್ದಾರೆ. ಯಾವಾಗ 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಫಾರ್ಮುಲಾ ಏನಾಗುತ್ತೆ ನೋಡಿ. ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. 2 ಪಾಯಿಂಟ್ ಕೊಟ್ಟಿದ್ದಾರೆ. ಈ 2 ಪಾಯಿಂಟನ್ನು ಫಸ್ಟ್ನೇ ಪಾಯಿಂಟ್ x1 y1 ಅಂತ ತಗೊಳ್ಳಿ, ಎರಡನೇ ಪಾಯಿಂಟ್ x2 y2 ಅಂತ ತಗೊಳ್ಳಿ. ಈಗ ಸ್ಲೋಪ್ನ ಈ ರೀತಿ 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಫಾರ್ಮುಲಾ ಏನಾಗಿರುತ್ತೆ? ಸ್ಲೋಪ್ ಆಫ್ ದ ಸ್ಟ್ರೈಟ್ ಲೈನು ದಟ್ ಈಸ್ m = y2 - y1 / x2 - x1. ಸೊ ಇಲ್ಲೇನು ನಾವು ತಗೊಂಡಿದ್ದೆ ಆ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, y2 - y1 ಅಂದ್ರೇನು? 1 - 3. ಕ್ಲಿಯರ್? / x2 - x1 3 - 2. ಈಗ ಸಿಂಪ್ಲಿಫೈ ಮಾಡಿ. 1 - 3 ಅಂದರೆ -2 ಡಿವೈಡೆಡ್ ಬೈ 3 - 1 3 - 2 ಅಂದರೆ 1. ದಟ್ ಈಸ್ -2/1 ಅಂತಂದರೆ ಎಷ್ಟು? -2. ನೋಡಿ ಇಷ್ಟು ಸಿಂಪಲ್. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 6, ಕನ್ವರ್ಟ್ 120 ಡಿಗ್ರಿ ಇಂಟು ರೇಡಿಯನ್ಸ್ ಆ್ಯಂಡ್ 3π/2 ಇಂಟು ಡಿಗ್ರೀಸ್. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಕೇಳಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ಏನು ಹೇಳಿದ್ದಾರೆ? ಡಿಗ್ರಿಯಿಂದ ರೇಡಿಯನ್ಸ್ ಕನ್ವರ್ಟ್ ಮಾಡಿ, ಹಾಗೆ ರೇಡಿಯನ್ಸಿಂದ ಡಿಗ್ರಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಏನು ಮಾಡೋಣ? 120 ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡೋಣ. ಸೊ 120 ಫಸ್ಟ್ ಬರ್ಕೊಳ್ಳಿ. ಓಕೆ, ಡಿಗ್ರಿಯಿಂದ ರೇಡಿಯನ್ಸು. ಸೊ ಇದಕ್ಕೆ ನಾವು ರೇಡಿಯನ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಲ್ಟಿಪ್ಲೈ ಮಾಡಬೇಕು? π/180. ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 0 ಇಲ್ಲೂ 0 ಕ್ಯಾನ್ಸಲ್ ಆಯಿತಾ? ಓಕೆ, ನೆಕ್ಸ್ಟ್ 6 2 12 6 3 18 ಇಷ್ಟು ಬಂತು ತಾನೆ? ಆಗೇನಾಯಿತು? 2π / 3. ಇನ್ನೇನು ಉಳಿತು ಅದನ್ನು ಬರೀರಿ. 2π / 3. ಓಕೆ, ಇದೊಂದಾಯಿತು. ನೆಕ್ಸ್ಟ್ ಈಗ ರೇಡಿಯನ್ಸಿಂದ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಆಗ ನಾವು ರೇಡಿಯನ್ಸಿಂದ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಸೊ ಯಾವ್ದು ಮಲ್ಟಿಪ್ಲೈ ಮಾಡ್ತೀವಿ? ಜಸ್ಟ್ 180/π ಮಾಡ್ಕೊಳ್ತೀವಿ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೋಡಿ 2 1s, ಓಕೆ 2 9s, ಇಲ್ಲಿ 0 ಇದೆ. ಇಷ್ಟು ಕ್ಲಿಯರ್? ಇನ್ನು ನೋಡ್ಕೊಳ್ಳಿ, ಇನ್ನೇನು ಉಳಿತು? ಇಲ್ಲೂ π ಇದೆ, ಇಲ್ಲೂ π ಕ್ಯಾನ್ಸಲ್. ಇನ್ನೇನು ಉಳಿತು ಅದು ಬರೀ 3 × 9 3 × 90. ಓಕೆ, 3 × 90 ಅಂದರೆ ಎಷ್ಟು? 270 ಡಿಗ್ರಿ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್. ಎಷ್ಟು ಮಾರ್ಕ್ಸ್? 4 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 7, ಇಫ್ y = x³ + 3 cos x + 4 e⁻x + 2 ದೆನ್ ಫೈಂಡ್ dy/dx. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ನಾವೇನು ಮಾಡಬೇಕು? ಕೊಟ್ಟಿರೋಂಥ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಏನು ಕೊಟ್ಟಿದೆ ಅದನ್ನು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಪ್ರತಿಯೊಂದು ಫಂಕ್ಷನ್ಸನ್ನು ಸೆಪ್ರೇಟ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಈಗ x³ ಸಪ್ರೇಟ್ ಮಾಡಬೇಕು. ಇಲ್ಲಿ ನೋಡಿ 3 cos x, 3 ಕಾನ್ಸ್ಟೆಂಟ್ ಹೊರಗಡೆ ತಗೊಳ್ಳಿ, cos x ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲೂ ಅಷ್ಟೇ 4ನ ಹೊರಗಡೆ e⁻x ಡಿಫ್ರೆನ್ಷಿಯೇಟ್ ಮಾಡಿ, ಕಾನ್ಸ್ಟೆಂಟು ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಅಷ್ಟೇ ನೋಡಿ. ಈಗ ನಾವು ಸಪ್ರೇಟ್ ಆಗಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಮಾಡಿ ಸಪ್ರೇಟ್. ಈಗ ನಾವೇನು ಹೇಳಿದ್ದೀವಿ? x³ ಆಗಿ ರೀತಿ ಸಪ್ರೇಟ್ ಮಾಡಿ, 3 ಹೊರಗಡೆ ಇಟ್ವಿ, cos x ಡಿಫ್ರೆನ್ಷಿಯೇಟ್ ಮಾಡಿ, 4 ಕಾನ್ಸ್ಟೆಂಟು ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಮತ್ತೆ ಕಾನ್ಸ್ಟೆಂಟ್ 2ನ ಡಿಫ್ರೆನ್ಷಿಯೇಟ್ ಮಾಡಿ. ಈಗ ಪ್ರತಿಯೊಂದು ಫಂಕ್ಷನ್ಗೂ ನಮಗೆ ಫಾರ್ಮುಲಾ ಇದೆ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 4 ಮಾರ್ಕ್ಸ್ ಸಿಗುತ್ತೆ. ನೋಡಿ ಸಿಂಪಲ್, ಏನಿಲ್ಲ. ಜಸ್ಟ್ ಯಾವ ರೀತಿ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, x⁻³ ಅದು ಏನಿದೆ ನಮಗೆ ಫಾರ್ಮುಲಾ ಡೈರೆಕ್ಟಾಗಿ ಏನಿದೆ ಈ ರೀತಿ ಬರುತ್ತೆ. ಡಿಫ್ರೆನ್ಷಿಯೇಷನ್ x⁻n ಅಂದ್ರೇನು? n × x⁻n-1. ಬಟ್ n ಜಾಗದಲ್ಲಿ ಏನಿದೆ? 3 ಇದೆ. ಜಸ್ಟ್ 3ನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಓಕೆ, ಅವಾಗ ಏನಾಗುತ್ತೆ ನೋಡ್ಕೊಳ್ಳಿ. ನಾವು ಇಲ್ಲೇ ನಿಮಗೆ ಇದು ಮಾಡ್ಕೊಳ್ತೀನಿ. ಅವಾಗ ಏನಾಯಿತು? 3 × x 3 - 1 ಆಯಿತು. ಸೊ ನೆಕ್ಸ್ಟ್ ಏನಾಗುತ್ತೆ? 3x 3 - 1 ಸ್ಕ್ವಯರ್. ಸೊ ಏನಾಯ್ತು ಇಲ್ಲಿ? ಹಂಗಾರೆ 3x² ಆಯಿತು. ಕ್ಲಿಯರ್? ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಪ್ಲಸ್ ಇದು ಹಾಗೆ ಇಟ್ಕೊಳ್ಳಿ, 3 ಕಾನ್ಸ್ಟೆಂಟ್ ಹಾಗೆ ಇಟ್ಕೊಳ್ಳಿ, cos x ಡಿಫ್ರೆನ್ಷಿಯೇಟ್ ಮಾಡಿ. cos x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಯಿತು? -sin x. ಅದನ್ನ ಇಲ್ಲಿ ಬರೀ. ಈ ಸ್ಟೆಪ್ ಕ್ಲಿಯರ್? ಓಕೆ, +4 ಹಾಗೆ ಬರ್ಕೊಳ್ಳಿ. e⁻x ಡಿಫ್ರೆನ್ಷಿಯೇಟ್ ಮಾಡಿ.
ಏನಾಯಿತು ಇ ಟು ಪವರ್ ಎಕ್ಸ್. ಕಾನ್ಸೆಪ್ಟ್ ಕ್ಲಿಯರ್? ಓಕೆ. ಪ್ಲಸ್ 2 ಅಂದರೆ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ 3x² ಹಾಗೆ ಬರ್ಕೊಳ್ಳಿ. ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೈನಸ್, ದಟ್ ಈಸ್ ಓಕೆ. ಇಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಏನು ಮಾಡ್ತೀರಾ? 3 ಇದೆ. ಓಕೆ, ಮೈನಸ್ ಮೈನಸ್ ಆಯಿತು, 3 sin x. ನೆಕ್ಸ್ಟ್ 4e to the power of x. ನೋಡಿ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ನಂಬರ್ 8, ಫೈಂಡ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ y equal to 2x³ minus 1 at 1, 1. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ಸೊ ಇದು ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ದು. ಸೊ ಜಸ್ಟ್ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಅದು ನಾವು ಸ್ಲೋಪ್ ಕಂಡುಹಿಡಬೇಕು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಏನು ನೋಡ್ಕೊಳ್ಳಿ. m is equal to dy/dx into x, y. ಅಂದರೆ ಕೊಟ್ಟಿರೋಂಥ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ ಈ ಎಕ್ಸ್ ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದೇ ಸ್ಲೋಪ್. ಅಷ್ಟೇ, ವೆರಿ ಸಿಂಪಲ್. ಓಕೆ, ಏನು ಕೊಟ್ಟಿದೆ ಬರ್ಕೊಳ್ಳಿ. ಗಿವನ್ ಕೊಟ್ಟಿದ್ರೆ ಫಂಕ್ಷನ್ನು 1, 1 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವೇನು ಬೇಕಾದ್ರೆ x, y ಅಂತ ತಗೊಳ್ಳಿ. ನಾವು ಏನು ಮಾಡಬೇಕು? ಸ್ಲೋಪ್ ಕಂಡುಹಿಡಬೇಕು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಫಾರ್ಮುಲಾ ಇದೆ. ಸೊ ಫಸ್ಟ್ ಏನು ಮಾಡಬೇಕು? ಕೊಟ್ಟಿರೋ ಫಂಕ್ಷನ್ ಬರ್ಕೊಂಡ್ವಿ, ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿ 2ನ ಹಾಗೆ ಇಟ್ಕೊಳ್ಳಿ. x³ ನಾವು ಡಿಫ್ರೆನ್ಷಿಯೇಟ್ ಮಾಡೋ ಫಾರ್ಮುಲಾ ಏನು? x to power n into x power n minus 1. n ಜಾಗದಲ್ಲಿ ಏನಿದೆ? 3 ಇದೆ. ಆವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಏನಾಗುತ್ತೆ? 3 ಇಂಟು x ಇಂಟು n minus 1. 3 minus 1 ಅಂದರೆ ಏನು? 2. ಕ್ಲಿಯರ್? ಸೊ ಆಗ 2 ಆಲ್ರೆಡಿ ಇದೆ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ? x³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಷ್ಟು ಬಂತು? 3x² ಮೈನಸ್ ಕಾನ್ಸ್ಟೆಂಟ್ 1ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು? k ಅದು. ಓಕೆ, 0. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 2 ಇಂಟು 3 ಏನೋ? 6 x ಮೈನಸ್ 0 ಕ್ಯಾನ್ಸಲ್ ಮಾಡಿ. ಈಗೇನು ಮಾಡಿ? ಬಂದಿರೋಂಥ ಫಂಕ್ಷನ್ಗೆ ಒಂದು ಕೋಆರ್ಡಿನೇಟ್ ಕೊಟ್ಟಿದ್ದಾರೆ x, y. ಅಂದರೆ ಇಲ್ಲಿ x ಇದೆ ತಾನೆ, x ಜಾಗದಲ್ಲಿ ಏನು? 1 ಇದೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಷ್ಟೇ. 6 x ಜಾಗದಲ್ಲಿ 1² ಮಾಡಿ. ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತೀರಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 6 1² ಅಂದರೆ 1, 6 ಇಂಟು 1 ಅಂದರೆ 6. ಸೊ ಹಂಗಾರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ m ಎಷ್ಟು? 6. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 9, ಇಂಟಿಗ್ರೇಟ್ x³ plus 2x² plus 3x plus e to the power of x with respect to x. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್ ಇದೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಇದು ನಾವೇನು ಮಾಡಬೇಕು? ಇಂಟಿಗ್ರೇಷನ್ ಮಾಡಬೇಕು. ಫಸ್ಟ್ ಕೊಟ್ಟಿರುವಂಥ ಫಂಕ್ಷನ್ನ ಬರ್ಕೊಳ್ಳಿ. ಬರ್ಕೊಂಡಾಯ್ತಲ್ಲ? ಓಕೆ, i is equal to ಈ ರೀತಿ ಬಂದು ನೆಕ್ಸ್ಟ್ ಏನು ಮಾಡ್ತೀವಿ? ಸೆಪ್ರೇಟಾಗಿ ಇಂಟಿಗ್ರೇಟ್ ಮಾಡಿ, ಇಂಡಿವಿಜುವಲ್ ಆಗಿ. x³ ಒಂದ್ಸಲ ಸಪ್ರೇಟಾಗಿ ಮಾಡಿ. ಓಕೆ, ಈ ರೀತಿ 2 ಇದೆ, ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಳ್ಳಿ, x² ಇಂಟಿಗ್ರೇಟ್ ಮಾಡಿ. ಪ್ಲಸ್ 3 ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಳ್ಳಿ, x ಡಿಫ್ರೆನ್ಷಿಯೇಟ್ ಮಾಡಿ, e to power x ಡಿಫ್ರೆನ್ಷಿಯೇಟ್. ಏನಿಲ್ಲ, ಡೈರೆಕ್ಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಅದನ್ನು ಬರಿತಾ ಹೋಗ್ಬೇಕಷ್ಟೇ. ಈಗ x³ ಇಂಟಿಗ್ರೇಷನ್ ಮಾಡಿದ್ರೆ ಫಾರ್ಮುಲಾ ಏನು? ದಟ್ ಈಸ್ x to the power n plus 1 divided by n plus 1 plus c. ಅಂದರೆ ಫಸ್ಟ್ ನಾವು ಇಲ್ಲಿ x³ ಇಂಟಿಗ್ರೇಷನ್ ಎಷ್ಟು? 3. ಓಕೆ, ಆಗೇನಾಗುತ್ತೆ? 3 plus 1 ಅಂದಷ್ಟು 4. x to the power 4 divided by 4 ಆಗುತ್ತೆ. ಓಕೆ, ಅದನ್ನ ಇಲ್ಲಿ ಬರೀ x to the power 4 divided by 4 ಆಯಿತು. ಕ್ಲಿಯರ್? ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 2 ಇದೆ, ಹಾಗೆ ಬರ್ಕೊಳ್ಳಿ. ಕ್ಲಿಯರ್? ಇಂಟು x² ಅಂದರೆ ಈಗ n ಜಾಗದಲ್ಲಿ 2 ಹಾಕೊಳ್ಳಿ. ಆವಾಗ ಏನಾಯಿತು? 2 plus 1 3 ಅಂದರೆ x to the power 3 divided by 3 ಆಗುತ್ತೆ. ದಟ್ ಈಸ್ ಇಲ್ಲ, ಅದನ್ನ ಬರ್ಕೊಳ್ಳಿ. x to the power cube divided by 3. ಇಷ್ಟು ಕ್ಲಿಯರ್? ಓಕೆ, ಪ್ಲಸ್ 3 ಬರ್ಕೊಳ್ಳಿ. ಎಕ್ಸನ್ನು ನಾವೇನು ಮಾಡಬೇಕು? ಇಂಟಿಗ್ರೇಷನ್ ಮಾಡಿ. ಎಕ್ಸನ್ನು ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ? x² divided by 2 ಆಗುತ್ತೆ. ಅದನ್ನ ಇಲ್ಲಿ ಬರೀರಿ. ಓಕೆ, x² divided by 2 ಪ್ಲಸ್ e to power x ಇಂಟಿಗ್ರೇಷನ್ ಮಾಡಿ. ಏನಾಗುತ್ತೆ? e to the power x ಆಯಿತು, ಪ್ಲಸ್ c. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ಕ್ವಶನ್ ನಂಬರ್ 10, ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ 1:2 x dx ಅಂದ್ರೆ ಎಷ್ಟು ಮಾರ್ಕ್ಸು? 4 ಮಾರ್ಕ್ಸ್. ಸೊ ಇಲ್ಲಿ ಲಿಮಿಟ್ಸ್ ಕೊಟ್ಟಿದ್ದಾರೆ, ಸೊ ಅದು ನೋಡ್ಕೊಳ್ಳಿ. ಓಕೆ, ಫಸ್ಟ್ ನಾವೇನು ಮಾಡೋಣ? ಕೊಟ್ಟಿರೋಂಥ ಫಂಕ್ಷನ್ನ ಇಂಟಿಗ್ರೇಷನ್ ಮಾಡೋಣ. ಓಕೆ, ಫಸ್ಟ್ ಕೊಟ್ಟಿರೋ ಬರ್ಕೊಳ್ಳಿ. ನೆಕ್ಸ್ಟ್ ಇಂಟಿಗ್ರೇಷನ್ ಮಾಡಿ. ಯಾವ ರೀತಿ ಅಂತಂದ್ರೆ, ಇಂಟಿಗ್ರೇಷನ್ ಆಫ್ ಎಕ್ಸನ್ನು ಇಂಟಿಗ್ರೇಷನ್ ಮಾಡಿದ್ರೆ x² by 2 ಆಗುತ್ತೆ. ಅದನ್ನ ಇಲ್ಲಿ ಬರೀರಿ. ಓಕೆ, ಲಿಮಿಟ್ಸ್ ಕೊಟ್ಟಿದ್ದಾರೆ 1:2, ಅದನ್ನ ಇಲ್ಲಿ ಬರೀರಿ. ಈ ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ಏನು ಮಾಡೋಣ? ನಾವು ಈ ಎಕ್ಸ್ ಜಾಗಕ್ಕೆ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಿ, ಆಮೇಲೆ ಲೋಯರ್ ಲಿಮಿಟ್ ಹಾಕಿ, ಮೈನಸ್ ಮಾಡಿ. ನೋಡಿ ಈ ರೀತಿ ಫಸ್ಟ್ ಏನು ಮಾಡ್ತಾ ಇದ್ದೀವಿ? ಫಸ್ಟು ಅಪ್ಪರ್ ಲಿಮಿಟ್ ಅಂದರೆ 2² ಎಕ್ಸ್ ಜಾಗದಲ್ಲಿ 2 ಹಾಕಿ ಡಿವೈಡೆಡ್ ಬೈ 2 ಇದೆ.
ಮೈನಸ್ ನೆಕ್ಸ್ಟ್ ಲೋಯರ್ ಲಿಮಿಟ್ ಎಕ್ಸ್ ಜಾಗಕ್ಕೆ ಅಂದರೆ 1 ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ 2 ಆಯಿತು. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. 2 ಸ್ಕ್ವೇರ್ ಅಂದರೆ ಎಷ್ಟು 4 ಓಕೆ ಡಿವೈಡ್ ಬೈ 2 ಮೈನಸ್ 1 ಸ್ಕ್ವೇರ್ ಅಂದರೆ 1 ಡಿವೈಡ್ ಬೈ 2. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ನೋಡಿ ಸಿಂಪ್ಲಿಫೈ ಮಾಡಿ. 2 1s 2 2s ಇಷ್ಟು ಬಂತು ತಾನೆ. ಆಗೇನು ಮಾಡ್ತೀವಿ 2ನ ಹಾಗೆ ಬರ್ಕೊಳ್ಳಿ. ಸೊ ಇಲ್ಲಿ ಮೈನಸ್ 1/2 ಇದೆ. ಇಷ್ಟು ಕ್ಲಿಯರ್. ನೆಕ್ಸ್ಟ್ 2ನ ಎಲ್ ಸಿ ಎಮ್ ತೊಗೊಳ್ಬೇಕಾದ್ರೆ 2 is the LCM. ಸೊ ಇಲ್ಲೇನಿಲ್ಲ 1 at 2 ಆಗುತ್ತೆ. 2 into 2 4 minus 1. ಇಷ್ಟು ಕ್ಲಿಯರ್. 4 minus 1 ಅಂದರೆ ಎಷ್ಟು 3 divided by 2 ಆಯಿತು. ಸೊ ನಮಗೆ ಈಗ ಇಂಟಿಗ್ರೇಷನ್ ಎಷ್ಟು ಬಂತು ದಟ್ ಈಸ್ 3 divided by 2. ಇದು ಈ ಕ್ವಶನ್ಸ್ಗೆ ಆನ್ಸರ್. ಸೆಕ್ಷನ್ ಬಿ ಕ್ವಶನ್ ನಂಬರ್ 11. ವೆರಿಫೈ ವೆದರ್ AB is equal to BA for the matrices A is equal to 3 7 4 0 and B is equal to 1 2 7 3. ಎಷ್ಟು ಮಾರ್ಕ್ಸ್ 5 ಮಾರ್ಕ್ಸ್. ಸೊ ಇಲ್ಲಿ ವೆರಿ ಕ್ವಶನ್ ಸಿಂಪಲ್ ಇದೆ. 2 ಮೆಟ್ರಿಕ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡಬೇಕು AB ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ BA ಫೈಂಡ್ ಔಟ್ ಮಾಡಿ. ಸೊ ಇವೆರಡು ಈಕ್ವಲ್ ಇದೆಯಾ ಅನ್ನೋದನ್ನ ವೆರಿಫೈ ಮಾಡಬೇಕು ಅಷ್ಟೇ. ಓಕೆ ಫಸ್ಟ್ ಏನು ಮಾಡೋಣ, ಕೊಟ್ಟಿರೋ 2 ಮೆಟ್ರಿಕ್ಸ್ನ ಬರ್ಕೊಂಡಾಯ್ತಲ್ಲ. ನೆಕ್ಸ್ಟ್ ಏನು ಮಾಡೋಣ, ಫಸ್ಟ್ AB ಫೈಂಡ್ ಔಟ್ ಮಾಡೋಣ. AB ಇಸ್ ಮಲ್ಟಿಪ್ಲಿಕೇಶನ್ಸ್. ಓಕೆ ಸೊ ಫಸ್ಟ್ ಮೆಟ್ರಿಕ್ಸ್ ಏನಿದೆ A ಇದೆ, ಸೊ ಅದನ್ನ ಇಲ್ಲಿ ಬರ್ಕೊಂಡ್ವಿ. B ಮೆಟ್ರಿಕ್ಸ್ ಏನು, ಸೊ ಈ ಮೆಟ್ರಿಕ್ಸ್ನ ಇಲ್ಲಿ ಬರ್ಕೊಂಡ್ವಿ. ಇಷ್ಟು ಕ್ಲಿಯರ್. ಈಗ ನಾವು ಮಲ್ಟಿಪ್ಲಿಕೇಶನ್ ಯಾವ ರೀತಿ ಫಸ್ಟ್ ರೋ ಫಸ್ಟ್ ಕಾಲಮ್. ಓಕೆ ನೋಡಿ ಯಾವ ರೀತಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಅದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ನೇ ಎಲಿಮೆಂಟ್ ಇದೆಯಲ್ಲ, ಈ ಎಲಿಮೆಂಟ್ ಫಸ್ಟ್ನೇ ರೋ ಫಸ್ಟ್ನೇ ಕಾಲಮ್ ಅಂದರೆ ಈ ಎಲಿಮೆಂಟ್ ಜೊತೆ ಫಸ್ಟ್ ಮಲ್ಟಿಪ್ಲೈ ಆಗಬೇಕು. 3 into 1 ಎಷ್ಟಾಗುತ್ತೆ ದಟ್ ಈಸ್ 3 ಆಯಿತು. ಕ್ಲಿಯರ್. ನೆಕ್ಸ್ಟ್ ಈಗ ಫಸ್ಟ್ನೇ ರೋ ಫಸ್ಟ್ನೇ ಕಾಲಮಲ್ಲಿ ಅಂದರೆ ಸೆಕೆಂಡ್ನೇ ಎಲಿಮೆಂಟ್ ಜೊತೆನೇ ಮಲ್ಟಿಪ್ಲೈ ಆಗಬೇಕು. ಅಂದರೆ 7 into 7 ಮಧ್ಯ ಪ್ಲಸ್ ಹಾಕೊಳ್ಳಿ. 7 into 7 ಅಂದರೆ 49 ಆಯ್ತಾ. ನೆಕ್ಸ್ಟ್ ಈಗ ಫಸ್ಟ್ನೇ ರೋ ಸೆಕೆಂಡ್ನೇ ಕಾಲಮ್ 3 into 2 6 7 into 3 ಎಷ್ಟಾಯಿತು 21. ಕ್ಲಿಯರ್. ನೆಕ್ಸ್ಟ್ ಈಗ ಸೆಕೆಂಡ್ನೇ ರೋ ಫಸ್ಟ್ನೇ ಕಾಲಮ್ 4 into 1 ಎಷ್ಟಾಗುತ್ತೆ 4. 0 into 7 ಎಷ್ಟಾಗುತ್ತೆ 0. ನೆಕ್ಸ್ಟ್ ಸೆಕೆಂಡ್ನೇ ರೋ ಸೆಕೆಂಡ್ನೇ ಕಾಲಮ್ 4 into 2 8 ಆಗುತ್ತೆ. 0 into 3 0 ಆಯಿತು. ಇಷ್ಟೇ ಕ್ಲಿಯರ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 49 plus 3 ಎಷ್ಟಾಗುತ್ತೆ ದಟ್ ಈಸ್ 52 ಆಯಿತು. 6 plus 21 ದಟ್ ಈಸ್ 27 ಆಗುತ್ತೆ. 4 plus 0 4 8 plus 0 8. ಇದು ನಮಗೆ AB ಸಿಕ್ತು. ನಾವು ಇನ್ನೊಂದು ಕಂಡುಹಿಡಿಯಬೇಕು BA. BA ಯಾವ ರೀತಿ ಕಂಡುಹಿಡಿತೀರಾ, ಫಸ್ಟ್ BA ಬರ್ಕೊಂಡಾಯ್ತಾ. B ಮೆಟ್ರಿಕ್ಸ್ ಏನಿದೆ ಅದನ್ನು ಬರ್ಕೊಂಡ್ವಿ, A ಮೆಟ್ರಿಕ್ಸ್ ಏನಿದೆ ಅದನ್ನು ಇಲ್ಲಿ ಬರ್ಕೊಂಡ್ವಿ. ಸೊ ಇಲ್ಲೂ ಏನು ಮಾಡಬೇಕೀಗ ನಾವು ಮಲ್ಟಿಪ್ಲಿಕೇಶನ್ ಈ ರೀತಿ ರೋಸ್ ಇಂಟು ಕಾಲಮ್. ಈಗ ಫಸ್ಟ್ನೇ ರೋ ಫಸ್ಟ್ನೇ ಕಾಲಮ್ ನೋಡ್ಕೊಳ್ಳಿ. ಫಸ್ಟ್ನೇ ರೋ ಏನಿದೆ ಫಸ್ಟ್ನೇ ರೋ ಫಸ್ಟ್ನೇ ಕಾಲಮ್ 1 into 3 3 2 into 4 4 8 1 into ಫಸ್ಟ್ನೇ ರೋ ಸೆಕೆಂಡ್ನೇ ಕಾಲಮ್ 1 into 7 7 2 into 0 ದಟ್ ಈಸ್ 0. ಈಗ ಸೆಕೆಂಡ್ನೇ ರೋ ಫಸ್ಟ್ನೇ ಕಾಲಮ್ 7 into 3 7 ಮೂರಲಿ 21 ಪ್ಲಸ್ 3 into 4 4 ಮೂರಲಿ 12. ನೆಕ್ಸ್ಟ್ ಸೆಕೆಂಡ್ನೇ ರೋ ಸೆಕೆಂಡ್ನೇ ಕಾಲಮ್ 7 7 49 3 into 0 ಎಷ್ಟಾಗುತ್ತೆ 0. ಈಗ ಸಿಂಪ್ಲಿಫೈ ಮಾಡಿ. 8 3 ಎಷ್ಟು 11 7 plus 0 ಎಷ್ಟು 7 21 plus 12 ಎಷ್ಟಾಗುತ್ತೆ 33 33. 49 plus 0 ದಟ್ ಈಸ್ 49. ಇಷ್ಟು ಕ್ಲಿಯರ್. ನಮ್ಗೆ ಈಗೇನಾಯಿತು ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ AB ಇಷ್ಟು ಬಂದಿದೆ, ಎಷ್ಟು ಬಂದಿದೆ ಇಷ್ಟು. ಅದೇ ರೀತಿ B ಎಷ್ಟು ಬಂದಿದೆ ಇವೆರಡು ನೋಡಿ. ಇವೆರಡು ಮೆಟ್ರಿಕ್ಸ್ ಅಬ್ಸರ್ವ್ ಮಾಡಿ, ಎಲಿಮೆಂಟ್ ಸೇಮ್ ಇದೆಯಾ, ಎಲಿಮೆಂಟ್ಸ್ ಈಸ್ ನಾಟ್ ಈಕ್ವಲ್. ಸೊ ಅದರಿಂದ ನಾವೇನು ನೋಡ್ತೀವಿ AB ಈಸ್ ನಾಟ್ ಈಕ್ವಲ್ ಟು BA. ಸೊ ಅದರಿಂದ ನಾವು ಇಲ್ಲೇನು ಮಾಡಬೇಕು, ಏನು ಎಲಿಮೆಂಟ್ಸ್ ಇದೆ ಆ ABದು ಏನು ಬರ್ತದೆ ಅದನ್ನ ಇಲ್ಲಿ ಬರ್ಕೊಳ್ಳಿ. 52 27 4 8. BAದೇನು ಎಲಿಮೆಂಟ್ ಬಂತು 11 7 33 ಸೊ 49. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನೇ ಅಬ್ಸರ್ವ್ ಮಾಡಿ. ಇಲ್ಲಿ 52 ಇದೆ 11 ಇದೆ, ಸೇಮ್ ಇದೆಯಾ ಸೇಮ್ ಇಲ್ಲ. ಸೊ ಅದಕ್ಕೆ ನಾಟ್ ಈಕ್ವಲ್. ಸೊ ಅದಕ್ಕೆ ಏನು ವೆರಿಫೈ ಮಾಡಿದ್ರೆ ಸರಿ ಈಕ್ವಲ್ ಇದೆ ಇಲ್ಲ, ಸೊ ಅದಕ್ಕೆ ನಾಟ್ ಈಕ್ವಲ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು 5 ಮಾರ್ಕ್ಸ್.
ಕ್ವಶನ್ ನಂಬರ್ 12, ಫೈಂಡ್ ಅಡ್ಜಾಯಿಂಟ್ ಆಫ್ ದ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 2 3 4. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್. ಸಿ ಇಲ್ಲಿ ನೋಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡಿ. ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್ ಅಂತಂದ್ರೆ ನಾವೇನ್ ಮಾಡಬೇಕು, 4, ಸೊ ಸೆಕೆಂಡ್ ಆರ್ಡರ್ ಇದೆ. ಸೊ ಈಗ ಸೆಕೆಂಡ್ ಆರ್ಡರ್ ಇಂದ 4 ಎಲಿಮೆಂಟ್ಸ್ ಬರುತ್ತೆ. ಪ್ರತಿ ಒಂದು ಎಲಿಮೆಂಟ್ಸ್ ನಾವು ಕೋ ಫ್ಯಾಕ್ಟರ್ನ ಕಂಡುಹಿಡಿಬೇಕು. ಆಮೇಲೆ ನೆಕ್ಸ್ಟ್ ಅಡ್ಜಾಯಿಂಟ್ ನ ಕಂಡುಹಿಡಿಬೇಕು. ಸೊ ಫಸ್ಟ್ ನಾವು ಪ್ರತಿ ಒಂದು ಎಲಿಮೆಂಟ್ಸ್ ನ ಏನ್ ಮಾಡೋಣ, ಕೋ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ಕೋ ಫ್ಯಾಕ್ಟರ್ ಆಫ್, ಫಸ್ಟ್ ಕೊಟ್ಟಿರೋದು ಏನ್ ಮೆಟ್ರಿಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ ಫಸ್ಟ್ನೇ ಎಲಿಮೆಂಟ್ ಕೋ ಫ್ಯಾಕ್ಟರ್ ಬರ್ಕೊಳ್ಳಿ. ಕೋ ಫ್ಯಾಕ್ಟರ್ ಆಫ್ 1. ಕೋ ಫ್ಯಾಕ್ಟರ್ ಯಾವ ರೀತಿ ಕಂಡುಹಿಡಿಯೋದು ಅಂದ್ರೆ ಏನಿಲ್ಲ, ಸೊ ಯಾವ ಎಲಿಮೆಂಟ್ ನೀವು ಕೋ ಫ್ಯಾಕ್ಟರ್ ಕಂಡುಹಿಡಿತೀರಾ ಆ ಎಲಿಮೆಂಟ್ ರೋ ಮತ್ತೆ ಕಾಲಮ್ ಎರಡೂ ಕ್ಲೋಸ್ ಮಾಡಿ. ಏನು ಉಳಿಯುತ್ತೆ ಅದು ಬರೀರಿ, 4 ತಾನೆ, ಸೊ ಅದನ್ನ ಬರೀತೀವಿ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 2. ಆ ಎಲಿಮೆಂಟ್ ರೋ ಕಾಲಮ್ ಎರಡೂ ಕ್ಲೋಸ್ ಮಾಡಿ. ನೆಕ್ಸ್ಟ್ ಉಳಿಯೋದೇನು? 3, ಸೊ ಅದನ್ನ ಬರೀ. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 3. ಈ ಎಲಿಮೆಂಟ್ ಇರೋ ಓಕೆ ರೋ ಮತ್ತೆ ಕಾಲಮ್, ಸೊ ರೋ ಕಾಲಮ್ ಎರಡೂ ಕ್ಲೋಸ್ ಮಾಡಿ. ಎಷ್ಟಾಯ್ತು ಉಳಿಯೋದು? 2, ಅದನ್ನಿಲ್ಲಿ ಬರೀರಿ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 4. ಎಲಿಮೆಂಟ್ ರೋ ಕಾಲಮ್ ಎರಡೂ ಕ್ಲೋಸ್ ಮಾಡಿ. ಇನ್ನೇನು ಉಳಿತು? 1, ಅದನ್ನ ಬರೀ. ಇಷ್ಟು ಕ್ಲಿಯರ್. ಈ ಸ್ಟೆಪ್ ಕಂಡ ಓಕೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಸೈನ್ ಅಪ್ಲೈ ಮಾಡಬೇಕು. ಸೆಕೆಂಡ್ ಆರ್ಡರ್ಗೆ ಪ್ಲಸ್ ಮೈನಸ್ ಮೈನಸ್ ಪ್ಲಸ್, ಈ ರೀತಿ ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಓಕೆ, 4, ನೆಕ್ಸ್ಟ್ -3, ನೆಕ್ಸ್ಟ್ -2, ನೆಕ್ಸ್ಟ್ 1. ಇದು ನಾವು ಅರೇಂಜ್ ಆಗಿ ಬರ್ಕೊಬೇಕು. ಓಕೆ, ಇಲ್ಲಿ ಮೆಟ್ರಿಕ್ಸ್ ಅಲ್ಲಿ ಬರ್ಕೊಳ್ಳೋಣ. ಕೋ ಫ್ಯಾಕ್ಟರ್ ಆಫ್ ಮೆಟ್ರಿಕ್ಸ್ ಎ. ಈಗ ಆರ್ಡರ್ ಹಿಂಗೆ ರೋ ವೈಸ್ ತಗೊಂಡಿದ್ದೀವಿ, ರೋ ವೈಸ್ ಬರೀಬೇಕು. ಹಿಂಗೆ 4 -3 -2 1. ಈಗ ನಮ್ಗೆ ಅಡ್ಜಾಯಿಂಟ್ ಬೇಕು ಅಂತಂದ್ರೆ ಜಸ್ಟ್ ನಾವು ಏನು ಮಾಡ್ಕೊಳ್ತೀವಿ, ಅಡ್ಜಾಯಿಂಟ್ ಅಂದರೆ ಜಸ್ಟ್ ನಾವು ಈ ಮೆಟ್ರಿಕ್ಸ್ ಕೋ ಫ್ಯಾಕ್ಟರ್ಸ್ ಏನು ಬಂದಿರುತ್ತಲ್ಲ ಅದನ್ನು ನಾವು ಟ್ರಾನ್ಸ್ಪೋಸ್ ಮಾಡಿದ್ರೆ ಅದೇ ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್ ಆಗುತ್ತೆ. ನೋಡಿ ಸಿಂಪಲ್. ಯಾವ ರೀತಿ ಅಂತಂದರೆ, ಸೊ 4 ಫಸ್ಟ್ನೇ ರೋ ಫಸ್ಟ್ನೇ ಕಾಲಮ್ ಬರೀ. 4 -3 ಇದೆ ಫಸ್ಟ್ನೇ ರೋ ಇದೆ, ಇದು ಫಸ್ಟ್ನೇ ಕಾಲಮ್ ಬರೀ. ಅದೇ ರೀತಿ ಸೆಕೆಂಡ್ನೇ ರೋ ಸೆಕೆಂಡ್ನೇ ಕಾಲಮ್ ಬರೀ. ಈ ರೀತಿ ನೋಡಿ, ಇಷ್ಟು ಬರೆದ್ರೆ ನಾವು ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 13, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ದ ಮೆಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 3 2 4 5. 5 ಮಾರ್ಕ್ಸ್ ಇದೆ. ಓಕೆ, ಸೊ ನಾವಿಲ್ಲಿ ಏನು ಕೊಟ್ಟಿದ್ದಾನೆ ಫಸ್ಟ್ ಬರ್ಕೊಳ್ಳಿ. ಗಿವನ್ ಎ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಐ ಅಂದ್ರೆ ಯೂನಿಟ್ ಮೆಟ್ರಿಕ್ಸ್. ಸೊ ಇಲ್ಲಿ ಯಾಕೆ ನಾವು ತಗೊಂಡಿವಿ ಅಂದ್ರೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ನಾವು ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನು? ಡಿಟರ್ಮಿನೆಂಟ್ ಎ ಮೈನಸ್ ಲ್ಯಾಂಬ್ಡಾ ಐ. ಓಕೆ, ಇದು ಯೂನಿಟ್ ಮೆಟ್ರಿಕ್ಸ್. ಸೊ ಈಸ್ ಈಕ್ವಲ್ ಟು 0 ಅಷ್ಟೇ. ಸೊ ಅದಕ್ಕೆ ಏನು ಮಾಡೋಣ, ಈ ರೀತಿ ನಾವು ಸಿಂಪ್ಲಿಫೈ ಮಾಡಬೇಕು. ಫಸ್ಟ್ ಎ ಮೆಟ್ರಿಕ್ಸ್ನ ಬರ್ಕೊಳ್ಳಿ. ಮೈನಸ್ ಇದೆ ಮೈನಸ್, ಲ್ಯಾಂಬ್ಡಾ ಇದೆ ಲ್ಯಾಂಬ್ಡಾ. ಐ ಅಂತಂದ್ರೆ ನಮಗೇನು? ಯೂನಿಟ್ ಮೆಟ್ರಿಕ್ಸ್, ದಟ್ ಈಸ್ ಪ್ರಿನ್ಸಿಪಲ್ ಡಯಾಗ್ನಲ್ 1 1 ಇರುತ್ತೆ, ರಿಮೈನ್ ಎಲಿಮೆಂಟ್ಸ್ 0 ಇರುತ್ತೆ. ಈಸ್ ಈಕ್ವಲ್ ಟು 0 ಆಸ್ ಪರ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಮಾಡಿ, ಈ ಮೆಟ್ರಿಕ್ಸ್ನ ಹಾಗೆ ಬರ್ಕೊಳ್ಳಿ. ಮೈನಸ್ ಇದೆ ಮೈನಸ್, ಈ ಲ್ಯಾಂಬ್ಡಾ ಈ ಎಲಿಮೆಂಟ್ ಮಲ್ಟಿಪ್ಲೈ ಆಗಿ ಲ್ಯಾಂಬ್ಡಾ ಇಂಟು 1, ಇಲ್ಲೂ ಲ್ಯಾಂಬ್ಡಾ ಇಂಟು 1, ಇನ್ನು ಉಳಿದ ಎಲಿಮೆಂಟ್ 0. ಈ ಎರಡು ಮೆಟ್ರಿಕ್ಸ್ ಮಧ್ಯೆ ಮೈನಸ್ ಇದೆ, ಸೊ ಮೈನಸ್ ಮಾಡ್ಕೊಳ್ಳಿ. ಸೊ ಹಾಗೇನಾಗುತ್ತೆ 3 ಮೈನಸ್ ಲ್ಯಾಂಬ್ಡಾ, ಸೊ ಅದನ್ನ ಇಲ್ಲಿ ಬರೀತಾ ಇದ್ದೀವಿ. 3 ಮೈನಸ್ ಲ್ಯಾಂಬ್ಡಾ. 2 ಮೈನಸ್ 0 ಅಂದರೆ 2. ಇಲ್ಲ ಅಷ್ಟೇ, 4 ಮೈನಸ್ 0 ಅಂದರೆ 4 ಆಗುತ್ತೆ. 5 ಮೈನಸ್ ಲ್ಯಾಂಬ್ಡಾ, 5 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಈಗ ಡಿಟರ್ಮೆಂಟ್ ಆಗಿರೋದ್ರಿಂದ ಸೊ ನಾವೇನು ಮಾಡ್ತೀವಿ, ಏನು ಡಿಟರ್ಮೆಂಟ್? ವಾಟ್ ಇಸ್ ಡಿಟರ್ಮೆಂಟ್? ಡಿಟರ್ಮೆಂಟ್ ಇಸ್ ದ ಪ್ರಾಡಕ್ಟ್ ಆಫ್ ಪ್ರಿನ್ಸಿಪಲ್ ಎಲಿಮೆಂಟ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ರಿಮೈನ್ ಎಲಿಮೆಂಟ್ಸ್ ಇಸ್ ಕಾಲ್ಡ್ ಡಿಟರ್ಮೆಂಟ್. ಸೊ ಫಸ್ಟ್ ನಾವು ಪ್ರಾಡಕ್ಟ್ ಅಂದ್ರೆ ಏನು? ಮಲ್ಟಿಪ್ಲೈ ಮಾಡಬೇಕು. ಈ ಪ್ರಿನ್ಸಿಪಲ್ ಎಲಿಮೆಂಟ್ಸ್ನ ಫಸ್ಟ್ ಮಲ್ಟಿಪ್ಲೈ ಮಾಡಿ. 3 ಮೈನಸ್ ಲ್ಯಾಂಬ್ಡಾ ಇಂಟು 5 ಮೈನಸ್ ಲ್ಯಾಂಬ್ಡಾ, ಅದನ್ನೆಲ್ಲಿ ಬರೀತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ಮೈನಸ್ ಇದೆ ಆಸ್ ಫಾರ್ಮುಲಾ. ನೆಕ್ಸ್ಟ್ 4 ಇಂಟು 2 ಎಷ್ಟಾಗುತ್ತೆ? 8 ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್. ನೆಕ್ಸ್ಟ್ ನೀವು ಮಲ್ಟಿಪ್ಲೈ ಮಾಡಿ. 3 ಇಂಟು 5 ಎಷ್ಟಾಗುತ್ತೆ? 3 5 15. ನೆಕ್ಸ್ಟ್ ಪ್ಲಸ್ ಇದೆ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. 3 ಇಂಟು ಲ್ಯಾಂಬ್ಡಾ 3 ಲ್ಯಾಂಬ್ಡಾ. ಇಷ್ಟು ಕ್ಲಿಯರ್. ನೋಡಿ, ಮೈನಸ್ ಇದೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಲ್ಯಾಂಬ್ಡಾ ಇಂಟು 5 5 ಲ್ಯಾಂಬ್ಡಾ. ಸ್ಟೆಪ್ ಕ್ಲಿಯರ್. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಲ್ಯಾಂಬ್ಡಾ ಸ್ಕ್ವೇರ್ ಆಯಿತು. ಮೈನಸ್ ಓಕೆ 8 ಇದೆ ಇಸ್ ಈಕ್ವಲ್ ಟು 0. ಇಷ್ಟು ಕ್ಲಿಯರ್. ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಫಸ್ಟ್ ಹೈಯೆಸ್ಟ್ ಡಿಗ್ರಿ ಬರ್ಕೊಳ್ಳಿ. ಎಷ್ಟು? ಯಾವುದು? ಲ್ಯಾಂಬ್ಡಾ ಸ್ಕ್ವೇರ್. ಅರೇಂಜ್ ಆಗಿ ಬರ್ಕೊಳ್ಳಿ. ನೋಡಿ, -3 ಲ್ಯಾಂಬ್ಡಾ ಮೈನಸ್ 5 ಲ್ಯಾಂಬ್ಡಾ ಏನಾಗುತ್ತೆ? -8 ಲ್ಯಾಂಬ್ಡಾ ಆಯಿತು. ಇನ್ನುಳಿದೇನು? 15 ಮೈನಸ್ 8. ಓಕೆ, 15 ಮೈನಸ್ 8 ಅಂದರೆ ಎಷ್ಟು? ಸೊ ಪ್ಲಸ್ 7 ಆಗುತ್ತೆ ಇಸ್ ಈಕ್ವಲ್ ಟು 0. ಸೊ ಇದನ್ನೇ ನಾವು ಏನಂತ ಕರಿತೀವಿ? ಕ್ಯಾರೆಕ್ಟರಿಸ್ಟಿಕ್ಸ್
ಈಕ್ವೇಶನ್ ಅಂತ ಕರಿತೀವಿ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. Question number 14. Find the equation of straight line passing through the point 1, 2 which make an angle 45 degree to the x-axis. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್. ಸೊ ಏನು ಕೊಟ್ಟಿದ್ದನ್ನು ಫಸ್ಟ್ ಬರ್ಕೊಳ್ಳಿ. ಓಕೆ, ಒಂದು ಆ್ಯಂಗಲ್ ಕೊಟ್ಟಿದ್ದಾರೆ, ಒಂದು ಪಾಸಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಅದನ್ನ ಇಲ್ಲಿ ಬರ್ಕೊಂಡು ಇನ್ನೇನು ಕಂಡಿಬೇಕು? ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ನ ಕಂಡಿಬೇಕು. ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಏನು ಫಾರ್ಮುಲಾ? ಈ ರೀತಿ ಕೊಟ್ಟಾಗ ಆ್ಯಂಗಲ್ ಮತ್ತು ಪಾಸಿಂಗ್ ಪಾಯಿಂಟ್ ಕೊಟ್ಟಾಗ ಫಾರ್ಮುಲಾ ಏನು? y ಮೈನಸ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಡ್ಯಾಶ್. ಕೊಟ್ಟಿರೋಂಥ ಪಾಸಿಂಗ್ ಪಾಯಿಂಟ್ನ x1 y1 ಅಂತ ತಗೊಳ್ಳಿ. ಓಕೆ, ಸೊ ನನಗೆ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. y ಹಾಗೆ ಬರ್ರಿ, ಮೈನಸ್ y1 ಅಂತಂದರೆ 2 ಇಸ್ ಈಕ್ವಲ್ ಟು ಎಮ್ನ ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಮೈನಸ್ x1 ಅಂತಂದರೆ 1. ಈಗ ಎಮ್ಮನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಸ್ಲೋಪ್. ಅದು ಸ್ಲೋಪ್ ಫಾರ್ಮುಲಾ ಗೊತ್ತು, ಯಾವಾಗ? ಟೀಟಾ ಕೊಟ್ಟಾಗ. ಸೊ ಆಗ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸೊ ಟೀಟಾ ಬದಲು ನಾವೇನು ಮಾಡಬೇಕು? 45 ಬರ್ರಿ. ನಮಗೆ ಟ್ಯಾನ್ 45 ವ್ಯಾಲ್ಯೂ ಎಷ್ಟು? 1. ನಮಗೆ ಈಗ ಎಷ್ಟು ಎಮ್ ವ್ಯಾಲ್ಯೂ ಸಿಕ್ತು. ಕ್ಲಿಯರ್? ಸೊ ಎಮ್ ವ್ಯಾಲ್ಯೂ ಬಂದಾಗ ನಾವು ಈ ಎಮ್ ವ್ಯಾಲ್ಯೂನ ನಾವೇನು ಮಾಡ್ಕೊಳ್ಳೋಣ? ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಎಲ್ಲಿಗೆ? ಈ ಈಕ್ವೇಷನ್ಸ್. ಓಕೆ, ಇದು ಬಂದಿರೋದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಷ್ಟು? 1. ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತೀರಾ? y ಮೈನಸ್ 2 ಹಾಗೆ ಬರ್ಕೊಳ್ಳಿ ಇಸ್ ಈಕ್ವಲ್ ಟು ಈ 1 ಇದ್ರ ಜೊತೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ? ಎಕ್ಸ್ ಮೈನಸ್ 1 ಆಯಿತು. ಅರ್ಥ ಆಯ್ತಲ್ಲ? ಸೊ ಇದನ್ನ ಹಾಗೆ ಇಟ್ಕೊಳ್ಳಿ. ಈ y ಮೈನಸ್ 2ನ ಆ ಕಡೆ ತಗೊಳ್ಳಿ. ಸೊ ಏನಾಗುತ್ತೆ? ಸೈನ್ ಚೇಂಜ್ ಆಗುತ್ತೆ. y ಇದ್ದಿದ್ದು ಮೈನಸ್ y, ಮೈನಸ್ 2 ಇದ್ದಿದ್ದು ಪ್ಲಸ್ 2 ಆಯಿತು. ಇಷ್ಟು ಕ್ಲಿಯರ್? ಈಗ ರೀಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ನೆಕ್ಸ್ಟ್ ಮೈನಸ್ y ಇದೆ. ಓಕೆ, ಮೈನಸ್ 1 ಪ್ಲಸ್ 2 ಏನಾಗುತ್ತೆ? ಪ್ಲಸ್ 1 ಆಯಿತು ಇಸ್ ಈಕ್ವಲ್ ಟು 0. ಇದನ್ನು ನಾವೇನಂತ ಕರಿತೀವಿ? ರಿಕ್ವೈರ್ಡ್ ಈಕ್ವೇಷನ್ ಆಫ್ ಲೈನ್ ಅಂತ ಕರಿತೀವಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 15. Find the equation of straight line passing through 2 points 2, 3 and 5, 4. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಸೊ ಯಾವಾಗ 2 ಪಾಯಿಂಟ್ಸ್ ಕೊಡ್ತಾರೆ, ಸೊ ಅವಾಗ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಆಗಿರುತ್ತೆ y minus y dash equal to y2 minus y1 divided by x2 minus x1 into x minus x dash. ಸೊ ಕೊಟ್ಟಿರೋಂಥ ಎರಡೂ ಪಾಯಿಂಟ್ಸ್ ನಾವೇನಂತ ಬರ್ಕೊಳ್ಳೋಣ? ಸೊ ಫಸ್ಟ್ನೇ ಪಾಯಿಂಟು x1 y1 ಅಂತ ತಗೊಳ್ಳಿ. ಸೊ ಎರಡನೇ ಪಾಯಿಂಟ್ x2 y2 ಅಂತ ತಗೊಳ್ಳಿ. ಸೊ ಇವೆರಡೂ ಪಾಯಿಂಟ್ನ ಈ ಕ್ವೆಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇದೇ ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. y ಓಕೆ ಮೈನಸ್ y1 ಅಂದರೆ ಎಷ್ಟು? 3 ಇಸ್ ಈಕ್ವಲ್ ಟು y2 ಮೈನಸ್ y1 ಅಂದರೆ 4 ಮೈನಸ್ 3 ಇಲ್ಲಿ ಬರ್ಕೊಳ್ಳಿ ಡಿವೈಡೆಡ್ ಬೈ x2 ಮೈನಸ್ x1 5 ಮೈನಸ್ 2 ಕ್ಲಿಯರ್ ಇಂಟು ಬರ್ಕೊಳ್ಳಿ x ಮೈನಸ್ x ಇಲ್ಲೇನಾಯಿತು? x1 ಅಂದರೆ 2. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ಅಷ್ಟೆ. ಓಕೆ, y ಮೈನಸ್ 3 ಹಾಗೆ ಬರ್ಕೊಳ್ಳಿ. 4 ಮೈನಸ್ 3 ಅಂದರೆ ಎಷ್ಟು? 1 ಡಿವೈಡೆಡ್ ಬೈ 5 ಮೈನಸ್ 2 ಅಂದರೆ ಎಷ್ಟಾಗುತ್ತೆ? 3 ತಾನೆ. ನೆಕ್ಸ್ಟ್ ಇಲ್ಲೇನಂತೋ ಅದನ್ನು ಹಾಗೆ ಬರ್ಕೊಳ್ಳಿ. 3ನ ನೀವು ಬೇಕಾದ್ರೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ? 3 ಈ ಕಡೆ ಬಂದರೆ 3 ಇಂಟು y ಮೈನಸ್ 3 ಇಸ್ ಈಕ್ವಲ್ ಟು, ಸೊ ಇಲ್ಲೇನಾಯಿತು? 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಮೈನಸ್ 2 ಆಯಿತು. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ? ಇದನ್ನು ಸಿಂಪ್ಲಿಫೈ ಮಾಡಿ. 3 ಇಂಟು y 3y ಮೈನಸ್ 3 ಇಂಟು 3 9 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಆಯಿತು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಇಷ್ಟ ಆದಮೇಲೆ ಇಷ್ಟು ಟರ್ಮನ್ನು ಆ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ? ಎಕ್ಸ್ ಮೈನಸ್ 2, ಸೊ ಇದು ಮೈನಸ್ 3y ಆಯಿತು. ಸೊ ಈ ಕಡೆ ಬಂದರೆ ಪ್ಲಸ್ 9 ಆಯಿತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫಸ್ಟ್ ಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಎಕ್ಸು, ನೆಕ್ಸ್ಟ್ ಮೈನಸ್ 3y. ಓಕೆ, 9 ಮೈನಸ್ 2 ಅಂದರೆ ಎಷ್ಟಾಗುತ್ತೆ? ಪ್ಲಸ್ 7 ಇಸ್ ಈಕ್ವಲ್ ಟು 0. ಸೊ ಇದನ್ನೇ ನಾವು ಏನಂತ ಕರಿತೀವಿ? ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 16. Find the equation of straight line having x-intercept 2 and y-intercept 3 units respectively. ಓಕೆ, ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್. ಒಂದು ಈಕ್ವೇಷನ್ನ ಕಂಡುಹಿಡಿಬೇಕು. ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. ಸೊ ಯಾವಾಗ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಎಕ್ಸ್ ಇಂಟರ್ಸೆಪ್ಟ್ ಎ ಅಂತ ತೊಗೊಂಡಿದ್ದೀವಿ. ಎಷ್ಟು? 2 ಅವರೇ ಕೊಟ್ಟಿದ್ದಾರೆ. ವೈ ಇಂಟರ್ಸೆಪ್ಟ್ ಎಷ್ಟು ಕೊಟ್ಟಿದ್ದಾರೆ? 3. ಇವೆರಡೂ ಕೊಟ್ಟಾಗ ಎಕ್ಸ್ ಇಂಟರ್ಸೆಪ್ಟ್ ಫಾರ್ಮುಲಾ ಏನೋ, ಸ್ಟ್ಯಾಂಡರ್ಡ್ ಇಂಟರ್ಸೆಪ್ಟ್ ಫಾರ್ಮುಲಾ ಏನೋ, ಎಕ್ಸ್ ಡಿವೈಡ್ ಬೈ ಎ ಪ್ಲಸ್ ವೈ ಡಿವೈಡ್ ಬೈ ಬಿ ಇಸ್ ಈಕ್ವಲ್ ಟು 1. ಜಸ್ಟ್ ಏನಿಲ್ಲ, ಎ ಬಿ ಜಾಗದಲ್ಲಿ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿಟ್ರೆ ನಮಗೆ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಬಂದ್ಬಿಡುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ. ಹಂಗಾರೆ ನೋಡಿ, ಎಕ್ಸ್ ಡಿವೈಡೆಡ್ ಬೈ ಎ ಅಂತಂದ್ರೆ ಏನೋ 2 ಪ್ಲಸ್ ವೈ ಹಾಗೆ ಬರ್ಕೊಳ್ಳಿ. ಬಿ ಅಂತಂದ್ರೆ ಏನೋ 3 ಇಸ್ ಈಕ್ವಲ್ ಟು 1. ಈಗ ಸಿಂಪ್ಲಿಫೈ ಮಾಡಿ. ಎಲ್ ಸಿ ಎಮ್ ತಗೊಳ್ಳಿ. 2 3ಗೆ ಎಲ್ ಸಿ ಎಮ್ ಎಷ್ಟು? 6.
ಎರಡು ಮೂರಲಿ 6. ಸೊ ಈ 2ನ 6ನ ಡಿವೈಡ್ ಮಾಡ್ಕೊಳ್ಳಿ, 3 ಬರುತ್ತೆ. 3 ಇಂಟು ಎಕ್ಸ್ ಎಷ್ಟಾಗುತ್ತೆ? 3x. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಈ 3ನ 6ನ ಡಿವೈಡ್ ಮಾಡಲಿ, 3 2ಲಿ 6, ಆ 2 ಬರುತ್ತೆ. 2 ಇಂಟು ವೈ, 2y ಆಯಿತು. ಇಸ್ ಈಕ್ವಲ್ ಟು 1. ಇಷ್ಟು ಕ್ಲಿಯರ್? ಈ 6 1 ಜೊತೆ ಮಲ್ಟಿಪ್ಲೈ ಆಗಲಿ, ಆಗೇನು ಬರುತ್ತೆ ನೋಡ್ಕೊಳ್ಳಿ, 3x ಪ್ಲಸ್ 2y, 1 ಇಂಟು 6 ಅಂದರೆ 6 ಆಯಿತು. ಇಷ್ಟು ಕ್ಲಿಯರ್? ಬೇಕಾದ್ರೆ ಇನ್ನೂ ನೀವು ಬೇಕಾದ್ರೆ ಸಿಂಪ್ಲಿಫೈ ಮಾಡಿಕೊಂಡ್ರೆ 3x ಓಕೆ ಪ್ಲಸ್ 2y, 6ನ ಮತ್ತೆ ಈ ಕಡೆ ಶಿಫ್ಟ್ ಮಾಡಿ ಮೈನಸ್ ಬರುತ್ತೆ, ಇಸ್ ಈಕ್ವಲ್ ಟು 0. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಓಕೆ, ಸೊ ಇದನ್ನೇ ನಾವು ಏನಂತ ಕರಿತೀವಿ? ರಿಕ್ವೈರ್ಡ್ ಈಕ್ವೇಶನ್ ಆಫ್ ಲೈನ್. ಎಷ್ಟು ಮಾರ್ಕ್ಸು? 5 marks. Very, very simple. Question number 17. Show that the two lines 2x plus y minus 4 is equal to 0 and 6x plus 3y plus 10 is equal to 0 are parallel. So, ಎರಡೂ ಲೈನ್ ಈಕ್ವೇಶನ್ ಕೊಟ್ಟಿದ್ದಾರೆ. ಇವೆರಡೂ ಈಕ್ವೇಶನ್ಸ್ ಪ್ಯಾರಲಲ್ ಅಂತ. ಸೊ ಪ್ಯಾರಲಲ್ ಅಂದ್ರೆ ಏನು? ಕಂಡೀಷನ್ m1 is equal to m2 ಅಂದ್ರೆ ಎರಡೂ ಸ್ಲೋಪ್ ಈಕ್ವಲ್ ಇರಬೇಕು. ಆವಾಗ ಈ ಎರಡು ಈಕ್ವೇಶನ್ ಸ್ಲೋಪ್ ಈಕ್ವಲ್ ಇದ್ದಾಗ ಕೊಟ್ಟಿರೋಂಥ ಎರಡು ಈಕ್ವೇಶನ್ ಪ್ಯಾರಲಲ್ ಅಂತ ನಾವು ಶೋ ಮಾಡ್ಬೋದು. ಸೊ ಹಾಗೆ ಅದರಿಂದ ನಾವು ಫಸ್ಟ್ ಕೊಟ್ಟಿರೋ ಫಸ್ಟ್ನೇ ಈಕ್ವೇಶನ್ ಬರ್ಕೊಳ್ಳಿ. ಈ ಈಕ್ವೇಶನ್ನ ax ಪ್ಲಸ್ ಬಿ ವೈ ಪ್ಲಸ್ ಕಂಪೇರ್ ಮಾಡಿ. ಸೊ ಅರ್ಥ ಆಗ್ತಾ ಇಲ್ಲ? ಸೊ ಇಲ್ಲಿ ನಾವೇನು ಮಾಡಿ, ಈ ಕ್ವಶನ್ಸ್ ಅಲ್ಲಿ ನಾವೇನು ಮಾಡೋಣ, m1 ಫಸ್ಟ್ ಸ್ಲೋಪ್ ಅನ್ನು ಕಳೆಯ. ಸೊ ಫಾರ್ಮುಲಾ ಏನು? ಮೈನಸ್ a ಡಿವೈಡ್ ಬೈ ಬಿ. ಅರ್ಥ ಆಯ್ತಲ್ಲ? ಸೊ ಆಗ ಮೈನಸ್ ಬರ್ಕೊಳ್ಳಿ. a ಅಂತಂದ್ರೆ ಏನು? a ಜಾಗದಲ್ಲಿ ಏನಿದೆ? 2 ಇದೆ. b ಅಂದ್ರೆ b ಜಾಗದಲ್ಲಿ ಏನಿದೆ? ಇಲ್ಲಿ ಏನಿದೆ ಅಂದ್ರೆ y ಕೋಎಫಿಷಿಯೆಂಟ್ 1 ಅಂತ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ. ಈಗೇನಾಯ್ತು? ನೆಕ್ಸ್ಟ್ m1 is equal to ಏನಾಯಿತು? ಮೈನಸ್ 2 ಡಿವೈಡ್ ಬೈ 1 ಅಂದರೆ ಎಷ್ಟು? ಮೈನಸ್ 2. ಇಷ್ಟು ಕ್ಲಿಯರ್? ಅದೇ ರೀತಿ ಎರಡನೇದು ಈಕ್ವೇಶನ್ ಬರ್ಕೊಳ್ಳಿ. ಇದು ಈಕ್ವೇಶನ್ ಸಹ ax ಪ್ಲಸ್ ಬಿ ವೈ ಪ್ಲಸ್ ಗೆ ಕಂಪೇರ್ ಮಾಡಿ. ಈಗೇನಾಯಿತು? m2 ಕಂಡುಹಿಡಿಯಬೇಕು. ಫಾರ್ಮುಲಾ ಏನು? ಮೈನಸ್ a ಡಿವೈಡ್ ಬೈ ಬಿ. ಓಕೆ, ಮೈನಸ್ ಹಾಗೆ ಬರ್ಕೊಳ್ಳಿ. a ಅಂತಂದ್ರೆ ಈ ಜಾಗದಲ್ಲಿ ಏನಿದೆ? 6 ಇದೆ. ಓಕೆ, ಬಿ ಜಾಗದಲ್ಲಿ ಏನಿದೆ? 3 ಇದೆ. ಈಗ ಸಿಂಪ್ಲಿಫೈ ಮಾಡಿ. ಯಾವ ರೀತಿ? 3 1s 3 2s, ಈಗೇನು ಹೇಳಿತು? ಮೈನಸ್ 2 ಬಂತು. ಈಗ ಅಬ್ಸರ್ವ್ ಮಾಡಿ, m1 m2 ಏನಿದೆ? ನಮಗೆ m1 ಏನು ಸಿಕ್ತು? ಮೈನಸ್ 2. m2 ಏನು ಬಂದು? ಮೈನಸ್ 2. ಸೊ ಪ್ಯಾರಲಲ್ ಕಂಡೀಷನ್ ಏನು? ಇಫ್ ಲೈನ್ಸ್ ಆರ್ ಪ್ಯಾರಲಲ್ ದೆನ್ m1 is equal to m2. ಸೊ ಆವಾಗ m1 ಏನು ಬಂದಿದೆ? ಮೈನಸ್ 2. ಇದು ಏನು ಬಂದಿದೆ? ಮೈನಸ್ 2. ನೋಡಿ ಇಲ್ಲೇ ನಾವು ಪ್ರೂವ್ ಮಾಡಿಬಿಟ್ಟು. ಎಷ್ಟು ಮಾರ್ಕ್ಸ್? 5 marks. Question number 18. Find the slope m, x intercept and y intercept of a line 2x plus 4y plus 5 is equal to 0. ಎಷ್ಟು ಮಾರ್ಕ್ಸ್? 5 marks. ಸೊ 3 ಸಬ್ ಕ್ವಶನ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದರಿಂದ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಗಿವನ್ ಈಕ್ವೇಶನ್ ಕೊಟ್ಟಿದ್ದಾರಾ? ಬರ್ಕೊಂಡಿವಿ. ಏನು ಕಂಡುಹಿಡಬೇಕು? ಸ್ಲೋಪ್ ಕಂಡುಹಿಡಬೇಕು, ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ಎ ಕಂಡುಹಿಡಬೇಕು, ಮತ್ತೆ ವೈ ಇಂಟರ್ಸೆಪ್ಟ್ ಬಿ ಕಂಡುಹಿಡಬೇಕು. ಇಷ್ಟು ಅರ್ಥ ಆಯ್ತಲ್ಲ? ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ಸೊಲ್ಯೂಷನ್ ಕೊಟ್ಟಿರೋ ಈಕ್ವೇಶನ್ ಬರ್ಕೊಳ್ಳಿ. ಇದನ್ನು ನಾವು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಗೆ ಕಂಪೇರ್ ಮಾಡಿ. ಈಗ ಎ ಅಂತಂದ್ರೆ ಏನು? ಎ ಜಾಗದಲ್ಲಿ ಏನಿದೆ? 2 ಇದೆ. ಬಿ ಜಾಗದಲ್ಲಿ ಏನಿದೆ? 4 ಇದೆ. ಸಿ ಜಾಗದಲ್ಲಿ 5 ಇದೆ. ಇಷ್ಟು ಅರ್ಥ ಆಯ್ತಾ? ಸ್ಲೋಪ್ಗೆ ಫಾರ್ಮುಲಾ ಏನು? ಮೈನಸ್ ಎ ಡಿವೈಡ್ ಬೈ ಬಿ ಅಂತ. ಸೊ ಓಕೆ, ಸೊ ಮೈನಸ್ ಬರ್ಕೊಳ್ಳಿ. ಎ ಅಂತಂದ್ರೆ ಏನು? 2, ಬಿ ಅಂತಂದ್ರೆ 4. ಕ್ಲಿಯರ್? ಇಲ್ಲಿ 2 1s 2 2s. ಈಗೇನಾಯ್ತು? ಮೈನಸ್ 1 ಡಿವೈಡ್ ಬೈ 2 ಆಯ್ತು. ಸ್ಲೋಪ್ ಎಷ್ಟು ಬಂತು ಈಗ? ಮೈನಸ್ 1 ಡಿವೈಡ್ ಬೈ 2 ಬಂತು. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಇಷ್ಟು ಆದಮೇಲೆ ನೆಕ್ಸ್ಟ್ ನಾವು ಇನ್ನೇನು ಕಂಡಿಬೇಕು? ಎಕ್ಸ್ ಇಂಟರ್ಸೆಪ್ಟ್. ಎಕ್ಸ್ ಇಂಟರ್ಸೆಪ್ಟ್ಗೆ ಫಾರ್ಮುಲಾ ಏನು ನೋಡಿ? ಮೈನಸ್ ಸಿ ಡಿವೈಡ್ ಬೈ ಎ. ಮೈನಸ್ ಬರ್ಕೊಳ್ಳಿ. ಸಿ ಅಂತಂದ್ರೇನು? 5 ಡಿವೈಡ್ ಬೈ ಎ ಅಂತಂದ್ರೇನು? 2. ಈಗೇನಾಯಿತು? ಎಕ್ಸ್ ಇಂಟರ್ಸೆಪ್ಟ್ ಏನು? ಮೈನಸ್ 5 ಡಿವೈಡ್ ಬೈ 2 ಅಂತ. ಅದೇ ರೀತಿ ವೈ ಇಂಟರ್ಸೆಪ್ಟ್ ಫಾರ್ಮುಲಾ ಏನು? ಮೈನಸ್ ಸಿ ಡಿವೈಡ್ ಬೈ ಬಿ. ಸೊ ದಟ್ ಈಸ್ ಮೈನಸ್ ಬರ್ಕೊಳ್ಳಿ. ಸಿ ಅಂತಂದ್ರೇನು? 5 ಡಿವೈಡ್ ಬೈ ಬಿ ಅಂತಂದ್ರೆ ಏನು? 4. ನೋಡಿ ಬಂದೇ ಆಯ್ತಾ? ಇದು ಈ ಕ್ವಶನ್ಸ್ಗೆ ಆನ್ಸರ್. ಅವ್ರು ಏನು ಕೇಳಿದ್ರು? ಒಂದು ಸ್ಲೋಪ್ ಕಂಡುಹಿಡಿದ್ವಿ ಅಂದ್ರು, ಒಂದು ಎಕ್ಸ್ ಇಂಟರ್ಸೆಪ್ಟ್ ಕಂಡುಹಿಡಿದ್ವಿ, ನೆಕ್ಸ್ಟ್ ವೈ ಇಂಟರ್ಸೆಪ್ಟ್. 3 ಸಬ್ ಕ್ವಶನ್ಸ್ನ ಫೈಂಡ್ ಔಟ್ ಮಾಡಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 5 marks. ಕ್ವಶನ್ ನಂಬರ್ 19. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ 300 ಡಿಗ್ರಿ ಪ್ಲಸ್ ಕಾಟ್ 225 ಡಿಗ್ರಿ. ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು? ಲ್ಯಾಡ್ ಆಂಗಲ್ಸ್. ಸೊ ಫಸ್ಟ್ ಕೊಟ್ಟಿರೋದ ಏನು ಈಕ್ವೇಶನ್ ಅದನ್ನು ಬರ್ಕೊಂಡು. ಓಕೆ, ಈಗ ಸೈನ್ 300ನ ಏನಂತ ಬರೀಬೋದು? 270 ಪ್ಲಸ್ 30 ಬರೀಬೋದಾ? ಅದೇ ರೀತಿ 225ನ ಏನಂತ ಬರೀಬೋದು? 180 ಪ್ಲಸ್ 45 ಬರೀಬೋದಾ? ಸೊ ಫಸ್ಟ್ ಆ ರೀತಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, 300 ಏನಂತ ಬರೀಬೋದು? 270 ಪ್ಲಸ್
ಓಕೆ 30 ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 300 ಬರುತ್ತೆ. ಅದೇ ರೀತಿ 225ನ 180 ಓಕೆ ಪ್ಲಸ್ 45 ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಇವೆರಡನ್ನೂ ಆ್ಯಡ್ ಮಾಡಿದ್ರು ನಮಗೆ 225 ಬರುತ್ತೆ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ ನಮಗೆ ASTC ರೂಲ್ನ ಅಪ್ಲೈ ಮಾಡ್ಕೊಳ್ಳಿ. ASTC ರೂಲ್ ಇಲ್ಲಿ ಇದೆಯಲ್ಲ ಈ ಟೇಬಲ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡಿ 270 ಪ್ಲಸ್ 30 270 ಎಲ್ಲಿ ಬರುತ್ತೆ ಇದು. ಓಕೆ ಪ್ಲಸ್ 30 ಅಂದರೆ ಏನಾಗುತ್ತೆ ಈ ಕ್ವಾಡ್ರೆಂಟಿಗೆ ಬಂದ್ಬಿಡುತ್ತೆ. ಈ ಕ್ವಾಡ್ರೆಂಟಿಗೆ ಬಂತು. ಇಲ್ಲಿ ಕಾಸು ಮತ್ತು ಸೀಕೆಂಟ್ ಎಲ್ಲ ಏನಾಗಿರುತ್ತೆ ಪಾಸಿಟಿವ್, ಉಳಿದವೆಲ್ಲ ನೆಗೆಟಿವ್. ಬಟ್ ಇಲ್ಲೇನಿದೆ ಸೈನ್, ಸೊ ಆಗೇನಾಯಿತು ಮೈನಸ್ ಸೈನ್ ಬರ್ದ್ವಿ. ಆದರೆ ನೋಡ್ಕೊಳ್ಳಿ 270 90 ಇಲ್ಲಿದ್ದಾಗ ಸೈನ್ ಏನಾಗುತ್ತೆ ಚೇಂಜ್ ಆಗುತ್ತೆ, ಕಾಸ್ ಆಗುತ್ತೆ. ಸೊ ಇಲ್ಲಿ ಆ್ಯಂಗಲ್ ಏನಿದೆ ಕಾಸ್ 30. ಇಷ್ಟು ಕ್ಲಿಯರ್? ಓಕೆ ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. ಕಾಟ್ ಇದೆ. ಓಕೆ ಇಲ್ಲಿ ನೋಡ್ಕೊಳ್ಳಿ 180 ಪ್ಲಸ್ 45 180 ಎಲ್ಲಿದೆ ಇಲ್ಲಿ, 45 ಪ್ಲಸ್ ಇರೋದ್ರಿಂದ ಈ ಕ್ವಾಡ್ರೆಂಟಿಗೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ ಇಲ್ಲೇನಿದೆ ಟ್ಯಾನ್ ಕಾಟ್ ಪಾಸಿಟಿವ್, ಉಳಿದವೆಲ್ಲ ನೆಗೆಟಿವ್. ಸೊ ಪಾಸಿಟಿವ್ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಬರ್ಕೊಳ್ಳಿ. ಇಲ್ಲಿ 180 ಮತ್ತು 360 ಇದ್ದಾಗ ರೇಷಿಯೋ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಕಾಟೇ ಇರುತ್ತೆ. ಇಲ್ಲಿ ಆ್ಯಂಗಲ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ಇಷ್ಟೇ. ನಮಗೆ ಕಾಸ್ 30 ವ್ಯಾಲ್ಯೂ ಎಷ್ಟು ಟೇಬಲಲ್ಲಿ √3/2 ಅದನ್ನ ಇಲ್ಲಿ ಬರ್ಕೊಳ್ಳಿ. ಮೈನಸ್ √3 ಡಿವೈಡ್ ಬೈ 2 ಪ್ಲಸ್ ಕಾಟ್ 45 ವ್ಯಾಲ್ಯೂ ಎಷ್ಟು 1. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ತೀರಾ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 ಇಸ್ ದ LCM ತಗೊಳ್ಳಿ. ಓಕೆ ಅವಾಗ ಏನಾಗುತ್ತೆ ಮೈನಸ್ √3 ಇಲ್ಲೇನಿಲ್ಲ 1 ಇಂಟು 2 ಆಗುತ್ತೆ, 2 ಇಂಟು 1 2 ಆಯಿತು. ಇನ್ನು ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಅದರಿಂದ ಮೈನಸ್ √3 ಪ್ಲಸ್ 2 ಡಿವೈಡೆಡ್ ಬೈ 2. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ವಶನ್ ನಂಬರ್ 20 ಸಿಂಪ್ಲಿಫೈ ಸೈನ್ 90 ಪ್ಲಸ್ ಥೀಟಾ ಪ್ಲಸ್ ಕಾಸ್ 180 ಮೈನಸ್ ಥೀಟಾ ಪ್ಲಸ್ tan 270 ಪ್ಲಸ್ ಥೀಟಾ ಪ್ಲಸ್ ಕಾಟ್ 360 ಮೈನಸ್ ಥೀಟಾ. ಎಷ್ಟು? 5 ಮಾರ್ಕ್ಸ್. ತುಂಬ ಸಿಂಪಲ್ ಇದೆ. ASTC ರೂಲ್ ಅಪ್ಲೈ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. ನೋಡಿ ಫಸ್ಟ್ ನಾವೇನು ಮಾಡೋಣ, ಕೊಟ್ಟಿರೋದು ಏನು ಕೊಟ್ಟಿದೆ ಅದನ್ನು ಬರ್ಕೊಳ್ಳಿ, ಒಂದೊಂದಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಓಕೆ ಸೊ ಇಲ್ಲಿ ನೋಡಿ ಫಸ್ಟ್ನೇದು ಸೈನ್ 90 ಫಸ್ಟ್ ನೋಡ್ಕೊಳ್ಳಿ, ಇದನ್ನು ಅಪ್ಲೈ ಮಾಡ್ಕೊಳ್ತಾ ಹೋಗಿ. ಓಕೆ ಸೈನ್ 90 ಪ್ಲಸ್ ಥೀಟಾ 90 ಎಲ್ಲಿ ಬರ್ತದೆ ಇಲ್ಲಿ, ಪ್ಲಸ್ ಥೀಟಾ ಅಂದರೆ ಇಲ್ಲಿ ಬಂತು. ಓಕೆ ಸೊ ಆವಾಗ ಸೊ 90 ಸೈನ್ ಮತ್ತು ಕೊಸೆಕೆಂಡ್ ಪಾಸಿಟಿವ್ ಎಲ್ಲ ನೆಗೆಟಿವ್, ಬಟ್ ಇಲ್ಲಿ ಸೈನ್ ಇದೆ ಪಾಸಿಟಿವ್ ಇದೆ, ಪಾಸಿಟಿವ್ ಬರ್ಕೊಂಡು. ಬಟ್ ಇಲ್ಲಿ 90 ಇದೆ, 90 ಮತ್ತು 270 ಬಂದಾಗ ರೇಷಿಯೋ ಏನಾಗುತ್ತೆ ಚೇಂಜ್ ಆಗುತ್ತೆ, ಅದು ಕಾಸ್ ಥೀಟಾ ಆಯಿತು. ಇಷ್ಟು ಕ್ಲಿಯರ್? ಓಕೆ ನೆಕ್ಸ್ಟ್ ನೋಡಿ 180 ಮೈನಸ್ ಥೀಟಾ 180 ಎಲ್ಲಿ ಬರುತ್ತೆ ಇಲ್ಲಿ, ಮೈನಸ್ ಅಂದರೆ ಅಗೇನ್ ಇದೇ ಕ್ವಾಡ್ರೆಂಟಿಗೆ ಬರುತ್ತೆ. ಇಲ್ಲೇನು ಸೈನು ಕೊಸೆಕೆಂಡ್ ಪಾಸಿಟಿವ್ ಉಳಿದವು ನೆಗೆಟಿವ್. ಸೊ ಆವಾಗ ಏನಾಗುತ್ತೆ ಇಲ್ಲಿ ಸೈನು ಮೈನಸ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ, ಸೊ ಇಲ್ಲಿ ಮೈನಸ್. ಇಲ್ಲಿ 180 ಇರೋದ್ರಿಂದ ಓಕೆ ಕಾಸ್ ಇದ್ದೇನಾಗುತ್ತೆ 180 ಇದ್ದು ರೇಷಿಯೋ ಚೇಂಜ್ ಆಗುತ್ತಾ? ಆಗೋದಿಲ್ಲ. ಯಾಕೆ 180 360 ಇದ್ದಾಗ ರೇಷಿಯೋ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಅದು ಕಾಸ್ ಥೀಟಾ ಏನಿದೆ ಥೀಟಾ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್? ಮೈನಸ್ ಇಂದ ಬ್ರ್ಯಾಕೆಟ್ ಹಾಕಿ. ನೆಕ್ಸ್ಟ್ ಸ್ಟೆಪ್ ನೋಡಿ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. ಇಷ್ಟು ಆದಮೇಲೆ ನೆಕ್ಸ್ಟ್ ನೋಡಿ ಟ್ಯಾನ್ 270 ಎಲ್ಲಿದೆ ಇಲ್ಲಿ, ಪ್ಲಸ್ ಥೀಟಾ ಅಂದರೆ ಅದು ಯಾವ ಕ್ವಾಡ್ರೆಂಟ್ ಈ ಕ್ವಾಡ್ರೆಂಟಿಗೆ ಬರುತ್ತೆ. ಇಷ್ಟು ಸ್ಟೆಪ್ ಕ್ಲಿಯರ್? ನೋಡಿ 270 ಓಕೆ ಮತ್ತೆ 90 ಇದ್ದಾಗ ರೇಷಿಯೋ ಏನಾಗ್ತದೆ ನೋಡ್ಕೊಳ್ಳಿ. ಈಗ 270 ಪ್ಲಸ್ ಅಂತ ಅಂದಾಗ ಕಾಸ್ ಸೀಕೆಂಟು ಪಾಸಿಟಿವ್ ಉಳಿದವೆಲ್ಲ ನೆಗೆಟಿವ್, ಬಟ್ ಇಲ್ಲಿ ಟ್ಯಾನ್ ಇದೆ ಅವಾಗ ಏನಾಗುತ್ತೆ ನೆಗೆಟಿವ್ ಆಯಿತು. ಸೊ 270 ಮತ್ತು 190 ಇದ್ದಾಗ ರೇಷಿಯೋ ಏನಾಗುತ್ತೆ ಚೇಂಜ್ ಆಗುತ್ತೆ, ಟ್ಯಾನ್ ಇದು ಏನಾಗುತ್ತೆ ಕಾಟ್ ಆಗುತ್ತೆ. ಸೊ ಕಾಟ್ ಥೀಟಾ. ಕ್ಲಿಯರ್? ಇಷ್ಟು ಅರ್ಥ ಆಯ್ತಲ್ಲ? ಓಕೆ ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲೇನಿದೆ ಪ್ಲಸ್ ಇದೆ, ಪ್ಲಸ್ ಮಾಡ್ಕೊಳ್ಳಿ. ಈಗ ಕಾಟ್ 360 ಮೈನಸ್ 360 ಇಲ್ಲಿದೆ, ಮೈನಸ್ ಅಂದರೆ ಅಗೇನ್ ಈ ಕ್ವಾಡ್ರೆಂಟಿಗೆ ಬರುತ್ತೆ. ಇಲ್ಲಿ ಕಾಸ್ ಸೆಕೆಂಡ್ ಪಾಸಿಟಿವ್ ಉಳಿದವ್ ನೆಗೆಟಿವ್, ಇಲ್ಲಿ ಏನಿದೆ ಕಾಟ್ ಇದೆ, ಸೊ ಹಂಗಾರೆ ಏನಾಯಿತು ಮೈನಸ್. ಸೊ 360 ಮತ್ತು 180 ಇದ್ದಾಗ ರೇಷಿಯೋ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಕಾಟ್ ಥೀಟಾ. ಇಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಕಾಸ್ ಥೀಟಾ ಓಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಥೀಟಾ ಓಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಟ್ ಥೀಟಾ ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಟ್ ಥೀಟಾ. ಕ್ಲಿಯರ್? ಇಲ್ಲಿ ಅಬ್ಸರ್ವ್ ಮಾಡಿ ಪ್ಲಸ್ ಕಾಸ್ ಥೀಟಾ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಕಾಟ್ ಥೀಟಾ ಮೈನಸ್ ಕಾಟ್
ಥೀಟಾ ಎರಡು ಆ್ಯಡ್ ಆದರೆ 2 ಕಾಟ್ ಥೀಟಾ ಆಗುತ್ತೆ. ಓಕೆ, ಸೊ ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬಂತು? -2 ಕಾಟ್ ಥೀಟಾ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್. Question number 21. Write the formula of sin A minus B and hence find the value of sin 15 degree. 5 marks. Okay. First sin A minus B formula ಬರೀರಿ. ಏನು? sin A cos B minus cos A sin B. ಇದು ಫಾರ್ಮುಲಾ. ಸೊ ಈಗ sin 15 ನಾವು ಇದು ಮಾಡಬೇಕು, ಬಿಡಿಸ್ಬೇಕು. ಸೊ ಏನು ಮಾಡ್ತೀರಾ? sin 15 ನಾವೇನು ಮಾಡ್ತೀವಿ? 45. ಓಕೆ, -30 ಬರೀಬೋದಾ? 40 - 30 ಅಂದರೆ 15. ಈಗ ನೀವು ಅಬ್ಸರ್ವ್ ಮಾಡಿ, ಈ 45ನ ನಾವೇನಂತ ತಗೊಳ್ಳೋಣ? ಎ ಅಂತ ತಗೊಳ್ಳಿ, ಇದನ್ನ ಬಿ ಅಂತ ತಗೊಳ್ಳಿ. ಹಂಗಾರೆ sin A minus B ಇಲ್ಲೇ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಇಲ್ಲೇ ಬರ್ಕೊಂಡು. ಕ್ಲಿಯರ್? ಈಗ ಏನು ಮಾಡ್ತೀರಾ? ಎ ಜಾಗದಲ್ಲಿ ಏನಿದೆ? 45. ಬಿ ಜಾಗದಲ್ಲಿ ಏನಿದೆ? 30. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಈಗ. ಓಕೆ, sin A ಅಂತಂದ್ರೇನು? 45 ಡಿಗ್ರಿ. ಓಕೆ, ಇಂಟು ಕಾಸ್ ಬಿ ಅಂತಂದರೆ 30 ಮೈನಸ್ ಕಾಸ್ ಎ ಅಂತಂದರೆ ಕಾಸ್ 45 ಇಂಟು ಸೈನ್ ಬಿ 30 ಡಿಗ್ರಿ. ಕ್ಲಿಯರ್? ಓಕೆ, ಸೈನ್ 45 ಅಂತಂದರೆ ಎಷ್ಟು? ವ್ಯಾಲ್ಯೂ ನೋಡ್ಕೊಳ್ಳಿ. ದಟ್ ಈಸ್ 1/√2 ಇಂಟು ಕಾಸ್ 30 ಅಂದರೆ √3/2 ಮೈನಸ್ ಕಾಸ್ 45 ಅಂದರೆ 1/√2 ಇಂಟು ಸೈನ್ 30 ಎಷ್ಟು? 1/2. ಇಷ್ಟು ಕ್ಲಿಯರ್? ಓಕೆ, 1 ಇಂಟು √3 ದಟ್ ಈಸ್ √3 ಡಿವೈಡ್ ಬೈ 2 ಇಂಟು √2 ಮೈನಸ್ 1 ಇಂಟು 1 ಡಿವೈಡ್ ಬೈ 2 ಇಂಟು √2. ಇಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ತೀರಾ? ಇಲ್ಲಿ ನೋಡಿ, 2√2 ಎರಡೂ LCM ಇದೆ. ಸೊ ನಾವು ಇಲ್ಲಿ ಬರ್ಕೊಳ್ತೀವಿ, ಸೇಮ್ ಇರೋದನ್ನ ಸೇಮ್. ನೆಕ್ಸ್ಟ್ ಏನು? √3 ಮೈನಸ್ 1. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್. ಕ್ವಶನ್ ನಂಬರ್ 22. ಪ್ರೂವ್ ದಟ್ sin 2A is equal to 2 sin A cos A ಯೂಸಿಂಗ್ ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ. ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್ ಇದೆ. ಓಕೆ, ಸೊ ಇಲ್ಲಿ ನಾವೇನು ಮಾಡಬೇಕು? ಇದನ್ನು ಪ್ರೂವ್ ಮಾಡಬೇಕು. ಓಕೆ, ಸೊ ಅದರಿಂದ ಫಸ್ಟ್ ಏನು ಪ್ರೂವ್ ಮಾಡಬೇಕು ಅದನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಈ ಸೈನ್ 2Aನ ನಾವೇನಂತ ಬರ್ಕೋಬೋದು? 2Aನ A ಪ್ಲಸ್ ಎ ಅಂತ ಬರೀಬೋದಾ? A ಪ್ಲಸ್ ಎ ಅಂತಂದರೆ 2A. ಓಕೆ, ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್? ಸೊ ನಾವು ಈ ಎನ ನಾವು ಎ ಅಂತ ತಗೊಳ್ಳಿ, ಈ ಎನ ಬಿ ಅಂತ ತಗೊಳ್ಳಿ. ಓಕೆ, ಸೊ ಎ ಅಂತಂದರೆ ಎ, ಬಿ ಅಂತಂದರೆ ಎನೆ. ಓಕೆ, ಅಂದರೆ ಸೈನ್ A ಪ್ಲಸ್ ಬಿ ಆಯಿತು. ಸೈನ್ A ಪ್ಲಸ್ ಬಿ ಫಾರ್ಮುಲಾ ಏನು? ನಮ್ಗೆ ಗೊತ್ತಿದೆ ಫಾರ್ಮುಲಾ ಏನು? sin A cos B. ಓಕೆ, sin A ಓಕೆ cos B ಪ್ಲಸ್ cos A sin B. ಓಕೆ, ಸೊ ಇಷ್ಟು ಆದಮೇಲೆ ನಾವೇನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಎ ಜಾಗದಲ್ಲಿ ನಾವು ಎ ಹಾಕಬೇಕು, ಬಿ ಜಾಗದಲ್ಲೂ ಸಹ ಎ ಹಾಕಬೇಕು. ಯಾಕಂದರೆ ಇಲ್ಲಿ ಸೈನ್ A ಪ್ಲಸ್ ಬಿ ಅಂತಂದರೆ ಎ ಪ್ಲಸ್ ಎ ಅಂತ. ಓಕೆ, ಸೊ ಅದರಿಂದ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೈನ್ ಎ, ಸೊ ಇಲ್ಲೂ ಕಾಸ್ ಎ ಪ್ಲಸ್ ಇಲ್ಲೂ ಸಹ ಕಾಸ್ ಎ ಆಗುತ್ತೆ. ಸೈನ್ ಬಿ ಜಾಗದಲ್ಲಿ ಏನಾಗಿದೆ? ಸೈನ್ ಎ ಆಯಿತು. ಓಕೆ, ಈಗ ನೆಕ್ಸ್ಟ್ ಏನಾಯಿತು? ನೆಕ್ಸ್ಟ್ ನೋಡ್ಕೊಳ್ಳಿ, ಸೈನ್ ಎ ಕಾಸ್ ಎ ಪ್ಲಸ್ ಕಾಸ್ ಎ ಸೈನ್ ಎ, ಅಥವಾ ನಿಮಗೆ ಕನ್ಫ್ಯೂಸ್ ಆಯಿತು ಅಂತಂದರೆ ಸೈನ್ ಎ ಇಂಟು ಕಾಸ್ ಎ ಮಾಡ್ಕೊಳ್ಳಿ. ಓಕೆ, ಪ್ಲಸ್ ಫಸ್ಟ್ ಸೈನ್ ಎ ಬರ್ಕೊಳ್ಳಿ, ನೆಕ್ಸ್ಟು ಇಂಟು ಕಾಸ್ ಎ ಮಾಡ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಎ ಕಾಸ್ ಎ ಪ್ಲಸ್ ಸೈನ್ ಎ ಕಾಸ್ ಎ. ಸೊ ಹಂಗಾರೆ 1 + 1 ಅಂದರೆ 2 ಆಗುತ್ತೆ. ಸಿಮಿಲರ್ಲಿ ಸೈನ್ ಎ ಕಾಸ್ ಎ ಪ್ಲಸ್ ಸೈನ್ ಎ ಕಾಸ್ ಎ ಅಂತಂದರೆ 2 sin A cos A. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು? 5 ಮಾರ್ಕ್ಸ್. ಕ್ವಶನ್ ನಂಬರ್ 23. ಇಫ್ y is equal to x square plus cos x plus 5, then find d square y divided by dx square. ಎಷ್ಟು ಮಾರ್ಕ್ಸು? 5 ಮಾರ್ಕ್ಸ್ ಕೇಳಿದ್ದಾರೆ. ಈ ಕ್ವಶನ್ಸ್ ವೆರಿ ಸಿಂಪಲ್ ಆಗಿದೆ. ಸೊ ನೀವು ಫಸ್ಟ್ ಏನು ಮಾಡ್ಕೊಳ್ಳಿ ಅಂತಂದರೆ, ಇಲ್ಲಿ ಡಿ ಸ್ಕ್ವೇರ್ ವೈ ಡಿವೈಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಇದ್ದು ಡಬಲ್ ಡಿಫ್ರೆನ್ಷಿಯೇಷನ್. ಅಂದರೆ ಕೊಟ್ಟಿರುವಂಥ ಫಂಕ್ಷನ್ನ ನಾವು 2 ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಫಸ್ಟು ಕೊಟ್ಟಿರೋ ಈಕ್ವೇಷನ್ನ ಫಸ್ಟ್ ಈ ರೀತಿ ಬರ್ಕೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? ಡಿ ವೈ ಬೈ ಡಿ ಎಕ್ಸ್. ಓಕೆ, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಫಾರ್ಮುಲಾ ಏನು? ಸ್ಟ್ಯಾಂಡರ್ಡ್ ಫಾರ್ಮುಲಾ 2x. ಅದನ್ನು ಇಲ್ಲಿ ಬರ್ಕೊಳ್ಳಿ. ಕ್ಲಿಯರ್? ಓಕೆ, ಸೊ ಇಲ್ಲಿ ಪ್ಲಸ್ ಇದೆ. ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಅಂತಂದ್ರೇನು?
ನೋಡಿ ಏನೋ ಮೈನಸ್ ಸೈನ್ ಎಕ್ಸ್ ಅಂದರೆ ಪ್ಲಸ್ ಮೈನಸ್ ಏನಾಗುತ್ತೆ ಇಲ್ಲಿ ಮೈನಸ್ ಆಗುತ್ತೆ. ಸೊ ಅದನ್ನ ಇಲ್ಲಿ ಬರ್ಕೊಂಡ್ವಿ. ಓಕೆ, ಸೈನ್ ಎಕ್ಸ್ ಆಯ್ತು. ನೆಕ್ಸ್ಟ್ ಏನು ಮಾಡ್ತೀರಾ, ಕಾನ್ಸ್ಟೆಂಟ್ 5 ಅನ್ನೋದು ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ 0. ಅಗೇನ್ ಇದು ಫಸ್ಟ್ನೇ ಸತಿ ಡಿಫ್ರೆನ್ಶಿಯೇಟ್. ಈಗ ಇಲ್ಲಿ 2 ಸತಿ ಕೇಳಿದ್ರೆ ಸ್ಕ್ವೇರ್ ಅಂತ. ಸೊ ಅಗೇನ್ ನಾವು ನೋಡಬೇಕು ಡಿಫ್ರೆನ್ಶಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ ಏನಾಗುತ್ತೆ ಡಿ ಸ್ಕ್ವೇರ್ ವೈ ಡಿ ಎಕ್ಸ್, ಇದು ಡಬಲ್ ಡಿಫ್ರೆನ್ಶಿಯೇಷನ್. ಈಗ ಅಗೇನ್ ನಾವು 2x ಅನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಎಕ್ಸ್ 2 ಕಾನ್ಸ್ಟೆಂಟ್ 2 ಹಾಗೆ ಬರ್ಕೊಳ್ಳಿ. ಓಕೆ, ಬರೀ ಎಕ್ಸ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 1 ಬರುತ್ತೆ. ಮೈನಸ್ ಸೈನ್ ಎಕ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಸೈನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಇಷ್ಟು ಕ್ಲಿಯರ್. ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಸೊ 2 ಇಂಟು 1 2 ಬರ್ಕೊಳ್ಳಿ ಮೈನಸ್ ಕಾಸ್ ಎಕ್ಸ್ ಆಯ್ತು. ಓಕೆ, ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು 5 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 24. ಇಫ್ y is equal to x cube log x then find dy by dx. 5 ಮಾರ್ಕ್ಸ್. ಇದು ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲೇನು ಮಾಡಬೇಕು, ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ನಮಗೆ ಪ್ರಾಡಕ್ಟ್ ರೂಲ್ ಅಂದರೆ ಈ ಎಕ್ಸ್ ಕ್ಯೂಬ್ನ ನಾವು ಯು ಅಂತ ತಗೊಳ್ಳಿ. ಏನಂತ ತಗೊಳ್ಳೋಣ, ಯು. ಓಕೆ, ಈ ಲಾಗ್ ಎಕ್ಸ್ನ ವಿ ಅಂತ ತಗೊಳ್ಳಿ. ಅಂದರೆ ಏನಿದು ಡಿಫ್ರೆನ್ಶಿಯೇಷನ್ ಬೈ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ಗೆ ಫಾರ್ಮುಲಾ ಏನು, ದಟ್ ಈಸ್ ಡಿಫ್ರೆನ್ಶಿಯೇಷನ್ ಯು ವಿ ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್. ಓಕೆ, ಸೊ ಈಗ ನಾವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಯು ಅಂತಂದ್ರೆ ಏನು ತೊಗೊಂಡಿದ್ದೀವಿ, ಎಕ್ಸ್ ಕ್ಯೂಬ್. ಓಕೆ, ನೆಕ್ಸ್ಟ್ ಎರಡನೇ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕಂದ್ರೆ ಲಾಗ್ ಎಕ್ಸ್. ಅದನ್ನ ಇಲ್ಲಿ ಬರ್ಕೊಳ್ಳಿ, ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್. ನೆಕ್ಸ್ಟ್ ಏನು ಮಾಡ್ತೀರಾ, ಏನಿದೆ ಪ್ಲಸ್ ಇದೆ. ಸೊ ಆಸ್ ಪರ್ ಫಾರ್ಮುಲಾ ಪ್ಲಸ್ ವಿ ಅಂದರೆ ನೆಕ್ಸ್ಟ್ ಸೆಕೆಂಡ್ನೇ ಫಂಕ್ಷನ್ ಹಾಗೆ ಇಟ್ಕೋಬೇಕು, ಲಾಗ್ ಎಕ್ಸ್ ಇಂಟು ಫಸ್ಟ್ನೇ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿ. ದಟ್ ಈಸ್ ಡಿಫ್ರೆನ್ಶಿಯೇಷನ್ ಆಫ್ ಯು ಅಂತಂದ್ರೇನು ಎಕ್ಸ್ ಕ್ಯೂಬ್. ಓಕೆ, ಇಷ್ಟು ಕ್ಲಿಯರ್. ಓಕೆ, ನೆಕ್ಸ್ಟ್ ನೋಡಿ ಈ ಎಕ್ಸ್ ಕ್ಯೂಬ್ನ ಹಾಗೆ ಬರ್ಕೊಳ್ಳಿ. ಬರ್ಕೊಂಡಾಯ್ತಾ, ಇಂಟು ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಎಕ್ಸ್ ಏನದು 1/x. ಅದನ್ನ ಇಲ್ಲಿ ಬರೀತಾ ಇದ್ವಿ. ಕ್ಲಿಯರ್. ಸೊ ಇಲ್ಲಿ ಬರ್ಕೊಳ್ಳಿ ಪ್ಲಸ್ ಈ ಲಾಗ್ ಎಕ್ಸ್ ಅನ್ನ ಹಾಗೆ ಇಟ್ಕೊಳ್ಳಿ. ಏನು ಮಾಡ್ತಾ ಇದೀವಿ, ಲಾಗ್ ಎಕ್ಸ್ ಹಾಗೆ ಇಟ್ಕೊಂಡ್ವಿ. ನೆಕ್ಸ್ಟ್ ಇಂಟು ಎಕ್ಸ್ ಕ್ಯೂಬ್ನ ಡಿಫ್ರೆನ್ಶಿಯೇಟ್ ಮಾಡಿ. ಸೊ ನಮ್ಗೆ ಫಾರ್ಮುಲಾ ಗೊತ್ತಿದೆ, ಎಕ್ಸ್ ಟು ಎನ್ ಅಂದ್ರೆ ಏನು, ಎನ್ ಇಂಟು ಎಕ್ಸ್ ಟು ಎನ್ ಮೈನಸ್ ಅಂದರೆ ಎನ್ ಜಾಗದಲ್ಲಿ ನಾವೇನು ಮಾಡಬೇಕು 3ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಆವಾಗ ಏನಾಗುತ್ತೆ 3 ಓಕೆ ಎಕ್ಸ್. ಸೊ ಎನ್ ಮೈನಸ್ 1 ಅಂದರೆ 3 ಮೈನಸ್ 1 ಅಂದರೆ ಏನಾಗುತ್ತೆ 2 ಆಗುತ್ತೆ. ಇಷ್ಟು ಕ್ಲಿಯರ್. ನೆಕ್ಸ್ಟ್ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ ಎಕ್ಸ್ ಮತ್ತು ಇಲ್ಲಿ ಎಕ್ಸ್ ಕ್ಯೂಬ್ ಇದೆ. ಸೊ ಒಂದು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇಲ್ಲೊಂದು ಕ್ಯಾನ್ಸಲ್ ಆಯ್ತೆ, ಇಲ್ಲೊಂದು ಕ್ಯಾನ್ಸಲ್ ಆಯ್ತು. ಇನ್ನೇನು ಉಳಿತು, ಎಕ್ಸ್ ಸ್ಕ್ವೇರ್ ಉಳಿತು. ಕ್ಲಿಯರ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ 3x ಸ್ಕ್ವೇರ್ ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ 3x ಸ್ಕ್ವೇರ್ ಓಕೆ ಇಂಟು ಲಾಗ್ ಎಕ್ಸ್. ಓಕೆ, ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 25. ಇಫ್ y is equal to 1 plus sin x divided by 1 minus sin x then find dy by dx. ಎಷ್ಟು ಮಾರ್ಕ್ಸ್, 5 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಇಲ್ಲಿ ಇದೇನಾಯ್ತು ಇದು, ಸೊ ಇಲ್ಲಿ ಏನಂದ್ರೆ ಫ್ಯಾಕ್ಟರ್ಸ್ ಅಂದರೆ ಯು ಬೈ ವಿ ಫಾರ್ಮಲ್ಲಿ ಇದೆ. ಓಕೆ, ಅಂದರೆ ನಾವು ಕೋಶನ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ, ಈ 1 ಪ್ಲಸ್ ಸೈನ್ ಎಕ್ಸ್ನ ಯು ಅಂತ ತಗೊಳ್ಳಿ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ನ ವಿ ಅಂತ ತಗೊಳ್ಳಿ. ಅಂದರೆ ನಾವಿಲ್ಲಿ ಯಾವ ರೂಲ್ ಅಪ್ಲೈ ಮಾಡಬೇಕು, ಕೋಶನ್ ರೂಲ್. ಕೋಶನ್ ರೂಲ್ ಫಾರ್ಮುಲಾ ಏನು, ದಟ್ ಈಸ್ ವಿ ಇಂಟು ಸೆಕೆಂಡ್ನೇ ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡಿ ಮೈನಸ್ ಫಸ್ಟ್ ಫಂಕ್ಷನ್ ಆಗಿ ಇಟ್ಕೊಳ್ಳಿ, ಸೆಕೆಂಡ್ನೇ ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡಿ ಡಿವೈಡ್ ಬೈ ಸೆಕೆಂಡ್ನೇ ಫಂಕ್ಷನ್ನ ನಾವು ಸ್ಕ್ವೇರ್ ಮಾಡಬೇಕಂದ್ರೆ ವಿ ಸ್ಕ್ವೇರ್. ಇಷ್ಟು ಕ್ಲಿಯರ್. ಓಕೆ, ಈಗ ನಾವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಓಕೆ, ಸೊ ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ ವಿ ಅಂತ ಏನು ತೊಗೊಂಡಿದ್ವಿ, 1 ಮೈನಸ್ ಸೈನ್ ಎಕ್ಸ್ ಅದನ್ನು ಬರ್ಕೊಳ್ಳಿ ಈಗ. ಓಕೆ, 1 ಮೈನಸ್ ಸೈನ್ ಎಕ್ಸ್ ಕ್ಲಿಯರ್ ಇಂಟು ಫಸ್ಟ್ನೇ ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡಿ ಅಂದರೆ 1 ಪ್ಲಸ್ ಸೈನ್ ಎಕ್ಸ್ ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ದಟ್ ಈಸ್ 1 ಪ್ಲಸ್ ಸೈನ್ ಎಕ್ಸ್ ಕ್ಲಿಯರ್ ಮೈನಸ್ ಮತ್ತೆ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, ದಟ್ ಈಸ್ 1 ಪ್ಲಸ್ ಸೈನ್ ಎಕ್ಸ್ ಬರ್ಕೊಳ್ಳಿ. ಕ್ಲಿಯರ್. ಅಗೈನ್ ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ನೇ ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡಿ, ದಟ್ ಈಸ್ ಡಿ ಬೈ ಡಿ ಎಕ್ಸ್ ಇಂಟು 1 ಮೈನಸ್ ಸೈನ್ ಎಕ್ಸ್ ಆಯಿತು. ಇಷ್ಟು ಕ್ಲಿಯರ್. ಓಕೆ, ಡಿವೈಡ್ ಬೈ ವಿ ಸ್ಕ್ವೇರ್ ಅಂದ್ರೆ ಏನು, 1 ಮೈನಸ್ ಸೈನ್ ಸ್ಕ್ವೇರ್. ಓಕೆ, ಇಷ್ಟು ಕ್ಲಿಯರ್. ಇದಾಯಿತು. ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಈಗ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಿ. ಈ 1 ಮೈನಸ್ ಸೈನ್ ಎಕ್ಸ್ನ ಹಾಗೆ ಇಟ್ಕೊಳ್ಳಿ, 1 ಮೈನಸ್ ಸೈನ್ ಎಕ್ಸ್. ಓಕೆ,
ಅಗೇನ್ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ಸೈನ್ ಎಕ್ಸ್ ನ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಡಿಫ್ರೆನ್ಷಿಯೇಷನ್ 1 ಮೈನಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ಸೆಪರೇಟ್ ಆಗಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 1 ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 0 ಮೈನಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್. ಓಕೆ, ಸೊ ಇಲ್ಲೇನಾಯ್ತು 0 ಮೈನಸ್ ಕಾಸ್ ಎಕ್ಸ್ ಏನಾಯ್ತು ಮೈನಸ್ ಕಾಸ್ ಎಕ್ಸ್ ಆಯ್ತು. ಕ್ಲಿಯರ್. ನೆಕ್ಸ್ಟ್ 1 ನ ಡಿಫ್ರೆನ್ಷಿಯೇಟ್ ಮಾಡಿ 0 ಪ್ಲಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಕಾಸ್ ಎಕ್ಸ್. ಕ್ಲಿಯರ್. ಈಗ 0 ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಏನಾಗುತ್ತೆ ಕಾಸ್ ಎಕ್ಸ್ ಆಯ್ತು. ಓಕೆ, ಈಗ ನಾವು ಈಗ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಡಿಫ್ರೆನ್ಷಿಯೇಷನ್ 1 ಪ್ಲಸ್ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ ಕಾಸ್ ಎಕ್ಸ್, ಅದನ್ನ ಇಲ್ಲಿ ಬರೀರಿ. ಕ್ಲಿಯರ್. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಗೆ ಬರ್ಕೊಳ್ಳಿ. ಈ 1 ಪ್ಲಸ್ ಸೈನ್ ಎಕ್ಸ್ ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ. ಇಷ್ಟೇ. ಕ್ಲಿಯರ್. ಓಕೆ, ನೆಕ್ಸ್ಟ್ 1 ಮೈನಸ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ ಮೈನಸ್ ಕಾಸ್ ಎಕ್ಸ್. ಸೊ ಅದನ್ನು ನಾವು ಬೇಕಾದ್ರೆ ಬ್ರಾಕೆಟ್ ಬರ್ಕೊಳ್ಳಿ. ಓಕೆ, ಈ ಕಾನ್ಸೆಪ್ಟ್ ಕ್ಲಿಯರ್. ಓಕೆ, ಡಿವೈಡೆಡ್ ಬೈ ಇದೇನಿದೆ ಹಾಗೆ ಬರ್ಕೊಳ್ಳಿ, ಏನು ಚೇಂಜಸ್ ಬೇಡ. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡ್ಕೊಳ್ಳಿ, ಈ ಕಾಸ್ ಎಕ್ಸ್ ಇದ್ರ ಜೋಡಿ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಆಗಲಿ. ಅಂದರೆ ಕಾಸ್ ಎಕ್ಸ್ ಇಂಟು 1 ಅಂದ್ರೆ ಏನಾಗುತ್ತೆ ಕಾಸ್ ಎಕ್ಸ್ ಆಯಿತು. ಕ್ಲಿಯರ್. ಓಕೆ, ನೆಕ್ಸ್ಟ್ ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಏನಾಗುತ್ತೆ ದಟ್ ಈಸ್ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್. ಓಕೆ, ಇಲ್ಲಿ ನೋಡಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಯಿತು. ಈ ಕಾಸ್ ಎಕ್ಸ್ ಇಂಟು 1 ಅಂದ್ರೆ ಕಾಸ್ ಎಕ್ಸ್ ಆಯಿತು. ಕ್ಲಿಯರ್. ಓಕೆ, ಮತ್ತೆ ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಏನಾಗುತ್ತೆ ಸೊ ಪ್ಲಸ್ ಇದೆ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಯಿತು. ಇಷ್ಟು ಕ್ಲಿಯರ್. ಸೊ ಇದು ಇದ್ರ ಜೊತೆ ಮಲ್ಟಿಪ್ಲೈ ಅಂದ್ರೆ ಆ ರೀತಿ ಬಂತು. ನೆಕ್ಸ್ಟ್ ಈ ಡಿನಾಮಿನೇಟರ್ ಏನಿದೆ ಸೊ ಏನು ಚೇಂಜಸ್ ಮಾಡಬೇಡಿ, ಅದನ್ನ ಹಾಗೆ ಇಟ್ಕೊಳ್ಳಿ, ಈ ರೀತಿ ಬರ್ಕೊಳ್ಳಿ. ಸ್ಟೆಪ್ ಕ್ಲಿಯರ್. ಇಲ್ಲಿ ಅಬ್ಸರ್ವ್ ಮಾಡಿ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಪ್ಲಸ್ ಇದ್ದಾಗ ಏನಾಗ್ಬೋದು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಹಿಡಿತು, ಇಲ್ಲೊಂದು ಕಾಸ್ ಎಕ್ಸ್ ಇದೆ, ಇಲ್ಲೊಂದು ಕಾಸ್ ಎಕ್ಸ್, ಒಟ್ಟಿಗೆ ಎಷ್ಟು ಕಾಸ್ ಎಕ್ಸು 2 ಕಾಸ್ ಎಕ್ಸ್ ಆಯಿತು. ಡಿವೈಡ್ ಬೈ ಸೊ ಡಿನಾಮಿನೇಟರ್ ಏನಿದೆ ಅದನ್ನ ಹಾಗೆ ಬರ್ಕೊಳ್ಳಿ, 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಆಯಿತು. ಓಕೆ, ಸೊ ಇದು ಈ ಕ್ವಶನ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ ದಟ್ ಈಸ್ 5 ಮಾರ್ಕ್ಸ್. ಕ್ವಶನ್ ನಂಬರ್ 26, ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಇನ್ ಡಿ ಎಕ್ಸ್. ಎಷ್ಟು ಮಾರ್ಕ್ಸು 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಇಂಟಿಗ್ರೇಷನ್ ಮಾಡಬೇಕು. ಕೊಟ್ಟಿರೋ ಫಂಕ್ಷನ್ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ, ಈ ಎಕ್ಸ್ ಸ್ಕ್ವೇರ್ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಇಂಟು 1 ಏನಾಗುತ್ತೆ ದಟ್ ಈಸ್ ಎಕ್ಸ್ ಸ್ಕ್ವೇರ್. ಓಕೆ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗುತ್ತೆ ಪ್ಲಸ್ ಎಕ್ಸ್ ಕ್ಯೂಬ್ ಆಯಿತು ಇಂಟು ಡಿ ಎಕ್ಸ್. ಈ ಸ್ಟೆಪ್ ಕ್ಲಿಯರ್. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈಗ ಸೆಪ್ರೇಟಾಗಿ ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಈ ಎಕ್ಸ್ ಸ್ಕ್ವೇರ್ನ ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡಿ ಪ್ಲಸ್ ಈ ಎಕ್ಸ್ ಕ್ಯೂಬ್ನ ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡಿ. ಕ್ಲಿಯರ್. ಈಗ ನೋಡಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಜನರಲ್ ಆಗಿ ನಾವೇನು ಬರಿತೀವಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ಪವರ್ n ಡಿ ಎಕ್ಸ್ ಅಂದರೆ ಎಕ್ಸ್ ಟು ಪವರ್ n+1 ಡಿವೈಡ್ ಬೈ n+1. ಓಕೆ, ಫಸ್ಟ್ನೇ ಇಂಟಿಗ್ರೇಷನ್ 2 ಇದೆ, ಎರಡನೇ ಇಂಟಿಗ್ರೇಷನ್ 3 ಇದೆ. ಜಸ್ಟ್ n ಜಾಗದಲ್ಲಿ ನಾವು 2ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ಅವಾಗ ಏನಿದೆ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಏನಾಗಿದೆ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2+1 ಅಂದರೆ 3 ಅಂದರೆ ಎಕ್ಸ್ ಬೈ 3 ಪವರ್ 3 ಡಿವೈಡ್ ಬೈ 3. ಅದೇ ರೀತಿ ಪ್ಲಸ್ ಇದನ್ನ ನಾವು 3 ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಟು ದ ಪವರ್ ಆಫ್ 3 ಪ್ಲಸ್ 1 ಅಂದರೆ 4 ಆಗುತ್ತೆ. 4 ಡಿವೈಡ್ ಬೈ 4 ಪ್ಲಸ್ ಸಿ. ಓಕೆ, ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ಇದೇ ಈ ಕ್ವಶನ್ಸ್ಗೆ ಆನ್ಸರ್. ಒಟ್ಟಾರೆ ಸ್ಟೆಪ್ನ ಸ್ಟೆಪ್ ಬೈ ಸ್ಟೆಪ್ ನೀಟ್ ಅರ್ಥ ಮಾಡ್ಕೋಬೇಕು. ಸೊ ಆವಾಗ ಈಸಿ ಆಗುತ್ತೆ. ಓಕೆ, ಎಷ್ಟು ಮಾರ್ಕ್ಸು 5 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 27, ಇವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ 1:2 ಎಕ್ಸ್ ಸ್ಕ್ವೈರ್ ಮೈನಸ್ 1 ಡಿ ಎಕ್ಸ್. ಇದು 5 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಈ ರೀತಿ ಕೊಟ್ಟಾಗ ನಾವು ಫಸ್ಟ್ ಇಂಟಿಗ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋಣ, ಕೊಟ್ಟಿರೋ ಇಂಟಿಗ್ರೇಷನ್ಸ್ನ ಬರ್ಕೊಳ್ಳಿ. ಸೊ ಇಲ್ಲಿ ನಾವೇನು ಮಾಡೋಣ, ಹೊರಗಡೆ 2 ಫಂಕ್ಷನ್ಸ್ ಇದೆ ಎಕ್ಸ್ ಸ್ಕ್ವೈರ್ ಮತ್ತು 1. ಸೊ ಎಕ್ಸ್ ಸ್ಕ್ವೈರ್ನ ನಾವು ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡಬೇಕು ಮತ್ತು 1ನ ಸಪ್ರೇಟಾಗಿ ಇಂಟಿಗ್ರೇಷನ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೈರ್ನ ಇಂಟಿಗ್ರೇಷನ್ ಮಾಡಿದ್ರೆ ನಮಗೆ ಫಾರ್ಮುಲಾ ಏನಿದೆ ದಟ್ ಈಸ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಸಿ. ಅದೇ ರೀತಿ 1ನ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ಎಕ್ಸ್ ಆಗುತ್ತೆ. ಸೊ ಅದರಿಂದ ನಾವು ಸಪ್ರೇಟಾಗಿ 2 ಇಂಟಿಗ್ರೇಷನ್ನ ಇಲ್ಲಿ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಷನ್ ಮಾಡಾಗ ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 3, ಅದನ್ನ ಇಲ್ಲಿ ಬರೆಯೋಣ. ಓಕೆ, ಸೊ ಅದನ್ನ ಇಲ್ಲಿ ಬರಿತಾ ಇದ್ದೀವಿ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3. ಕ್ಲಿಯರ್. ಎಕ್ಸ್ ಸ್ಕ್ವೇರ್ನ ಸೊ ಲಿಮಿಟ್ಸ್ ಇದೆ 1:2, ಅದನ್ನ ಇಲ್ಲಿ ಬರಿತಾ ಇದ್ದೀವಿ 1:2. ಕ್ಲಿಯರ್. ಓಕೆ, ನೆಕ್ಸ್ಟ್ ಏನಿದೆ ಮೈನಸ್ ಇದೆ ಎರಡರ ಮಧ್ಯದಲ್ಲಿ, ಸೊ ಮೈನಸ್ ಬರ್ಕೊಳ್ಳಿ. 1ನ ಇಂಟಿಗ್ರೇಷನ್ ಮಾಡಿದ್ರೆ ಎಕ್ಸ್ ಇದೆ, ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ.
ಇದು ಸಹ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಲೋಯರ್ ಲಿಮಿಟ್ 1 ಇದೆ, ಅಪ್ಪರ್ ಲಿಮಿಟು 2 ಇದೆ. ಎಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟು. ಸೊ ಇಲ್ಲಿ 1/3 ಕಾನ್ಸ್ಟೆಂಟ್, ಸೊ ಹೊರಗಡೆ ತಗೊಳ್ಳಪ್ಪ ನೆಕ್ಸ್ಟ್ ಸ್ಟೆಪ್ಪು. ಸೊ ಇಲ್ಲಿ ತಗೊಳ್ತೀನಿ ನೋಡಿ, 1/3 ಹೊರಗಡೆ ತಗೊಳ್ಳಿ. ಓಕೆ. ನೆಕ್ಸ್ಟ್ ಏನು ಉಳ್ಕೊತೋ, x³ ಇದೆ, ಸೊ ಅದನ್ನ ಇಲ್ಲಿ ಬರೀತಾ ಇದ್ದೀವಿ. ಕ್ಲಿಯರ್? ಸೊ ಇದನ್ನು ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಹಾಕಿ, ಸೊ ಸೇಮ್ ಇಲ್ಲ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಎಕ್ಸ್ ಇಲ್ಲಿ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಹಾಗೆ ಬರ್ಕೊಳ್ಳಿ. ಈಗ ನಾವೇನು ಮಾಡೋಣ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ನ ಅಪ್ಲೈ ಮಾಡೋಣ. ಸೊ 1/3 ಕಾನ್ಸ್ಟೆಂಟ್ ಹೊರಗಡೆ ತೆಗ್ದಿದ್ದೀವಿ. ಸೊ ಈಗ ನಾವೇನು ಮಾಡ್ತೀವಿ, ಫಸ್ಟ್ ಅಪ್ಪರ್ ಲಿಮಿಟ್ ಹಾಕೊಳ್ಳಿ, ಅಂದರೆ ಎಕ್ಸ್ ಜಾಗಕ್ಕೆ 2 ಹಾಕೊಳ್ಳಿ. ಸೊ ಆಗೇನಾಗುತ್ತೆ, 2³ ಆಗುತ್ತೆ. 2³ ಅಂತಂದರೆ ಎಷ್ಟಾಗುತ್ತೆ, 8 ಆಗುತ್ತೆ. ಮೈನಸ್ ನೆಕ್ಸ್ಟ್ ಲೋಯರ್ ಲಿಮಿಟ್ ಎಕ್ಸ್ ಜಾಗಕ್ಕೆ 1 ಹಾಕಿ, 1³ ಅಂದರೆ 1 ಆಗುತ್ತೆ. ಈ ಸ್ಟೆಪ್ ಕ್ಲಿಯರ್? ಓಕೆ. ಮೈನಸ್ ಇದೆ, ಮೈನಸ್ ಇಲ್ಲೂ ಅಷ್ಟೇ, ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್. ಫಸ್ಟು ಅಪ್ಪರ್ ಲಿಮಿಟ್ ಹಾಕೊಳ್ಳಿ, ಯಾವುದು 2 ಇದೆ, ಮೈನಸ್ ಆ್ಯಸ್ ಪರ್ ಫಾರ್ಮುಲಾ, ನೆಕ್ಸ್ಟ್ ಲೋಯರ್ ಲಿಮಿಟ್ 1 ಇದೆ. ಈ ಸ್ಟೆಪ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ, 1/3 ಹಾಗೆ ಇದೆ, ಅದನ್ನಿಲ್ಲಿ ಬರೀರಿ. 1/3 ಹಾಗೆ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡ್ಕೊಳ್ಳಿ, 8 - 1 ದಟ್ ಈಸ್ ಎಷ್ಟೋ 7. ಅದಾಯ್ತಲ್ಲ, ಮೈನಸ್ 2 - 1 ಅಂದರೆ 1. ಈ ಸ್ಟೆಪ್ ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 7 × 1 ದಟ್ ಈಸ್ 7 / 3 - 1. ಇಷ್ಟು ಕ್ಲಿಯರ್? ಓಕೆ. 3 LCM ತಗೊಳ್ಳಿ. 3 LCM ತೊಗೊಂಡಾಗ ಏನಾಗುತ್ತೆ, ಇಲ್ಲಿ 7 ಆಗುತ್ತೆ, ಮೈನಸ್ ಇಲ್ಲೇ 1 3 3 ಆಗುತ್ತೆ. 3 × 1 3 ಆಯಿತು. ಈಗ 7 - 3 ಅಂದರೆ ಎಷ್ಟಾಗುತ್ತೆ, ದಟ್ ಈಸ್ 4 / 3 ಆಯಿತು. ಓಕೆ. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್? ನಂಬರ್ 28, ಇವ್ಯಾಲ್ಯೂಟ್ ಇಂಟಿಗ್ರೇಷನ್ x × e⁻x × dx. ಎಷ್ಟು? 5 ಮಾರ್ಕ್ಸ್. ಓಕೆ. ಫಸ್ಟ್ ಏನು ಮಾಡೋಣ, ಕೊಟ್ಟಿರೋ ಫಂಕ್ಷನ್ ಹಾಗೆ ಬರ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸನ್ನು ನಾವು ಏನಂತ ತಗೊಳ್ಳೋಣ, ಯು ಅಂತ ತಗೊಳ್ಳೋಣ, ಇದನ್ನ ವಿ ಅಂತ ತಗೊಳ್ಳೋಣ. ಸೊ ಇದು ಯಾವುದು, ಇದು ಬೈ ಪಾರ್ಟ್ಸ್ ರೂಲ್ ಇಂಟಿಗ್ರೇಷನ್ಸಲ್ಲಿ. ಸೊ ಈ ಒಂದು ಮೆಥಡ್ನ ಅಪ್ಲೈ ಮಾಡ್ತೀನಿ, ಹೈಲೈಟ್. ಓಕೆ. ಸೊ ಫಸ್ಟ್ನೇ ಫಂಕ್ಷನ್ ಈ ಮೆಥಡ್ಲೇ ಬೇಕು. ನೋಡಿ, ಇನ್ವರ್ಸು, ಲಾಗರಿಥಮು, ಆಲ್ಜಿಬ್ರಾ, ಟ್ರಿಗ್ನಾಮೆಟ್ರಿ, ಎಕ್ಸ್ಪಾನ್ಷನಲ್. ಓಕೆ. ಸೊ ಇದರಲ್ಲಿ ಇದೆಯಾ ನೋಡಿ, ಯು ಎಕ್ಸ್ ಅಂತಂದ್ರೆ ಏನೋ ಆಲ್ಜಿಬ್ರಾ, ಸೊ ಅದು ಯು ಅಂತ ತಗೊಳ್ಳಿ. ಈ ಆರ್ಡ್ರಲ್ಲೇ ಬರಬೇಕು. e⁻x ಅಂದರೆ ಎಕ್ಸ್ಪಾನ್ಷನಲ್, ಸೊ ಇಲ್ಲಿ ವಿ, ಸೊ ಆರ್ಡ್ರಲ್ಲಿದೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದಕ್ಕೆ ನಾವೇನು ಮಾಡಬೇಕು, ಬೈ ಪಾರ್ಟ್ಸ್ ರೂಲ್ನ ಅಪ್ಲೈ ಮಾಡಿ. ಬೈ ಪಾರ್ಟ್ಸ್ ರೂಲ್ ಫಾರ್ಮುಲಾ ನಮ್ಗೆ ಗೊತ್ತಿದೆ, ಇದನ್ನು ಇಲ್ಲಿ ಬರ್ಕೊಳ್ಳಿ. ಓಕೆ. ಇದನ್ನು ಯು ಅಂತ ತಗೊಳ್ಳಿ, ಇದನ್ನು ವಿ ಅಂತ ತೊಗೊಂಡಿದ್ದೀನಿ. ಜಸ್ಟ್ ಡೈರೆಕ್ಟಿಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಈಗ ಏನು ಮಾಡ್ತೀರಾ, I = ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಯು ಅಂತಂದ್ರೆ ಏನೋ ಎಕ್ಸ್, ಅದನ್ನ ಇಲ್ಲಿ ಬರೀತೀವಿ. ಕ್ಲಿಯರ್? ಇಂಟಿಗ್ರೇಷನ್ ವಿ ಅಂತಂದ್ರೇನು, e⁻x dx. ಕ್ಲಿಯರ್? ಮೈನಸ್ ನೆಕ್ಸ್ಟ್ ಇಂಟಿಗ್ರೇಷನ್, ನೆಕ್ಸ್ಟ್ ಬ್ರಾಕೆಟ್ ಹಾಕಿ ಡಿ. ಯು ಅಂತಂದ್ರೇನು ಎಕ್ಸ್, ಅದನ್ನಿಲ್ಲಿ ಬರೀ ಇಂಟು. ಕ್ಲಿಯರ್? ಇಂಟಿಗ್ರೇಷನ್ ವಿ ಅಂತಂದ್ರೇನು e⁻x. ಕ್ಲಿಯರ್? ಇಂಟು dx ಮಾಡ್ಕೊಳ್ಳಿ. ಎಷ್ಟು ಕ್ಲಿಯರ್? ಓಕೆ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ ನೋಡಿ, ಎಕ್ಸ್ ಹಾಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ e⁻x ಅಂದ್ರೆ ಏನು, e⁻x ಬಂತು. ಓಕೆ. ಮೈನಸ್ ನೋಡಿ, ಇಂಟಿಗ್ರೇಷನ್ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಏನಾಗುತ್ತೆ, 1 ಬರುತ್ತೆ. ಸೊ ಅದನ್ನಿಲ್ಲಿ ಬರ್ರಿ. ಇಂಟು ಇಂಟಿಗ್ರೇಷನ್ e⁻x, ಸೇಮ್ ಏನು ಬರುತ್ತೆ, e⁻x, ಸೊ ಅದನ್ನಿಲ್ಲಿ ಬರ್ಕೊಳ್ತಾ ಇದ್ದೀವಿ. ಇಂಟು dx ಇದೆ. ಓಕೆ. ಕಂಪ್ಲೀಟ್ ಇಲ್ಲಿ dx ಬರೀತೀವಿ. ಈ ಸ್ಟೆಪ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಓಕೆ. ಎಕ್ಸ್ e⁻x ಹಾಗೆ ಬರ್ಕೊಳ್ಳಿ, ಮೈನಸ್ 1 ಇಂಟು ಇಂಟಿಗ್ರೇಷನ್ 1 ಇಂಟು e⁻x ಅಂದರೆ e⁻x ಇಂಟು dx. ಓಕೆ. ನೆಕ್ಸ್ಟ್ ಸ್ಟೆಪ್ ಏನು, ಎಕ್ಸ್ e⁻x ಹಾಗೆ ಬರ್ಕೊಳ್ಳಿ, ಮೈನಸ್ ಇಂಟಿಗ್ರೇಷನ್ e⁻x ಅಂದರೆ ಏನಾಗುತ್ತೆ, e⁻x ತಾನೆ, ಸೊ ಅದನ್ನೇ ಇಲ್ಲಿ ಬರ್ರಿ. ನೆಕ್ಸ್ಟ್ ಪ್ಲಸ್ ಸಿ. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು? 5 ಮಾರ್ಕ್ಸ್. Section C, question number 29. Solve the system of linear equation by applying Cramer's rule. 3x plus 2y is equal to 8 and 2x plus 5y is equal to 9. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್ ಇದೆ. ಓಕೆ. ಇಲ್ಲಿ ವೆರಿ ಸಿಂಪಲ್, ಜಸ್ಟ್ ವೇರಿಯಬಲ್ ಯಾವುದು, ಎಕ್ಸ್ ವೈ, ಎರಡೇ ನಾವು ವೇರಿಯಬಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಾವೇನು ಮಾಡಬೇಕು, ಈ ರೀತಿ ಕಂಡುಹಿಡಬೇಕು ಕ್ರಾಮರ್ಸ್ ರೂಲಲ್ಲಿ. ವೆರಿ ಸಿಂಪಲ್. ಫಸ್ಟ್ ಏನು ಮಾಡ್ಕೊಳ್ಳೋಣ, ಕೊಟ್ಟಿರುವ ಎರಡೂ ಈಕ್ವೇಷನ್ನ ಬರ್ಕೊಳ್ಳಿ. ಕ್ಲಿಯರ್?
ಈಗ ನಾವೇನು ಮಾಡಬೇಕು, ಎಕ್ಸ್ ವೈನ ಕಂಡುಹಿಡಬೇಕು. ಎಕ್ಸ್ನ ಕಂಡುಹಿಡಬೇಕಾದ್ರೆ ನಾವು ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ, ವೈನ ಕಂಡುಹಿಡಬೇಕು ಡೆಲ್ಟಾ ವೈ ಬೈ ಡೆಲ್ಟಾ. ಆದರೆ ನಾವೀಗ ಏನೇನು ಕಂಡುಹಿಡಬೇಕು, ಡೆಲ್ಟಾ ಕಂಡುಹಿಡಬೇಕು, ಡೆಲ್ಟಾ ಎಕ್ಸ್ ಕಂಡುಹಿಡಬೇಕು, ಡೆಲ್ಟಾ ವೈನ ಕಂಡುಹಿಡಬೇಕು. ಸೊ ಈಗ ಫಸ್ಟ್ ಏನು ಮಾಡ್ಕೊಳ್ಳೋಣ, ಡೆಲ್ಟಾ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಡೆಲ್ಟಾ ಇಸ್ ನಥಿಂಗ್ ಬಟ್ ಇಲ್ಲಿ ಏನು ಕೊಟ್ಟಿದೆ ಆ ಈಕ್ವೇಷನ್ ಬರ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು ಏನು ಮಾಡ್ತೀವಿ, ಈ ಎಕ್ಸ್ ಕೋಎಫಿಷಿಯಂಟ್ ಏನಿದೆ, ಎರಡು ಈಕ್ವೇಷನ್ ಫಸ್ಟ್ನೇ ಕಾಲಮಲ್ಲೇ ಬರೀಬೇಕು. ನೋಡಿ, ಎಕ್ಸ್ ಕೋಎಫಿಷಿಯಂಟ್ ಏನು 3, ಫಸ್ಟ್ನೇ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಎಕ್ಸ್ ಕೋಎಫಿಷಿಯಂಟ್ ಏನು 2. ಕ್ಲಿಯರ್? ನೆಕ್ಸ್ಟ್ ವೈದು ಕೋಎಫಿಷಿಯಂಟ್ ಏನು 2, ಇದ್ರದ್ದು 5. ಈಗ ಇದನ್ನ ಡಿಟರ್ಮೆಂಟ್ ಮಾಡಬೇಕು. ನೋಡಿ, 5 ಇಂಟು 3 ಎಷ್ಟಾಗುತ್ತೆ, 15, 15. 2 ಇಂಟು 2 ಎಷ್ಟು, 4. ಈಗ 15 ಮೈನಸ್ 4 ಎಷ್ಟು, 11. ಈಗ ನಮ್ಗೇನು ಸಿಕ್ತು, ಡೆಲ್ಟಾ ಸಿಕ್ತು. ಈಗ ನೆಕ್ಸ್ಟ್ ಡೆಲ್ಟಾ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ವೆರಿ ಸಿಂಪಲ್, ಜಸ್ಟ್ ನಾವು ಏನು ಮಾಡ್ತೀವಿ, ಈ ಎಕ್ಸ್ದು ಏನಿದೆಯಲ್ಲ, ಓಕೆ, ಕೋಎಫಿಷಿಯಂಟ್ಸ್, ಅದನ್ನು ತೆಗೆದ್ಬಿಟ್ಟು ಈ ಕಾನ್ಸ್ಟೆಂಟ್ನ ಹಾಕ್ತೀವಿ. ಅಂದರೆ 8, 9. ಇನ್ನು ವೈದು ಕೋಎಫಿಷಿಯಂಟ್ ಹಾಗೆ ಬರ್ಕೋಬೇಕು, 2, 5. ಈಗ ಡಿಟರ್ಮೆಂಟ್ ಮಾಡಿ, 8 ಇಂಟು 5, 8 × 40. ಸೊ ಮೈನಸ್ 9 ಇಂಟು 2, 9 18. ಈಗ 40 ಮೈನಸ್ 18 ಎಷ್ಟಾಗುತ್ತೆ, ದಟ್ ಈಸ್ 22 ಆಯಿತು. ಈಗ ಡೆಲ್ಟಾ ಎಕ್ಸ್ ಸಿಕ್ತು. ಸಿಮಿಲರ್ ಡೆಲ್ಟಾ ವೈನ ಕಂಡುಹಿಡಬೇಕಂದ್ರೆ ಸೇಮ್, ಜಸ್ಟು ವೈ ಕಂಡುಹಿಡಬೇಕಾದ್ರೆ ವೈದು ಕೋಎಫಿಷಿಯಂಟ್ನ ಚೇಂಜ್ ಮಾಡಿ ಕಾನ್ಸ್ಟೆಂಟ್ನ ಹಾಕಬೇಕು. ಸೊ ಎಕ್ಸ್ ಕೋಎಫಿಷಿಯಂಟ್ ಆಗಿರುತ್ತೆ 3, 2. ಈಗ ವೈ ಕೋಎಫಿಷಿಯಂಟ್ ಅಂದರೆ 8, 9ನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಡಿಟರ್ಮೆಂಟ್ ಕಂಡಿಲ್ಲಿ, 9 3 27, 27 ಮೈನಸ್ 8 2 16. ನೆಕ್ಸ್ಟು 27 ಮೈನಸ್ 6, ದಟ್ ಈಸ್ 11 ಆಯಿತು. ಈಗ ನಮ್ಗೆ ಏನೇನು ಸಿಕ್ಕಿದೆ, ಡೆಲ್ಟಾ ಸಿಕ್ಕಿದೆ. ಓಕೆ, ಡೆಲ್ಟಾ ಎಕ್ಸು ಸಿಕ್ಕಿದೆ ಮತ್ತು ಡೆಲ್ಟಾ ವೈಯು ಸಿಕ್ಕಿದೆ. ಸೊ ಇಷ್ಟು ವ್ಯಾಲ್ಯೂನ ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಫಾರ್ಮುಲಾಗೆ. ನೋಡಿ, ಡೆಲ್ಟಾ ಎಕ್ಸ್ ಅಂತಂದ್ರೇನು 22, ಓಕೆ, ಡಿವೈಡ್ ಬೈ ಡೆಲ್ಟಾ ಅಂದ್ರೇನು 11. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತಾ, 2 ಸೊ ನಮಗೀಗ ಎಕ್ಸ್ ಸಿಕ್ತು. ಅದೇ ರೀತಿ ಡೆಲ್ಟಾ ವೈ ಅಂದರೆ ಎಷ್ಟು, 11. ಡೆಲ್ಟಾ ಅಂದ್ರೇನು 11. ಸೊ 11 11 ಕ್ಯಾನ್ಸಲ್ ಆದರೆ 1. ಈಗ ನಮಗೆ ಎಕ್ಸ್ ಮತ್ತು ವೈ ಎರಡೂ ಸಿಕ್ಕಿದೆ. ಓಕೆ, ಅದನ್ನೇ ಕಂಡುಹಿಡಿಯಕ್ಕೆ ಹೇಳಿದ್ದು. ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸು, 6 ಮಾರ್ಕ್ಸ್. ಕ್ವಶನ್ ನಂಬರ್ 30, ಐಡೆಂಟಿಫೈ ದ ಸಿಂಗ್ಯುಲರ್ ಮೆಟ್ರಿಸಸ್ ಇನ್ ದ ಫಾಲೋಯಿಂಗ್ ಮೆಟ್ರಿಸಸ್. ಎಷ್ಟು, 6 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಈ 3 ಮೆಟ್ರಿಕ್ಸಲ್ಲಿ ಯಾವುದು ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕಂಡುಹಿಡಬೇಕು. ಸೊ ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತಂದರೆ ಏನು, ಆ ಯಾವುದೋ ಒಂದು ಮೆಟ್ರಿಕ್ಸ್ನ ಡಿಟರ್ಮೆಂಟ್ ಕಂಡುಹಿಡಿದ್ರೆ 0 ಬರಬೇಕು. ಸೊ ಅದನ್ನು ನಾವೇನಂತೀವಿ, ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಫಸ್ಟ್ನೇದು ಎ ಚೆಕ್ ಮಾಡೋಣ, ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ. ಸೊ ಏನಿಲ್ಲ, ಆ ಮೆಟ್ರಿಕ್ಸ್ ಡಿಟರ್ಮೆಂಟ್ ಕಂಡಿದ್ರೆ 0 ಬರಬೇಕು. ಸೊ ಇಲ್ಲಿ ನೋಡಿ, 3 ಇಂಟು 0 0 ಮೈನಸ್ 4 ಇಂಟು 7, ಸೊ 7 4 28. 0 ಮೈನಸ್ 28 ಎಷ್ಟಾಯ್ತು, ಮೈನಸ್ 28. ನೆಕ್ಸ್ಟ್ ಮೆಟ್ರಿಕ್ಸ್ ಬರ್ಕೊಳ್ಳಿ, ಇದನ್ನು ಡಿಟರ್ಮೆಂಟ್, ಎರಡನೇ ಮೆಟ್ರಿಕ್ಸ್ ಡಿಟರ್ಮೆಂಟ್ ಕಂಡು ಇಟ್ಕೊಳ್ಳಿ. 3 ಇಂಟು 3 ಎಷ್ಟು, 9 ಮೈನಸ್ 9 ಇಂಟು 1 9, 9 ಮೈನಸ್ 9 ಅಂದರೆ 0. ಈಗ 0 ಬಂತು. ಸೊ ಹಂಗಾರೆ ಬಿ ಅನ್ನೋದು ಮೆಟ್ರಿಕ್ಸ್ ಅದು ನಾವು ಸಿಂಗ್ಯುಲರ್ ಮೆಟ್ರಿಕ್ಸ್ ಅಂತ ಕರಿಬೋದು. ಅದೇ ರೀತಿ ಸಿ ಚೆಕ್ ಮಾಡ್ಕೊಳ್ಳಿ. ಸಿ ನೋಡಿ, 3 ಇಂಟು 1 3 ಮೈನಸ್ 7 ಇಂಟು 2, ಸೊ 14 ಆಯಿತು. ಈಗ 3 ಮೈನಸ್ 14 ಎಷ್ಟು, ಮೈನಸ್ 11. 0 ಬಂತ, ಬರಲಿಲ್ಲ. ಸೊ ನಮಗೆ ಫೈನಲ್ ನಾವು ಏನು ಹೇಳ್ಬೋದು, ಸೊ ಬಿ ಮಾತ್ರ ನಮಗೆ ಸಿಂಗ್ಯುಲರ್ ಅಂತ ಕರಿಬೋದು. ಯಾಕೆಂದರೆ ಡಿಟರ್ಮೆಂಟ್ ಕಂಡುಹಿಡಿದ್ರೆ 0 ಬರಬೇಕು. ಸೊ ಅದರಿಂದ ದೇರ್ ಫಾರ್ ಮೆಟ್ರಿಕ್ಸ್ ಬಿ ಈಸ್ ಎ ಸಿಂಗ್ಯುಲರ್ ಮೆಟ್ರಿಕ್ಸ್ ಬಿಕಾಸ್ ಆ ಡಿಟರ್ಮೆಂಟ್ ಬಿ ಕಂಡುಹಿಡಿದ್ರೆ 0 ಬರಬೇಕು. ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ, 6 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 31. Find the equation of line passing through the point 2, 3 and parallel to the line 5x minus 4y plus 4 is equal to 0. ಎಷ್ಟು ಮಾರ್ಕ್ಸು, 6 ಮಾರ್ಕ್ಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಪಾಸಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಅದನ್ನು ಯೂಸ್ ಮಾಡ್ಕೊಂಡು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ನ ಕಂಡುಹಿಡಿಯಬೇಕು. ಏನು ಅಂತಂದರೆ, ಈಗ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ವಿತ್ ನಿಮ್ಗೆ ಡಯಾಗ್ರಾಮ್ ಮೂಲಕ ಹೇಳ್ತೀನಿ. ಇಲ್ಲಿ 2 ಲೈನ್ ಇದೆ, ಪ್ಯಾರಲ್ ಅಂದರೆ 2 ಲೈನ್ ಬರಲೇಬೇಕು. ಓಕೆ, ಸೊ ಇಲ್ಲಿ ಏನು ಮಾಡ್ತಾರೆ, ಫಸ್ಟ್ನೇ ಲೈನ್ ಏನು ಪಾಯಿಂಟ್ ಕೊಟ್ಟಿದ್ದಾರೆ, ಈ ಲೈನು ಇನ್ನೊಂದು ಲೈನ್ಗೆ ಪ್ಯಾರಲಲ್ ಇದೆ, ಆ ಲೈನ್ದು ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಹಂಗಾರೆ ನಾವು ಫಸ್ಟ್ನೇ ಲೈನ್ ಏನು ಮಾಡಬೇಕು, ಈಕ್ವೇಷನ್ ಲೈನ್ನ ಕಂಡುಹಿಡಿಬೇಕು. ಸೊ ಅದರಿಂದ ನಾವೇನು ಮಾಡಬೇಕು, ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಸ್ವಾಗ್ ಬರ್ಕೊಳ್ಳಿ. ಪಾಸಿಂಗ್ ಪಾಯಿಂಟ್ ಫಸ್ಟ್ನೇ ಈಕ್ವೇಷನ್ ಪಾಸಿಂಗ್ ಅದನ್ನು x1/1 ಅಂತ ತಗೊಂಡಿದ್ದೀವಿ. ಈಗ ನಾವು ಇದಕ್ಕೆ ನಾವು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನು, y ಮೈನಸ್ y1 ಇಸ್ ಈಕ್ವಲ್ ಟು m1 ಇಂಟು x ಮೈನಸ್ x1. ಓಕೆ, ಸೊ ಈಗ ನಾವೇನು ಮಾಡೋಣ, y ಮೈನಸ್, ಸೊ ಈ ಕೊಟ್ಟಿರೋಂಥ ಫಸ್ಟ್ನೇ ಲೈನ್ ಈಕ್ವೇಷನ್ ಕೊಟ್ಟಿದ್ರೆ n11 ಅಂತ ಬರ್ಕೊಂಡಿದ್ವಿ. ಸೊ ಈಗ ಏನು ಮಾಡ್ತೀರಾ, y ಮೈನಸ್ y1 ಅಂದರೆ 3 ಸಬ್ಟ್ರಾಕ್ಟ್ ಮಾಡಿ ಇಸ್ ಈಕ್ವಲ್ ಟು m1 ಆಮೇಲೆ ಕಂಡುಹಿಡಿಯೋಣ, x ಹಾಗೆ ಬರ್ಕೊಳ್ಳಿ, ಮೈನಸ್ x1 ಅಂದ್ರೆ ಏನು 2.
ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಿ, ಈಗ ಎಮ್ ಅನ್ನ ಕಂಡುಹಿಡಿಬೇಕು. ಎಮ್ ಅನ್ನ ಕಂಡುಹಿಡಿಬೇಕಾದ್ರೆ ಏನು, ಸೊ ಫಸ್ಟ್ ಏನು ಮಾಡೋಣ, ಎರಡನೇ ಲೈನ್ ಈಕ್ವೇಶನ್ ಬರ್ಕೊಳ್ಳೋಣ. ಇದು ನಾವು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಈಕ್ವಲ್ ಟು 0ಗೆ ಕಂಪೇರ್ ಮಾಡಿ. ಇಲ್ಲಿ ನಾವು ಸ್ಲೋಪ್ನ ಕಂಡುಹಿಡ್ಕೊಳ್ಳೋಣ, ಎರಡನೇ ಲೈನ್ದು ಸ್ಲೋಪ್. ಸೊ ಅದಕ್ಕೆ M2 ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, ಮೈನಸ್ ಎ ಬೈ ಬಿ. ಸೊ ಮೈನಸ್ ಬರ್ಕೊಳ್ಳಿ. ಎ ಅಂತಂದ್ರೇನು 5, ಬಿ ಅಂತಂದರೆ -4. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಗುತ್ತೆ 5/4. ನಮಗೆ M2 ಸಿಕ್ತು, ಬಟ್ ನಮ್ಗೆ ಇದ್ರದ್ದು ಲೈನು M1 ಸಿಗಬೇಕು. M1 ಸಿಗಬೇಕಂದ್ರೆ ನಮ್ಮ ಕಂಡೀಷನ್ ಪ್ಯಾರಲ್ ಅಂತ. ಸೊ ಲೈನ್ಸ್ ಆರ್ ಪ್ಯಾರಲ್ ಇದ್ದಾಗ ಸ್ಲೋಪ್ ಏನಾಗಿರುತ್ತೆ, M1 ಇಸ್ ಈಕ್ವಲ್ ಟು M2 ಆಗಿರುತ್ತೆ. ಸೊ M1 M2 ಏನಿದೆ ಅದು ಸಹ M1 ಆಗಿರುತ್ತೆ. ಈಗ ನಮ್ಗೆ M1 ಸಿಕ್ತು ತಾನೆ, ಈ M1 ನಾವು ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲೇನಿದೆಯಲ್ಲ ಇದನ್ನು ಅದನ್ನ ಇಲ್ಲಿ ಬರ್ಕೊಳ್ಳಿ, 5 ಓಕೆ ಡಿವೈಡೆಡ್ ಬೈ 4 ಅಂತ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್? ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಯಾವ ರೀತಿ, 4ನ ಆ ಕಡೆ ತಗೊಳ್ಳಿ. ಅವಾಗ ಏನಾಗುತ್ತೆ, 4 ಇಂಟು y ಮೈನಸ್ 3 ಆಯಿತು ಇಸ್ ಈಕ್ವಲ್ ಟು 5 ಇಂಟು ಎಕ್ಸ್ ಮೈನಸ್ 2 ಮಾಡ್ಕೊಳ್ಳಿ. ಈ ಸ್ಟೆಪ್ ಕ್ಲಿಯರ್? ಓಕೆ, ಈಗ ಮಲ್ಟಿಪ್ಲೈ ಮಾಡಿ. 4 ಇಂಟು ವೈ 4y ಮೈನಸ್ 4 ಇಂಟು 3 4 3 12 ಇಸ್ ಈಕ್ವಲ್ ಟು 5 ಇಂಟು ಎಕ್ಸ್ 5x ಮೈನಸ್ 5 ಇಂಟು 2 ದಟ್ ಈಸ್ 10. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಇದು ಹಾಗೆ ಬರ್ಕೊಳ್ಳಿ. ಇಷ್ಟು ಟರ್ಮ್ನ ಅಲ್ಲಿಗೆ ತಗೊಳ್ಳಿ ಈ ಕಡೆ. ಅವಾಗೇನಾಯಿತು 5x ಮೈನಸ್ 10. ಸೊ ಇದು ಈ ಕಡೆ ಬಂದರೆ ಮೈನಸ್ 4y. ಸೊ ಪ್ಲಸ್ 12 ಆಯಿತು. ನೆಕ್ಸ್ಟು ಅರೇಂಜ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡ್ಕೊಳ್ಳಿ, 5x ಮೈನಸ್ 4y ಬರ್ಕೊಂಡ್ವಿ. ಇಲ್ಲಿ ನೋಡಿ 12 ಮೈನಸ್ 10 ಏನಾಗುತ್ತೆ, ದಟ್ ಈಸ್ ಪ್ಲಸ್ 2 ಆಯಿತು ಇಸ್ ಈಕ್ವಲ್ ಟು 0. ಇದನ್ನು ನಾವು ರಿಕ್ವೈರ್ಡ್ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಅಂತ ಕರಿತೀವಿ. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್ ಇದೆ. ನಂಬರ್ 32, ಪ್ರೂವ್ ದಟ್ sin 3a is equal to 3 sin a minus 4 sin cube a. ಎಷ್ಟು? 6 ಮಾರ್ಕ್ಸ್ ಇದೆ. ಓಕೆ, ಸೊ ಫಸ್ಟ್ ನಾವೇನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ನ ಪ್ರೂವ್ ಮಾಡಬೇಕು. ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡಿಂದ ಅದನ್ನು ಬರ್ಕೊಳ್ಳಿ. ಇದನ್ನು ನಾವು ಪ್ರೂವ್ ಮಾಡಬೇಕು. ಈಗ ನೋಡಿ ನಾವೇನು ಮಾಡ್ತೀವಿ ಅಂದರೆ, ಈ sin 3 ಅದನ್ನು ಬರ್ಕೊಂಡಿದ್ದೀವಿ. ಈ 3a ನಾವು 2a ಪ್ಲಸ್ ಎ ಅಂತ ಬರೀಬೋದಾ? ಯಾಕಂದ್ರೆ 2a ಪ್ಲಸ್ ಎ ಅಂದರೆ 3ನೇ. ಸೊ ಅದರಿಂದ ಈ 2a ಪ್ಲಸ್ ಎನ 2a ನಾವು ಎ ಅಂತ ತಗೊಳ್ಳಿ. 2a ಏನಿದೆಯಲ್ಲ ಇದನ್ನ ಎ ಅಂತ ತಗೊಳ್ಳಿ. ಈ ಬರೀ ಎನ ಬಿ ಅಂತ ತಗೊಳ್ಳಿ. ಕ್ಲಿಯರ್? ಈಗ ಎ ಏನು ತಗೊಂಡಿದ್ವಿ, 2a, ಬಿನ ಏನು ಎ ಬಿ ಅಂತ ಎ ಅಂತ ತಗೊಂಡಿದ್ವಿ. ಈಗ ನೋಡಿ ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಏನು, ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಓಕೆ, ಅವಾಗ ಏನು ಮಾಡ್ತೀವಿ, ಎ ಜಾಗದಲ್ಲಿ 2a ಹಾಕಿ, ಬಿ ಜಾಗದಲ್ಲಿ ಎ ಹಾಕಿ, ಅಷ್ಟೇ. ಓಕೆ, ಅವಾಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. ನೋಡಿ ಸೈನ್ ಎ ಅಂತಂದ್ರೇನು 2a, ಓಕೆ, ಕಾಸ್ ಬಿ ಅಂದರೆ ಕಾಸ್ ಎ ಆಯಿತು, ಪ್ಲಸ್ ಕಾಸ್ ಎ ಅಂತಂದರೆ ಕಾಸ್ 2a ಆಯಿತು, ಕಾಸ್ 2a ಇಂಟು ಸೈನ್ ಬಿ ಅಂದರೆ ಸೈನ್ ಎ ಆಯಿತು. ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಈ ಸೈನ್ 2a ಮತ್ತು ಕಾಸ್ 2a ಫಾರ್ಮುಲಾ ಗೊತ್ತಿದೆ ನೋಡಿ. ಸೈನ್ 2a ಅಂದ್ರೆ ಏನು, 2 ಸೈನ್ ಎ. ಈ ಸೈನ್ 2a ಅಂತಂದರೆ 2 ಸೈನ್ ಎ ಕಾಸ್ ಎ. ಅದನ್ನ ಇಲ್ಲಿ ಬರ್ಕೊಳ್ತೀವಿ. ಓಕೆ, ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಲ್ಲ ಫಾರ್ಮುಲಾ. ಸ್ಟೆಪ್ ಕ್ಲಿಯರ್? ಇಂಟು ಕಾಸ್ ಎ ಆಯಿತು. ನೆಕ್ಸ್ಟ್ ಈ ಕಾಸ್ ಎ ಇದೆ ಅದನ್ನು ಹಾಗೆ ಬರ್ಕೊಳ್ಳಿ. ಪ್ಲಸ್ ಇದೆ ಪ್ಲಸ್ ಬರ್ಕೊಳ್ಳಿ. ಈ ಕಾಸ್ 2a ನಾವೇನಂತ ಬರಿಬೋದು ನೋಡಿ, 1 ಮೈನಸ್ 2 ಸೈನ್ ಸ್ಕ್ವೇರ್ ಅಂತ ಬರಿಬೋದಾ? ಸೊ ಬರೀರಿ. ಫಾರ್ಮುಲಾ ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಸೊ ಆನ್ಸರ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಸೈನ್ ಎ. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ 2 ಸೈನ್ ಎ ಕಾಸ್ ಎ 2 ಇದೆ. ಸೊ ಅವಾಗ ಏನಾಗುತ್ತೆ, ಈ 2 ಸೈನ್ ಎ ಹಾಗೆ ಬರ್ಕೊಳ್ಳಿ. ಎರಡು ಕಾಸ್ ಎ 2 ಇರೋದ್ರಿಂದ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ ಮಾಡ್ಕೊಳ್ಳಿ. ಈ ಸೈನ್ ಎ 1 ಜೊತೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಸೈನ್ ಎ ಆಯಿತು. ಕ್ಲಿಯರ್? ನೆಕ್ಸ್ಟ್ ಸೈನ್ ಎ ಸೈನ್ ಸ್ಕ್ವೇರ್ ಎರಡು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಸೈನ್ ಕ್ಯೂಬ್ ಆಗುತ್ತೆ. 2 ಇದೆ ಅದನ್ನ ಇಲ್ಲಿ ಬರ್ಕೊಳ್ಳಿ. ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಈ 2 ಸೈನ್ ಎನ ಹಾಗೆ ಬರ್ಕೊಳ್ಳಿ. ಓಕೆ, ಈ ಕಾಸ್ ಸ್ಕ್ವೇರ್ನ ಏನಂತ ಬರಿಬೋದು ನೋಡ್ಕೊಳ್ಳಿ. ಇಲ್ಲಿ ಫಾರ್ಮುಲಾ ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಲ್ಲಿ ಲೈನ್ ಹಾಕಿದ್ದೀನಿ. ಈ ಕಾಸ್ ಸ್ಕ್ವೇರ್ನ ಏನಂತ ಬರಿಬೋದು, ನಮ್ಗೆ ಗೊತ್ತಿದೆ ಫಾರ್ಮುಲಾ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಕ್ವಲ್ ಟು 1. ಸೊ ಹಂಗಾರೆ ಕಾಸ್ ಸ್ಕ್ವೇರ್ನ 1 ಇಲ್ಲಿ ಸೈನ್ ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ, ಮೈನಸ್ ಸೈನ್ ಸ್ಕ್ವೇರ್ ಎ ಆಯಿತು. ಓಕೆ, ಹಂಗಾರೆ ನಾವು ಕಾಸ್ ಸ್ಕ್ವೇರ್ ಏನಂತ ಬರಿತೀವಿ,
1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರಿತಾ ಇದ್ದೀವಿ. ಕ್ಲಿಯರ್? ಪ್ಲಸ್ ಸೈನ್ ಎ ಹಾಗೆ ಬರೀರಿ, ಮೈನಸ್ 2 ಸೈನ್ ಕ್ಯೂಬ್ ಎ ಬರೀರಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ಏನು ಮಾಡ್ತೀರಾ, ಈ 2 ಸೈನ್ ಎ ಒಂದು ಜೊತೆ ಮಲ್ಟಿಪ್ಲೈ ಮಾಡಿ, ಅವಾಗ ಏನಾಗುತ್ತೆ 2 ಸೈನ್ ಎ ಆಯಿತು. ನೆಕ್ಸ್ಟ್ ಮೈನಸ್ ಈ 2 ಸೈನ್ ಎ ಇಂಟು ಸೈನ್ ಸ್ಕ್ವೇರ್, ಎರಡು ಮಲ್ಟಿಪ್ಲೈ ಮಾಡೋದಂತೆ 2 ಸೈನ್ ಕ್ಯೂಬ್ ಎ ಆಯ್ತು. ಕ್ಲಿಯರ್? ಓಕೆ. ಪ್ಲಸ್ ಸೈನ್ ಎ ಹಾಗೆ ಬರೀರಿ, ಓಕೆ, ಮೈನಸ್ 2 ಸೈನ್ ಕ್ಯೂಬ್ನು ಹಾಗೆ ಬರ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ 2 ಸೈನ್ ಎ ಮತ್ತೆ ಇಲ್ಲಿ 1 ಸೈನ್ ಎ, ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ 3 ಸೈನ್ ಎ ಬರುತ್ತಾ? ಓಕೆ, ಈ ಸ್ಟೆಪ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ 2 ಸೈನ್ ಕ್ಯೂಬ್ ಎ, ಮೈನಸ್ 2 ಸೈನ್ ಕ್ಯೂಬ್ ಎ, ಸೊ ಏನಾಗುತ್ತೆ 4 ಸೈನ್ ಕ್ಯೂಬ್ ಆಯಿತು. ಓಕೆ, ಸೊ ಇದನ್ನೇ ನಾವು ಏನಂತ ಕರಿತೀವಿ ನೋಡಿ, ಸೇಮ್ ಬಂದಿದೆಯಾ, 3 ಸೈನ್ ಎ ಮೈನಸ್ 4 ಸೈನ್ ಕ್ಯೂಬ್ ಎ. ಸೊ ಇದೆ RHS, ರೈಟ್ ಹ್ಯಾಂಡ್ ಸೈಡ್. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 33. Prove that tan pi by 4 plus a is equal to 1 plus tan a divided by 1 minus tan a. ಎಷ್ಟು? 6 ಮಾರ್ಕ್ಸ್ ಇದೆ. ಸೊ ಈಗ ಏನು ಮಾಡ್ಕೊಳ್ಳೋಣ, ಸೊ ಲೆಫ್ಟ್ ಹ್ಯಾಂಡ್ ಇಟ್ಕೊಂಡು ರೈಟ್ ಹ್ಯಾಂಡ್ ಸೈಡ್ನ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ನೇದು ಅದನ್ನು ಬರ್ಕೊಳ್ಳಿ. ಓಕೆ, ಬರ್ಕೊಂಡಾಯ್ತಲ್ಲ. ಸೊ ಇದನ್ನು ಬರ್ಕೊಂಡಿದ್ದೀವಿ. ಈ ಪೈ ಬೈ 4ನ ಎ ಅಂತ ತಗೊಳ್ಳಿ, ಈ ಎನ ಬಿ ಅಂತ ತಗೊಳ್ಳಿ. ಸೊ ಏನಾಯಿತು, ಟ್ಯಾನ್ ಎ ಪ್ಲಸ್ ಬಿ ಫಾರ್ಮುಲಾ. ಈಗ ಟ್ಯಾನ್ ಎ ಪ್ಲಸ್ ಬಿ ಫಾರ್ಮುಲಾ ಅಂದರೆ ಎ ಜಾಗದಲ್ಲಿ ಏನೋ ಪೈ ಬೈ 4, ಬಿ ಜಾಗದಲ್ಲಿ ಎ ಅಂತ ತಗೊಳ್ಳಿ. ಟ್ಯಾನ್ ಎ ಪ್ಲಸ್ ಬಿ ಫಾರ್ಮುಲಾ ಏನು, ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಮೈನಸ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ಈಗ ನೆಕ್ಸ್ಟ್ ಏನು ಮಾಡ್ಕೊಳ್ತೀವಿ, ಎ ಜಾಗದಲ್ಲಿ ಪೈ ಬೈ 4 ಹಾಕಿ, ಬಿ ಜಾಗದಲ್ಲಿ ಎ ಹಾಕಿ. ಓಕೆ, ಸೊ ನೋಡ್ಕೊಳ್ಳಿ, ಈಗ ಟ್ಯಾನ್ ಎ ಅಂತಂದ್ರೆ ಪೈ ಡಿವೈಡ್ ಬೈ 4 ಪ್ಲಸ್ ಬಿ ಅಂತಂದರೆ ಎ, ಅದನ್ನಿಲ್ಲಿ ಹಾಕಿ. ಕ್ಲಿಯರ್? 1 ಮಾಡ್ಕೊಂಡು ಮೈನಸ್ ಈಗೇನಾಯಿತು, ಟ್ಯಾನ್ ಎ ಅಂತಂದರೆ ಪೈ ಬೈ 4 ಇಂಟು ಟ್ಯಾನ್ ಬಿ ಅಂತಂದರೆ ಎ ಆಯಿತು. ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ಟ್ಯಾನ್ ಪೈ ಬೈ 4 ವ್ಯಾಲ್ಯೂ ಎಷ್ಟು? 1. ಅರ್ಥ ಆಯ್ತಲ್ಲ, 1 ಬರ್ಕೊಳ್ಳಿ, ಪ್ಲಸ್ ಟ್ಯಾನ್ ಎ. ಕ್ಲಿಯರ್? 1 ಮೈನಸ್ ಟ್ಯಾನ್ ಬೈ 4 ಅಂದರೆ 1 ಇಂಟು ಟ್ಯಾನ್ ಎ ಅಂತ ಬರ್ಕೊಂಡು. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ, 1 ಪ್ಲಸ್ ಟ್ಯಾನ್ ಎ ಹಾಗೆ ಬರೀರಿ. ಇಲ್ಲಿ ನೋಡಿ 1 ಮೈನಸ್ 1 ಇಂಟು ಟ್ಯಾನ್ ಎ ಅಂದರೆ ಅದು ಟ್ಯಾನ್ ಎನೇ ಆಗುತ್ತೆ. ಓಕೆ, ನೋಡಿ ಸೇಮ್ ಬಂದಿದೆ, 1 ಪ್ಲಸ್ ಟ್ಯಾನ್ ಎ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ಎ. ಸೊ ಇದನ್ನೇ ನಾವು ಏನಂತ ಕರಿತೀವಿ, RHS ಅಂದರೆ ರೈಟ್ ಹ್ಯಾಂಡ್ ಸೈಡ್ ಸೇಮ್ ಬಂದಿದೆ. ಓಕೆ, 6 ಮಾರ್ಕ್ಸ್ ಕ್ವಶನ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 34. Apply product rule to find the derivative of the function y equal to x square e to power x sin x. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಸೊ ಇಲ್ಲಿ 3 ಫಂಕ್ಷನ್ ಇದೆ, ಇಲ್ಲಿ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ, ಬರ್ಕೊಂಡಾಯ್ತಲ್ಲ. ಫಸ್ಟ್ನೇ ಫಂಕ್ಷನ್ ಯು ಅಂತ ತಗೊಳ್ಳಿ, ಸೆಕೆಂಡ್ನೇ ಫಂಕ್ಷನ್ ವಿ ಅಂತ ತಗೊಳ್ಳಿ, ಮೂರನೇ ಫಂಕ್ಷನ್ ಡಬ್ಲ್ಯೂ ಅಂತ ತಗೊಳ್ಳಿ. ಸೊ ಇದು ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಫಾರ್ಮಲ್ಲಿ 3 ಫಂಕ್ಷನ್ ಇದ್ದಾಗ, ಸೊ ನೋಡಿ ಇಲ್ಲಿ ನೋಡಿ, ಫಸ್ಟ್ನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡುವಾಗ 2 ಫಂಕ್ಷನ್ ಆಗಿಟ್ಕೊಳ್ಳಿ, ಸೆಕೆಂಡ್ನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಇನ್ನೆರಡು ಫಂಕ್ಷನ್ ಆಗಿಟ್ಕೊಳ್ಳಿ, ಮೂರನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ ಇನ್ನೆರಡು ಫಂಕ್ಷನ್ ಆಗಿಟ್ಕೊಳ್ಳಿ, ಅಷ್ಟೇ. ಈಗ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಸೊ ಈಗ ಏನು ಮಾಡ್ತೀವಿ, ಡಿಫ್ರೆನ್ಷಿಯೇಷನ್ ಫಸ್ಟ್ನೇ ಫಂಕ್ಷನ್ ಅಂದರೆ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡು ಇನ್ನು 2 ಫಂಕ್ಷನ್ ಹಾಗೆ ಬರ್ಕೊಂಡು, ಪ್ಲಸ್ ಎರಡನೇ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ ಇನ್ನು ಉಳಿದ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ನ ಬರ್ಕೊಂಡು, ಪ್ಲಸ್ ಮೂರನೇ ಫಂಕ್ಷನ್ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಇನ್ನೆರಡು ಫಂಕ್ಷನ್ನ ಹಾಗೆ ಇಟ್ಕೊಂಡು. ಇಷ್ಟು ಕ್ಲಿಯರ್? ಈಗೇನಿಲ್ಲ, ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿ. ಡಿಫ್ರೆನ್ಷಿಯೇಷನ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡೋದೇನು, 2x, ಅದನ್ನ ಇಲ್ಲಿ ಬರೀ, ಇಂಟು ಇನ್ನೇನು ಇ ಟು ದ ಪವರ್ ಆಫ್ ಎಕ್ಸ್ ಇದೆ, ಇಂಟು ಸೈನ್ ಎಕ್ಸ್, ಅದನ್ನು ಬರೀ. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ ಬರೀ, ಇ ಟು ದ ಪವರ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡೋದೇನು, ಇ ಟು ದ ಪವರ್ ಆಫ್ ಎಕ್ಸ್, ಅದನ್ನು ಬರೀ, ಇಂಟು ಎಕ್ಸ್ ಸ್ಕ್ವಯರ್ ಇಂಟು ಸೈನ್ ಎಕ್ಸ್, ಹಾಗೆ ಬರ್ಕೊಳ್ಳಿ. ಕ್ಲಿಯರ್? ಓಕೆ, ಡಿಫ್ರೆನ್ಷಿಯೇಷನ್ ಸೈನ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್, ಅದನ್ನು ಬರೀ. ಸ್ಟೆಪ್ ಕ್ಲಿಯರ್? ನೆಕ್ಸ್ಟ್ ಇನ್ನೇನಿದೆ ಆ ಫಂಕ್ಷನ್ ಹಾಗೆ ಬರೀ, ಎಕ್ಸ್ ಸ್ಕ್ವೇರ್ ಇಂಟು ಇ ಟು ದ ಪವರ್ ಎಕ್ಸ್. ಇಷ್ಟು ಸ್ಟೆಪ್ ಕ್ಲಿಯರ್? ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇ ಟು ಪವರ್ ಎಕ್ಸ್ ಇದೆ, ಇಲ್ಲೂ ಇ ಟು ಪವರ್ ಎಕ್ಸ್ ಇದೆ, ಇಲ್ಲೂ ಇ ಟು ದ ಪವರ್ ಎಕ್ಸ್ ಇದೆ. ಸೊ ಕಾಮನ್ ತೆಗಿಬೇಡಿ. ಓಕೆ, ಕಂಪ್ಲೀಟ್ ಆಗಿ ಕಾಮನ್ ತೆಗಿಬೇಡಿ. ಸೊ ಇನ್ನೇನಿದೆ ಅದು ಬರ್ಕೊಳ್ಳಿ. ಇಲ್ಲಿ ನೋಡಿ 2x, ನೆಕ್ಸ್ಟ್ ಸೈನ್ ಎಕ್ಸ್ ಇದೆ, ಅದನ್ನು ಬರ್ದ್ವಾ? ಓಕೆ, ಪ್ಲಸ್ ಇದೆ, ಪ್ಲಸ್ ಇಲ್ಲಿ ಇ ಟು ಪವರ್ ಎಕ್ಸ್ ಕಾಮನ್ ಹೊರಗಡೆ ಹೋದರೆ ಇನ್ನು ಉಳಿಯೋದು 2 ಫಂಕ್ಷನ್, ಅದನ್ನು ಬರೀರಿ. ಈ ಸ್ಟೆಪ್ ಕ್ಲಿಯರ್? ಓಕೆ,
ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಗೆ ಬರ್ಕೊಳ್ಳಿ. ಇಲ್ಲೂ ಇ ಟು ಎಕ್ಸ್ ಇನ್ನೆರಡು ಫಂಕ್ಷನ್ ಉಳ್ಕೊತು, ಅದನ್ನು ಹಾಗೆ ಬರ್ಕೊಳ್ಳಿ. ಓಕೆ ನೋಡಿ, ಇಷ್ಟು ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ? 6 ಮಾರ್ಕ್ಸ್. ಓಕೆ, ಕ್ವಶನ್ ನಂಬರ್ 35. ಇಫ್ y is the distance travel in meter by a particular in a time x is second is given, y is equal to 4x cube minus 6x square plus x minus 7. Find the velocity and acceleration when x equal to 2 seconds. ಎಷ್ಟು 6 ಮಾರ್ಕ್ಸ್ ಕ್ವಶನ್ಸ್. ಸೊ ಈಗ ನಾವು ಇಲ್ಲಿ ಏನು ಮಾಡಬೇಕು? ವೆಲಾಸಿಟಿ ಒಂದು ಕಂಡುಹಿಡಿಯಬೇಕು, ಆಕ್ಸಲೇಷನ್ ಕಂಡುಹಿಡಿಯಬೇಕು. ಸೊ ಈಗ ನಾವು ಫಸ್ಟ್ ನೋಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ನೀಟ್ ಅರ್ಥ ಮಾಡ್ಕೊಳ್ಳಿ. ಕೊಟ್ಟಿರೋದು ಫಂಕ್ಷನ್ ನಾವು ಏನು ತಗೊಳ್ಳಿ? ಎಸ್ ಅಂತ ತಗೊಳ್ಳಿ. ಯಾಕೆ ಡಿಸ್ಟೆನ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡ್ಕೊಳ್ಳಿ. ಡಿಸ್ಟೆನ್ಸ್ ಅಂತ ಫಂಕ್ಷನ್ ಡಿಸ್ಟೆನ್ಸ್. ಸೊ ಕೊಟ್ಟಿರೋ ಫಂಕ್ಷನ್ ಏನು? ಡಿಸ್ಟೆನ್ಸ್ ಅಂತ, ಅದಕ್ಕೆ ಎಸ್ ಅಂತ ತಗೊಳ್ತಾ ಇದ್ವಿ. ಓಕೆ, ನೆಕ್ಸ್ಟ್ ವೆಲಾಸಿಟಿ ಫಾರ್ಮುಲಾ ಏನು? ವೆಲಾಸಿಟಿ ಡಿ ಎಸ್ ಬೈ ಡಿ ಟಿ. ಅಂದರೆ ಇದನ್ನು ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ವೆಲಾಸಿಟಿ ಸಿಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ? ಡಿ ಟಿ. ಎಸ್ ಅಂದ್ರೆ ಏನು? ಈ ಫಂಕ್ಷನ್ನ ಎಸ್ ಬದಲು ಈ ಫಂಕ್ಷನ್ ಬರ್ಕೊಂಡು ಕೊಟ್ಟಿರೋ ಫಂಕ್ಷನ್. ಇಷ್ಟ ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಈಗ ಏನು ಮಾಡ್ತೀವಿ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. 4 ಹಾಗೆ ಬರ್ಕೊಳ್ಳಿ. ಓಕೆ, ಎಕ್ಸ್ ಕ್ಯೂಬ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಗುತ್ತೆ 3 ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್? ಮೈನಸ್ 6 ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಯಿತು. ಕ್ಲಿಯರ್? ಓಕೆ, ಪ್ಲಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬಂತು. ನೆಕ್ಸ್ಟ್ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ನೀಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನು? 4 ಇಂಟು 3 ಅಂದರೆ ಎಷ್ಟು? 12x ಸ್ಕ್ವೇರ್. ಓಕೆ, ಮೈನಸ್ 6 ಇಂಟು 2 ಎಷ್ಟಾಯಿತು? 12x. ಕ್ಲಿಯರ್? ಪ್ಲಸ್ 1. ಇದನ್ನು ನಾವೇನಂತ ಕರಿತೀವಿ? ವೆಲಾಸಿಟಿ. ಓಕೆ, ಸೊ ಇದು ವೆಲಾಸಿಟಿ. ಓಕೆ, ಇದನ್ನು ವೆಲಾಸಿಟಿ ಅಂತ ಕರಿತೀವಿ. ಈಗ ಏನು ಮಾಡ್ತೀವಿ? ಎಕ್ಸ್ ಜಾಗದಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಈ ಈಕ್ವೇಷನ್ಸ್. ಓಕೆ, ಆಗೇನು ಮಾಡ್ತೀವಿ? ಸೊ ಅವರೇ ಹೇಳಿದ್ದಾರೆ ಎಕ್ಸ್ ಈಕ್ವಲ್ ಟು 2 ಸೆಕೆಂಡ್ಸ್ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ. ಸೊ ಆಗೇನು ಮಾಡ್ತೀವಿ? ಎಕ್ಸ್ ಎಲ್ಲಿದೆ ಅಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ 2 ಜಾಗದಲ್ಲಿ ಏನಾಯಿತು? ಸ್ಕ್ವಯರ್ ಮೈನಸ್ 12. ಎಕ್ಸ್ ಜಾಗದಲ್ಲಿ 2 ಇದೆ, 2ನ ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ 1. ಈಗೇನಾಯಿತು? 12 ಹಾಗೆ ಬರ್ಕೊಳ್ಳಿ. ಕ್ಲಿಯರ್? ಇಂಟು 2 ಸ್ಕ್ವಯರ್ ಅಂದರೆ ಎಷ್ಟು? 4 ಮೈನಸ್ 12 ಇಂಟು 2 ಅಂದರೆ ಎಷ್ಟು? 24 ಪ್ಲಸ್ 1. 12 ಇಂಟು 4 ಎಷ್ಟಾಯಿತು? 48. ಓಕೆ, ಮೈನಸ್ 24 ಪ್ಲಸ್ 1. ಸೊ 48 ಪ್ಲಸ್ 1 ಎಷ್ಟಾಗುತ್ತೆ? 49 ಮೈನಸ್ 24. 49 ಮೈನಸ್ 24 ಅಂದರೆ ಎಷ್ಟಾಗುತ್ತೆ? 25. ಸೊ ನಮಗೆ ವೆಲಾಸಿಟಿ ಎಷ್ಟು ಸಿಕ್ತು? 25 ಯೂನಿಟ್ ಪರ್ ಸೆಕೆಂಡ್. ನೆಕ್ಸ್ಟ್ ಏನು ಕಂಡುಹಿಡಬೇಕು? ಆಕ್ಸಿಲೇಷನ್ ಫಾರ್ಮುಲಾ ಏನು ನೋಡ್ಕೊಳ್ಳಿ. ಡಿ ವಿ ಬೈ ಡಿ ಟಿ. ಅಂದರೆ ವೆಲಾಸಿಟಿ ಅಂದರೆ ಯಾವುದು? ಇದನ್ನೇ ತೊಗೊಂಡಿರೋದು. ಈ ಈಕ್ವೇಷನ್ನ ನಾವು ವೆಲಾಸಿಟಿ ಅಂತ ಕರಿತೀವಿ. ಓಕೆ, ಇದು ವಿ. ಈಗ ನಾವೇನು ಮಾಡ್ತೀವಿ? ವಿ ಜಾಗಕ್ಕೆ ಏನು ಮಾಡ್ತೀವಿ? ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, ದಟ್ ಈಸ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ. ಸೊ ವಿ ಅಂತಂದ್ರೇನು? ಇಲ್ಲಿ ಫಂಕ್ಷನ್ ಇದೆಯಲ್ಲ ಅದನ್ನು ಇಲ್ಲಿ ಬರ್ಕೊಳ್ಳಿ. 12x ಸ್ಕ್ವಯರ್ ಮೈನಸ್ 12x ಪ್ಲಸ್ 1. ಈಗ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿ. 12 ಹಾಗೆ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೈರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಯಿತು. ನೆಕ್ಸ್ಟ್ ಮೈನಸ್ 12 ಹಾಗೆ ಬರ್ಕೊಳ್ಳಿ. ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1. 1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0. ನೆಕ್ಸ್ಟ್ ಬರ್ಕೊಳ್ಳಿ. 12 ಇಂಟು 2 ಅಂದರೆ ಎಷ್ಟು? 24x ಮೈನಸ್ 12 ಇಂಟು 1 12. ಇದು ನಮಗೆ ಆಕ್ಸಲೇಷನ್ ಸಿಕ್ತು. ಬಟ್ ಅವರು ಎಕ್ಸ್ ಈಕ್ವಲ್ ಟು 2ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂದರೆ ಎಕ್ಸ್ ಎಲ್ಲಿದೆ ಅಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಹಾಗೇನಾಯಿತು? 24 ಹಾಗೆ ಬರ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ 2ನ ಕ್ವಶನ್ಸಲ್ಲಿ ಕೊಟ್ಟಿರೋದನ್ನ 2ನ ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ 12. ಕ್ಲಿಯರ್? 24 ಇಂಟು 2 ದಟ್ ಈಸ್ 48 ಮೈನಸ್ 12. 48 ಮೈನಸ್ 12 ಅಂದರೆ ಎಷ್ಟು? ದಟ್ ಈಸ್ 36. ಆಕ್ಸಲೇಷನ್ ಎಷ್ಟು ಬಂತು? 36 ಯೂನಿಟ್ ಪರ್ ಸೆಕೆಂಡ್ ಸ್ಕ್ವೇರ್. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಓಕೆ, 2 ಬಂದಿದೆ. ವೆಲಾಸಿಟಿನೂ ಸಿಕ್ತು, ಆಕ್ಸಲೇಷನ್ ಸಿಕ್ತು. ಇದು ಈ ಕ್ವಶನ್ಸ್ಗೆ. Question number 36. Find the equation of tangent to the curve y equal to x square plus x at the point 1, 2. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಇಲ್ಲಿ ಏನು ಕೇಳ್ತಾರೆ? ಈಕ್ವೇಷನ್ ಆಫ್ ಟ್ಯಾಂಜೆಂಟ್. ಸೊ ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳಿ. ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಟ್ಯಾಂಜೆಂಟ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕೊಂಡು ಫಾರ್ಮುಲಾ ಏನು? ದಟ್ ಈಸ್ y ಮೈನಸ್ y ಡ್ಯಾಶ್ ಈಕ್ವಲ್ ಟು m ಇಂಟು x ಮೈನಸ್ x 1. ಓಕೆ,
ಸೊ ಈಗ ನಾವೇನು ಮಾಡೋಣ, ಸೊ ಕೊಟ್ಟಿರುವಂಥ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದನ್ನ ಬಾಯಿಲಿ ಬರ್ಕೊಳ್ಳಿ 1, 2 ಇದನ್ನು x1 ಅಂತ ತಗೊಳ್ಳಿ, ಇದನ್ನು y1 ಅಂತ ತಗೊಳ್ಳಿ. ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಓಕೆ, y ಹಾಗೆ ಬರ್ಕೊಳ್ಳಿ. ಮೈನಸ್ y1 ಅಂದ್ರೆ ಏನು, 2 ಇಸ್ ಈಕ್ವಲ್ ಟು ಎಮ್ನ ಕಂಡುಹಿಡಿಯೋಣ, ಎಕ್ಸ್ ಮೈನಸ್ x1 ಅಂದರೆ 1. ಈಗ ಎಮ್ನ ಯಾವ ರೀತಿ ಕಂಡುಹಿಡಿತೀರಾ, ಈ ರೀತಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಬೇಕಾದ್ರೆ ನಾವು ಕೊಟ್ಟಿರೋ ಈಕ್ವೇಷನ್ ಹಾಗೆ ಬರ್ಕೊಳ್ಳಿ. ಸೊ ಇದನ್ನು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಪ್ಲಸ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1. ಈಗ ನಾವು ಇಲ್ಲಿ ಎಮ್ನ ಕಂಡುಹಿಡಿಬೇಕಾದ್ರೆ ನಮಗೆ ಫಾರ್ಮುಲಾ ಇದೆ, ಏನೋ ದಟ್ ಈಸ್ ಎಮ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಮತ್ತೆ ಪಾಯಿಂಟ್ಸ್ ಕೊಟ್ಟಿರೋದು ಅದನ್ನ ಇಲ್ಲಿ ಹಾಕೋದು. ಅಂದರೆ ಇಲ್ಲೇನು ಕೊಟ್ಟಿರೋ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಆಮೇಲೆ ಎಕ್ಸ್ ವ್ಯಾಲ್ಯೂನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಓಕೆ, ಸೊ ಎಕ್ಸ್ ಅಂತ ಇದನ್ನು ಎಕ್ಸ್ ವೈ ಅಂತ ತೊಗೊಂಡಿದ್ದೀವಿ. ಎಕ್ಸ್ ಜಾಗದಲ್ಲಿ ಏನು 1 ಇದೆ, ಸೊ ಅದನ್ನೇ 2 ಬರ್ಕೊಂಡು ಎಕ್ಸ್ ಅಂದರೆ 1 ಪ್ಲಸ್ 1. ಓಕೆ, ಈಗ ನೋಡಿ 2 ಇಂಟು 1 ಅಂದರೆ 2 ಆಯಿತು, ಪ್ಲಸ್ 1. 2 ಪ್ಲಸ್ 1 ಅಂದರೆ ಏನು, 3. ಓಕೆ, ನಮ್ಗೀಗ ಏನು ಸಿಕ್ತು, ಎಮ್ ಸಿಕ್ತು. ಎಮ್ ಸಿಕ್ಕಿದ್ಮೇಲೆ ನಾವು ಈ ಎಮ್ ವ್ಯಾಲ್ಯೂನ ಎಲ್ಲಿಗೆ ಹಾಕಬೇಕು, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಕ್ಲಿಯರ್? ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. y ಮೈನಸ್ 2 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್, 3x ಮೈನಸ್ 3 ಇಂಟು 1, 3. ಕ್ಲಿಯರ್? ನೆಕ್ಸ್ಟ್ 0 ಹಾಕಿ, 3x ಮೈನಸ್ 3. ಸೊ ಈ ಕಡೆ ಬರಲಿ, ಮೈನಸ್ y. ಸೊ ಇದೇನಾಯಿತು, ಪ್ಲಸ್ 2 ಆಯಿತು. ಕ್ಲಿಯರ್? ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಅರೇಂಜ್ ಮಾಡ್ಕೊಳ್ಳಿ. 3x ನೆಕ್ಸ್ಟ್ y ಮೈನಸ್ y, ನೆಕ್ಸ್ಟ್ ಮೈನಸ್ 3 ಪ್ಲಸ್ 2 ಏನಾಗುತ್ತೆ, ಮೈನಸ್ 1 ಇಸ್ ಈಕ್ವಲ್ ಟು 0. ಎಷ್ಟು ಮಾರ್ಕ್ಸ್, 6 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 37. Find the area under the curve y equal to x square plus 1 with the x-axis and coordinates x equal to 1 and x equal to 2. ಎಷ್ಟು ಮಾರ್ಕ್ಸ್, 6 ಮಾರ್ಕ್ಸ್. ಸೊ ಇಲ್ಲಿ ನಾವು ಏರಿಯಾ ಕಂಡುಹಿಡಿಯಬೇಕು. ಸೊ ಫಸ್ಟ್ ಏನೇನು ಕೊಟ್ಟಿದೆ ಬರ್ಕೊಳ್ಳಿ, ಎಕ್ಸ್ ಆಕ್ಸಿಸ್ ಇದೆ. ಸೊ ರಿಕ್ವೈರ್ಡ್ ಏರಿಯಾ, ಇಲ್ಲಿ ನಾವು ಏನು ಮಾಡಬೇಕು, ಏರಿಯಾ ಕಂಡುಹಿಡಿಯಬೇಕು. ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಏನು, ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ a to b y into dx. ಓಕೆ, ಇಲ್ಲೇನು x1 y1 ಎಕ್ಸ್ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಓಕೆ, ನಾವು ಇದನ್ನ ಫಸ್ಟ್ನೇ ಪಾಯಿಂಟ್ನ ನಾವೇನು ತಗೊಳ್ಳೋಣ, ಎ ಅಂತ ತಗೊಳ್ಳೋಣ. ಸೊ ಎ ಈಕ್ವಲ್ ಟು 1 ಆಯಿತು, ಇದನ್ನು ಬಿ ಅಂತ ತಗೊಳ್ಳೋಣ, ಬಿ ಈಕ್ವಲ್ ಟು 2. ಈಗ ಲಿಮಿಟ್ಸಿಗೆ ಅಪ್ಲೈ ಮಾಡಿ. ಓಕೆ, 1 2 ಅಂತ ಆಯಿತು. ವೈ ಅಂತಂದ್ರೆ ಏನು, ಅವರೇ ಕೊಟ್ಟಿದ್ದಾರೆ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಷ್ಟು ಕ್ಲಿಯರ್? ಇಂಟು ಡಿ ಎಕ್ಸ್ ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ, ಇದನ್ನು ಇಂಟಿಗ್ರೇಷನ್ ಮಾಡಿ. ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಪ್ಲಸ್ 1 ಇಂಟಿಗ್ರೇಷನ್ ಮಾಡಿದ್ರೆ ಎಕ್ಸ್ ಲಿಮಿಟ್ಸ್ ಹಾಕಿ 1 ಮತ್ತು 2 ಆಯಿತು. ಈಗ ಏನು ಮಾಡ್ತೀರಾ, ಫಸ್ಟ್ ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನು ಮಾಡ್ತೀವಿ, ಸೆಪ್ರೇಟ್ ಆಗಬೇಕಾದ್ರೆ ಲಿಮಿಟ್ಸ್ ಅಪ್ಲೈ ಮಾಡಿ. 1/3ನ ಹೊರಗಡೆ ತೆಗಿಬಿಡಿ. ಕ್ಲಿಯರ್? ಈಗೇನಾಯಿತು, ಎಕ್ಸ್ ಕ್ಯೂಬ್ ಲಿಮಿಟ್ಸ್ ಹಾಕಿ 1 ಮತ್ತು 2 ಇದೆ. ಅದೇ ರೀತಿ ಪ್ಲಸ್ ಎಕ್ಸ್ ಇದಕ್ಕೂ ಸಪ್ರೇಟಾಗಿ ಲಿಮಿಟ್ಸ್ ಹಾಕಿ 1 2. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಏನು, 1/3 ಇದೆ, ಬರ್ಕೊಂಡ್ರಾ? ನೆಕ್ಸ್ಟ್ ಈಗ ಲಿಮಿಟ್ಸ್ ಹಾಕೊಳ್ಳಿ. 2x ಜಾಗಕ್ಕೆ 2 ಹಾಕಂದ್ರೆ 2 ಕ್ಯೂಬ್ ಆಯಿತು. ಮೈನಸ್ ಲೋಯರ್ ಲಿಮಿಟ್ 1 ಕ್ಯೂಬ್ ಅಂದರೆ ಹಾಕೊಳ್ಳಿ. ಕ್ಲಿಯರ್? ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. ಈಗ ಅಗೇನ್ ಎಕ್ಸ್ ಜಾಗಕ್ಕೆ ಇಟ್ಟು ಅಪ್ಪರ್ ಲಿಮಿಟ್ ಹಾಕೊಳ್ಳಿ, ಹಾಗೇನಾಯಿತು 2 ಆಯಿತು. ಮೈನಸ್ ಲೋಯರ್ ಲಿಮಿಟು 1. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ತಾ ಹೋಗಿ ಅಷ್ಟೇ. ಈ 1/3 ಹಾಗೆ ಇಟ್ಕೊಳ್ಳಿ. 2 ಕ್ಯೂಬ್ ಅಂದರೆ 8 ಮೈನಸ್ 1 ಕ್ಯೂಬ್ ಅಂದರೆ 1 ಪ್ಲಸ್ 2 ಮೈನಸ್ 1 ಅಂದರೆ ಏನು, ದಟ್ ಈಸ್ 1 ಆಯಿತು. ಈಗ ನೆಕ್ಸ್ಟ್ ನೋಡ್ಕೊಳ್ಳಿ, 1/3 8 ಮೈನಸ್ 1 ಅಂದರೆ ಎಷ್ಟು, ದಟ್ ಈಸ್ 7 ಪ್ಲಸ್ 1 ಆಯಿತು. ಇಷ್ಟು ಕ್ಲಿಯರ್? ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. 1 ಇಂಟು 7 7 ನೋಡಿ. ನೆಕ್ಸ್ಟ್ ಏನು ಮಾಡ್ತೀವಿ, 1 ಇಂಟು 7 7 ಡಿವೈಡ್ ಬೈ 3 ಆಯಿತು, ಪ್ಲಸ್ 1 ಆಯಿತು. ನೆಕ್ಸ್ಟ್ ನೋಡ್ಕೊಳ್ಳಿ, 3 ಎಲ್ ಸಿ ಎಮ್ ತಗೊಳ್ಳಿ ಈಗ. ಓಕೆ, 7 ಆಯಿತು. ಇಲ್ಲೇನಿಲ್ಲ 1 ಡಿವೈಡ್ 3 ಆಗುತ್ತೆ, 3 ಇಂಟು 1 3 ಆಯಿತು. ಸೊ 3 ಆಯಿತು. ನೆಕ್ಸ್ಟ್ ಸ್ಟೆಪ್ಪು 7 ಪ್ಲಸ್ 3 ಅಂದರೆ 10 ಡಿವೈಡ್ ಬೈ 3. ಸೊ ಏರಿಯಾ ಸಿಕ್ತು 10 ಡಿವೈಡ್ ಬೈ 3 ಸ್ಕ್ವೇರ್ ಯೂನಿಟ್ಸ್. ಎಷ್ಟು ಮಾರ್ಕ್ಸ್, 6 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್.
Question number 38. Find the volume of solid generated by the revolving the curve y square equal to x plus 2 about the x-axis between x equal to 0 and x equal to 1. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಸೊ ಓಕೆ, ಸೊ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ ಮತ್ತೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳಿ ಇಲ್ಲಿ. ಓಕೆ, ಈ ಕೊಟ್ಟಿರೋಂಥ ಪಾಯಿಂಟ್ಸ್ ನಾವೇನಂತ ತಗೊಳ್ಳೋಣ, ಇದನ್ನ ಎ ಅಂತ ತಗೊಳ್ಳೋಣ. ಎ ಈಕ್ವಲ್ ಟು 0 ಆಯಿತು ಆ್ಯಂಡ್ ಇದು ಬಿ ಇಸ್ ಈಕ್ವಲ್ ಟು 1 ಆಯಿತು. ಈಗ ನಾವು ಏನು ಕೇಳ್ತಾ ಇದ್ದಾರೆ, ವಾಲ್ಯೂಮ್. ಸೊ ವಾಲ್ಯೂಮ್ ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಏನೋ, ಇಂಟಿಗ್ರೇಷನ್ ವಾಲ್ಯೂಮ್ ಆಫ್ ಸಾಲಿಡ್ ಏನೋ, ಪೈ ಇಂಟು ಇಂಟಿಗ್ರೇಷನ್ ಎ ಟು ಬಿ ವೈ ಸ್ಕ್ವೇರ್ ಡಿ ಎಕ್ಸ್. ವಾಲ್ಯೂಮ್ ಹಾಗೆ ಬರ್ಕೊಳ್ಳಿ, ಪೈನು ಹಾಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಎ ಟು ಬಿ ಅಂತದೇನು 0 1. ಓಕೆ, ವೈ ಸ್ಕ್ವೇರ್ ಅಂದ್ರೆ ಏನೋ ನೋಡಿ, ಎಕ್ಸ್ ಪ್ಲಸ್ 2 ಅದನ್ನ ಇಲ್ಲಿ ಬರೀರಿ ಇಂಟು ಡಿ ಎಕ್ಸ್. ಎಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಅನ್ನು ನೋಡ್ಕೊಳ್ಳಿ. ಸ್ಟೆಪ್ ನೋಡ್ತಾ ಹೋಗಿ, ಪೈ ಇದೆ ಹಾಗೆ ಬರ್ಕೊಳ್ಳಿ. ಈಗ ಎಕ್ಸ್ ಪ್ಲಸ್ ಟೂನ ನಾವು ಏನು ಮಾಡಬೇಕು, ಇಂಟಿಗ್ರೇಷನ್ ಮಾಡಬೇಕು. ಈಗ ಎಕ್ಸ್ ಪ್ಲಸ್ನ ಇಂಟಿಗ್ರೇಷನ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ನಮಗೆ ಎಕ್ಸನ್ನು ಇಂಟಿಗ್ರೇಷನ್ ಮಾಡಿದ್ರೆ ಎಕ್ಸ್ ಸ್ಕ್ವೈರ್ ಬೈ 2. ಸೊ ಅದಿಲ್ಲಿ ಬರ್ತಾ ಇದೆ. ಪ್ಲಸ್ 2ನ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಕೆನ ಇಂಟಿಗ್ರೇಷನ್ ಎ ಎಕ್ಸ್. ಅದೇ ರೀತಿ 2ನ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ, 2x ಆಯಿತು. ಲಿಮಿಟ್ಸ್ ಇದೆ 0 to 1, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇಷ್ಟು ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ನೋಡಿ, ಈ 1/2 ಇದೆ. ಸೊ ನಾವು ಹೊರಗಡೆ ತಗೊಳ್ತೀನಿ, ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊ. ಪೈ ಹಂಗೆ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಹೇಳುತ್ತೆ, ಎಕ್ಸ್ ಸ್ಕ್ವೈರ್ ಇತ್ತು. ಓಕೆ, ಅದನ್ನ ನಾವೇನು ಮಾಡ್ಬೇಕು, ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಇಲ್ಲಿ ಏನು ಮಾಡ್ತೀರಾ, ಎಕ್ಸ್ ಸ್ಕ್ವೈರ್ ಇದೆ. ಸೊ ಎಕ್ಸ್ ಸ್ಕ್ವೈರ್ನ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿ ಮಾಡ್ಕೊಳ್ತೀನಿ. ಈಗ ಲಿಮಿಟ್ಸ್ ಇದೆ, ಏನೋ 0 to 1 ಇದೆ. ಕ್ಲಿಯರ್? ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ 2 ಎಕ್ಸ್. ಇದಕ್ಕೆ ಮಾತ್ರ ನಾನು ಏನು ಮಾಡ್ತೀನಿ, ಲಿಮಿಟ್ಸ್ ಹಾಕೊಳ್ಳಿ 0 to 1. ಕಂಪ್ಲೀಟ್ ಕ್ಲೋಸ್. ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಪೈ ಇದೆ. ಓಕೆ, ನೆಕ್ಸ್ಟ್ 1/2 ಹಂಗೆ ಮಾಡ್ಕೊಳ್ಳಿ. 1/2 ಹಾಗೆ ಮಾಡ್ಕೊಳ್ಳಿ. ಈಗ ಎಕ್ಸ್ ಸ್ಕ್ವೈರ್ ಜಾಗಕ್ಕೆ 1ನ ಸಬ್ಸ್ಟಿಟ್ಯೂಟ್ ಮಾಡಿ, ಅಂದರೆ 1 ಸ್ಕ್ವೈರ್ ಅಂದರೆ 1 ಆಗುತ್ತೆ. ಕ್ಲೋಸ್. ಮೈನಸ್ 0 ಸಬ್ಸ್ಟಿಟ್ಯೂಟ್ ಮಾಡಿ, -0 ಪ್ಲಸ್ 2. ಇಲ್ಲೂ ಅಷ್ಟೇ, ಎಕ್ಸ್ ಜಾಗಕ್ಕೆ 1 0, ಅಪ್ಪರ್ ಲಿಮಿಟ್ 1 ಮೈನಸ್ ಲೋಯರ್ ಲಿಮಿಟ್ 0. ಸ್ಟೆಪ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಪೈ ಹಾಗೆ ಬರ್ಕೊಳ್ಳಿ, 1/2 ಹಾಗೆ ಬರ್ಕೊಳ್ಳಿ. 1 - 0 ಅಂದರೆ 1. ಪ್ಲಸ್ ಇದೆ 1 - 1 ಅಂದರೆ 1. 1 × 2 ಏನಾಯಿತು, 2 ಆಯಿತು. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ಪೈ ಹಾಗೆ ಬರ್ಕೊಳ್ಳಿ. 1 × 1 1 ಡಿವೈಡ್ ಬೈ 2 ಪ್ಲಸ್ 2. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳಿ. ಈಗ 2 ಏನಿದೆ, ಸೊ ಆ 2ನ ಇಲ್ಲಿ ಬರ್ಕೊಳ್ಳಿ. ಈಗ ಇಲ್ಲೇನಾಯಿತು 1 ಪ್ಲಸ್ ಇಲ್ಲೇನು 1 1 2 ಆಗುತ್ತೆ. 2 × 2 ಏನಾಯಿತು, 4 ಆಯಿತು. ಕ್ಲಿಯರ್? ಈಗ 1 + 4 ಅಂದರೆ ಎಷ್ಟು, ದಟ್ ಈಸ್ 5 ಡಿವೈಡೆಡ್ ಬೈ 2 ಆಯಿತು. ಈಗ 5 × ಪೈ ಅಂತಂದರೆ ಎಷ್ಟು, 5 ಪೈ ಡಿವೈಡ್ ಬೈ 2. ಸೊ ಹಂಗೆ ನಮ್ಗೆ ವಾಲ್ಯೂಮ್ ಎಷ್ಟು ಸಿಕ್ತು, 5 ಪೈ ಡಿವೈಡ್ ಬೈ 2 ಕ್ಯೂಬಿಕ್ ಯೂನಿಟ್ಸ್. ಎಷ್ಟು ಮಾರ್ಕ್ಸ್? 6 ಮಾರ್ಕ್ಸ್. ಇದು ಈ ಕ್ವಶನ್ಸ್ಗೆ ಆನ್ಸರ್.